who is Swayambhuva Manu and who is Shatarupa. We also came across ಸ್ವಯಂಭುವಿನ ಮನು ಹಾಗೂ ಶತರೂಪೆಯ ಮಕ್ಕಳಾದಂತಹ ಹೆಣ್ಣು ಸಂತತಿಯಲ್ಲಿ ಮಕ್ಕಳಾದಂತಹ ದೇವಹೂತಿ, ಆಕೂತಿ ಹಾಗೂ ಪ್ರಸೂತಿಯ ಚರಿತ್ರೆಯಲ್ಲಿ ದ ವೆರಿ ಫಸ್ಟ್ ಹೆಣ್ಣು ಸಂತತಿ ದೇವಹೂತಿ ಕರ್ದಮ ಪ್ರಜಾಪತಿಯನ್ನ ಮದುವೆಯಾಗಿ 9 ಹೆಣ್ಣು ಮಕ್ಕಳನ್ನ ಹೆತ್ತು ಆ 9 ಜನರನ್ನು 9 ನವಖಾಡ ಋಷಿಗಳಿಗೆ ದಾರೆ ಎರೆದು ಕೊಟ್ಟು ನಂತರ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಕಪಿಲ ಅವತಾರದಲ್ಲಿ ಬಂದು ಸಾಂಖ್ಯ ಪ್ರವರ್ತಕರಾಗಿ ಸಂಖ್ಯಾಶಾಸ್ತ್ರದ ಮೇರೆಗೆ ಆತ್ಮವಿದ್ಯಾ ಪ್ರಕರಣವನ್ನ ಮೇಲೂ ಒಂದು ಜೀವ ಜಂತು ಯಾವ ರೀತಿ ತನ್ನ ಜನನ ಮರಣ ಕಾಲಚಕ್ರದಲ್ಲಿ ಪರಮಾತ್ಮನನ್ನೇ ಉಪಾಸನೆ ಮಾಡಿ ಪರಮಾತ್ಮನಲ್ಲೇ ಶರಣಾಗತಿಯನ್ನ ಮಾಡಿ ಪರಂಧಾಮ ತತ್ವಕ್ಕೆ ಸಂಖ್ಯೆಯ ಮೂಲಕ ಯಾವ ರೀತಿ ಮೇಲೆ ಏಳುತ್ತೆ ಇಷ್ಟನ್ನು ಸಮಗ್ರವಾಗಿ ನಾವು ಕಪಿಲೋಪಾಖ್ಯಾನದಲ್ಲಿ ಹೇಳ್ಕೊಂಡೋದು దొడ్డ ఉపాఖ్యాన ఇది. ఓకే, ఇఫ్ యూ టెల్ సంబడి ఏమైతా ఉంది మీకు ఇప్పుడు భాగవతంలో అని అడిగితే ఎవరైనా ఇఫ్ సంబడి ఆస్క్ యూ దట్ కపిలోపాఖ్యానము అయిపోయింది అంటే ఇలా అంటారు, ఓ మై గాడ్ కపిలోపాఖ్యాన ఆగిద్యా అంత గొప్పమైనటువంటి విచారము. బికాస్ if you see Kapilopakhyaana in Upannyasams, they will not do so much in detail. Okay, formulas ಎಲ್ಲ ಕೊಟ್ಟಿದ್ದೀನಲ್ವಾ, ಈಕ್ವೇಶನ್ ಎಲ್ಲ ಅದೆಲ್ಲ ಯಾವುದು ಹೇಳಲ್ಲ. ಬಿಕಾಸ್ it is not the core of Upanyasam, I tell you. Don't think that it is the quality that they are bringing down. No, you have given them only 2.5 or maximum 2 hours time. Adralli they have to cover about half of their Bhagavatam chapters. So Upanyasam of Velakudi Krishna Swami maybe 3 days, that's all. 3 days, maximum is to 6 hours. 6 hours only they have to go across the entire Bhagavatam. So hardly they will get any time to cover in detail, alva. ಮೇನ್ ಅವತಾರಗಳನ್ನ ಹೇಳ್ಕೊಂಡು ಹೊರಟೋಗ್ತಾರೆ. ಹಂಗಾಗಿ when you're learning in this way, this is the process where you come across every instance of every avatar of Paramatma. Kapilopakhyaana, anybody has any doubt? Kanaka Mami, Rekha, Kasturi Mami, ಆಂಡಾಳ್ ಮಾಮಿ, ಯಾರಿಗೇನ್ ಡೌಟ್ ಇದ್ರು, ಯಶೋಧ ಮಾಮಿ, ಮಮತಾ, ಸುಕನ್ಯಾ ಮಾಮಿ, ಮೀಕಿ, ಪ್ರಭಾ ಆಂಟಿ, ಅನುರಾಧ ಆಂಟಿ, ಯಾರಿಗಾದ್ರೂ ಡೌಟ್ ಇದೆಯಾ? So shall we move to Dhruva Charitram today? One of the major Charitram is Dhruva Charitram. ತತ್ವಾರ್ಥಪೂರಿತವಾದಂತಹ ಚರಿತ್ರೆ. ಸಾಂಖ್ಯ ಪ್ರವರ್ತಕ ಯೋಗದಲ್ಲಿ ಯಾವ ರೀತಿ ಆತ್ಮವಿದ್ಯಾ ಪ್ರಕರಣವನ್ನ ನೀವು ನೋಡಿದ್ರು, ಅದೇ ಆತ್ಮ ಪರಮಾತ್ಮನ ತನ್ನೆಡೆಗೆ ಬರಮಾಡ್ಕೊಳ್ಳುವಂತಹ ಶಕ್ತಿಯನ್ನ ತೋರಿಸ್ತವನು ಧ್ರುವ. ಭಗವಂತನೆಡೆಗೆ ನಾವು ಹೋಗೋದನ್ನ ಕಪಿಲರು ಬೋಧನೆ ಮಾಡಿದ್ರು. ಬಟ್ ಇಟ್ ಇಸ್ ಜಸ್ಟ್ ರಿವರ್ಸ್. ಯು ನೋ ದಟ್ you can, being a human being, you can make an order to Lord to come to you ಅಂತ ತೋರಿಸ್ತವನು ಭಕ್ತ ಧ್ರುವ. ಧ್ರುವ ಅಲ್ಟಿಮೇಟ್ ಸ್ತುತಿ. ಓಕೆ, ಯಾವ ಚಾಪ್ಟರ್ ಸರ್ ಇದು? ವಿಚ್ ಚಾಪ್ಟರ್ ಸರ್ ಇದು? ದಿಸ್ ಇಸ್ ಚತುರ್ಥಸ್ಕಂಧೆ అష్టమోధ్యాయ. క్యాంటో 4 చాప్టర్ 8 నుండి ఆరంభిస్తుంది. నేను అంత చేస్తాను మీకు. మరి 8, 9, 12 అంతే. 8, 9, 12 అది 3 నేను చెప్పిస్తాను. ఓకే, 8,
9 and 12 ಇದು ಮೂರನ್ನೇ ನಾ ಹೇಳ್ಕೊಡೋದು ನಿಮ್ಗೆ. ಓಕೆ, ಈಗ ಅದೇ ಸ್ವಯಂಭುವ ಮನುವಿನ ಗಂಡು ಸಂತತಿಯನ್ನ ನಾವೀಗ ನೋಡೋಣ. ಇನ್ನು ಅಲ್ಲಿ ಆಕೃತಿ ಪ್ರಸೂತಿ ಇದ್ದಾಳೆ. ಬರೀ ದೇವಹೂತಿನ್ ಮಾತ್ರ ನೀವು ನೋಡಿದ್ರಿ. ದೇವಹೂತಿ ಮೋಕ್ಷಕ್ಕೆ ಹೋಗೋದ್ನು ನೋಡಿದ್ರಿ. ಆಕೃತಿ ಅಂಡ್ ಪ್ರಸೂತಿಯ ಒಂದು ಉಲ್ಲೇಖನೆ ನಮ್ಮ ಭಾಗವತದಲ್ಲಿ ಮುಂದಕ್ಕೆ ಬರುತ್ತೆ, ತುಂಬಾ ಜಾಸ್ತಿ ಬರಲ್ಲ. ಆಕೃತಿ ಅವಳ ಒಂದು ಮಗ ಯಜ್ಞ ಅಂತ ಬಂದು ಮುಗ್ದೋಗಿದೆ ಅಷ್ಟೇನೆ ಆಲ್ರೆಡಿ. ಸೊ ಆಕೃತಿಯ ಬಗ್ಗೆ ಜಾಸ್ತಿ ಸ್ವಲ್ಪ ಪೆಂಡಿಂಗ್ ಇತ್ತಲ್ಲ ಸರ್ ಇದು. ಸಾರಿ, ದೇವಹೂತಿಗೆ ತತ್ವಜ್ಞಾನ ಉಂಟಾಗಿ ಮೋಕ್ಷ ಪದವಿ ಪ್ರಾಪ್ತವಾದದ್ದು, ಅದು ಸ್ವಲ್ಪ ಮಾಡಿ ಬಿಟ್ಟಿದ್ದೀರಾ ಸರ್, ಅದು ಪೂರ್ತಿ ಮಾಡಿಲ್ಲ ಇನ್ನು ನಾನು. ಅದೇ ಈ ಕ್ಲಾಸ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸ್ವಲ್ಪ ಶ್ಲೋಕ ಇನ್ನು ಮುಗಿಸಿಲ್ವಾ? ಇಲ್ಲ ಸರ್, ಇನ್ನು ಮುಗಿಸಿಲ್ಲ. ಓ, ಎಷ್ಟ್ ಶ್ಲೋಕ ಇದೆ ಇನ್ನು? 9 ಶ್ಲೋಕ ಆಗಿದೆ ಸರ್, ಇನ್ ಮುಂದಕ್ಕೆ ಮಾಡ್ಬೇಕದು. ಓಕೆ, ನಾನೀಗ ಇಲ್ಲಿ ಶುರು ಮಾಡ್ಬಿಟ್ನಲ್ಲ, ಆಯ್ತು ಅದಿರ್ಲಿ. ಬಟ್ ಎನಿವೆ ಅದ್ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಾಗಿದೆ. ನಾಟ್ ಟು ವೆರಿ, ಐ ಹ್ಯಾವ್ ಟು ಓನ್ಲಿ ಟೀಚ್ ಯು ಶ್ಲೋಕಾಸ್, ದಟ್ಸ್ ಓಕೆ. ಓಕೆ, ನಾನೀಗ ಕೆಳಗಡೆ ಹೋಗಿ ಆ ಪುಸ್ತಕ ತರ್ಬೇಕು. ನಾನು ಪುಸ್ತಕ ತರ್ಲೇ ಇಲ್ಲ. ಐ ವಿಲ್ ಬಿ ಡೂಯಿಂಗ್ ಇಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓನ್ಲಿ ಶ್ಲೋಕಾಸ್, ರೈಟ್? ಹೌದು ಸರ್. I will do you the next class, not to worry. So ಈಗ ಈ ಒಂದು ದೇವಹೂತಿ ಅವರ ತಮ್ಮಂದಿರ ಚರಿತ್ರೆಯನ್ನ ನೀವು ನೋಡ್ತೀವ್ರಿ. ಈಗ ಸ್ವಯಂಭುವಮನು, ಸ್ವಯಂಭುವಿಗೆ ಇಬ್ರು ಪ್ರಿಯವ್ರತ, ಉತ್ಥಾನಪಾದ ಅಂತ ಇಬ್ರು ಮಕ್ಕಳನ್ನ ನೀವು ನೋಡಿದ್ರಿ. ಪ್ರಿಯವ್ರತನ ಕತೆ ನಂತರ ಬರುತ್ತೆ, ಈಗ ಬರಲ್ಲ. ಆಕೃತಿ ಹಾಗೂ ಪ್ರಸೂತಿಗಳ ಕತೆ ಭಾಗವತದಲ್ಲಿ ಹೆಚ್ಚಾಗಿ ಇಲ್ಲ, ಬಹಳ ವಿರಳ. ಹಾಗಾದ್ರೆ ಎಲ್ಲಿದೆ ಅಂದ್ರೆ ಇದರಲ್ಲಿದೆ, ಹರಿವಂಶದಲ್ಲಿ, ವಿಷ್ಣು ಪುರಾಣದಲ್ಲಿ ಇದೆ. ಸರಿ, ಈಗ ಈ ಪ್ರಿಯವ್ರತ ಹಾಗೂ ಉತ್ಥಾನಪಾದ, ಪ್ರಿಯವ್ರತ ಉತ್ಥಾನಪಾದನ ಮೂಲಕ ಕಥೆಗಳು ಮುಂದುವರಿಯುತ್ತೆ. ಪ್ರಿಯವ್ರತಂದು ಜಾಸ್ತಿ ಇಲ್ಲ, ಉತ್ಥಾನಪಾದಂದೇ ಜಾಸ್ತಿ ಇರೋದು. ಉತ್ಥಾನಪಾದ, ಉತ್ಥಾನಪಾದ, ಉತ್ಥಾನಪಾದ. ಇವನಿಗೆ ಇಬ್ರು ಜನ ಹೆಂಡತಿಯರು, ಸುನೀತಿ ಹಾಗೂ ಸುರುಚಿ. ಸುನೀತಿ ಹಾಗೂ ಸುರುಚಿ. ಇಲ್ಲಿ ನಮ್ಮ ಈ ಒಂದು ಚರಿತ್ರೆಯನ್ನ ಶುರು ಮಾಡ್ಬೇಕಾದ್ರೆ ಮೊದಲು ಬ್ರಹ್ಮದೇವನ ಒಂದು ಒಂದು ನೆಗೆಟಿವ್ ಆಸ್ಪೆಕ್ಟ್. ಪರಮಾತ್ಮ ಬ್ರಹ್ಮದೇವ ಚತುರ್ಮುಖ ಬ್ರಹ್ಮ ಕತ್ತಲೆಯಲ್ಲಿ ಕೂತಿರ್ತಾನೆ, ನಿಶಾದಲ್ಲಿ. ಅಲ್ಲಿ ಒಂದಿಷ್ಟು ನೆಗೆಟಿವ್ ಆಸ್ಪೆಕ್ಟ್ ಇರುವಂತಹ ಒಂದಷ್ಟು ಸೃಷ್ಟಿಯನ್ನ ಮಾಡ್ತಾನೆ. ದ ಬ್ರಹ್ಮದೇವ ಇಸ್ ಗೋಯಿಂಗ್ ಟು ಡೂ ದ ಸೃಷ್ಟಿ ಆಫ್ ದ ನೆಗೆಟಿವ್ ಆಸ್ಪೆಕ್ಟ್. ಯಾಕಂದ್ರೆ ಅವನ ಪಾಸಿಟಿವ್ ಆಸ್ಪೆಕ್ಟ್ ಎಲ್ಲ ಅವನಿಗೆ ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ. ಮಕ್ಕಳ ದಯವಿಟ್ಟು ಹೋಗಿ ಸೃಷ್ಟಿಯನ್ನ ಮಾಡ್ಬಿಟ್ಟು ದಯವಿಟ್ಟು ನೀವೆಲ್ಲ ಏನ್ ಮಾಡಿ, ವಾಟ್ ಯು ಹ್ಯಾವ್ ಟು ಡೂ, ಪರಿಪಾಲನೆ ಮಾಡಿ ಅಂದ್ರೆ ಅವಾಗಿನ ಕಾಲದಿಂದಲೇ ಅಪ್ಪನ ಮಾತನ್ನ ಮಕ್ಕಳು ಕೇಳಲ್ಲ. ಅದು ಹಾರ್ಡ್ ಅಂಡ್ ರೂಲ್ ರೈಟ್ ಫ್ರಮ್ ಬ್ರಹ್ಮ. ಒಪ್ಕೋತೀರಾ? ಈಗ್ಲೂ ಅಪ್ಪನ ಮಾತು ಕೇಳಲ್ಲ ಮಕ್ಕಳು ಅಲ್ವಾ? ಸರ್ ನೀವ್ ಕೇಳಲ್ವಾ ಸರ್ ನಿಮ್ಮ ಅಪ್ಪನ ಮಾತು? ಖಂಡಿತ ಇಲ್ಲ. ದಟ್ ಇಸ್ ಅ ಹಾರ್ಡ್ ರೂಲ್. ಯು ಕೆನಾಟ್ ಬ್ರೇಕ್ ದ ರೂಲ್ ಅಟ್ ಆಲ್ ಅಲ್ವಾ? ಯಾರು ಅವರ ತಂದೆಯ ಮಾತು ಕೇಳಲ್ಲ ಅನ್ನೋದು. ಮೊದಲು ಬ್ರಹ್ಮದೇವನ ಪಾಸಿಟಿವ್ ಆಸ್ಪೆಕ್ಟ್ ಸನಕಾದಿ ಕುಮಾರರು, ನಂತರ ಬರೋರು ನಾರದ, ನಂತರ ಬರೋರು ಋಭು, ನಂತರ ಬರೋರು ಅರುಣಿ, ನಂತರ ಬರೋರು ಹಂಸ, ನಂತರ ಬರೋರು ಯತಿ. ಈ ಒಂದು 7 ಜನ ಬರ್ತಾರೆ. ಸನಕಾದಿ ಕುಮಾರರು, ನಾರದರು, ಋಭು, ಅರುಣಿ, ಹಂಸ, ಯತಿ. ಇವರು
ಊರ್ಧ್ವರೇತಸ್ ಎಂಬ ಬ್ರಹ್ಮಚಾರಿಗಳಾಗಿ ಗೃಹಸ್ಥಾಶ್ರಮವನ್ನೇ ಕೈ ಹಿಡಿಯದೆ ಪರಮಾತ್ಮನನ್ನೇ ಸದಾ ಉಪಾಸನೆ ಮಾಡಿಕೊಂಡು ಇರೋರು. ಹೇ ಮಕ್ಕಳ, ದಯವಿಟ್ಟು ನಾನು ನನ್ನ ಶಕ್ತಿಯೆಲ್ಲ ನಿಮ್ಗೆ ದಾರೆ ಎರಿತೀನಿ, ಹೋಗಿ ಸೃಷ್ಟಿಯ ಕೆಲಸವನ್ನ ಮಾಡಿ, ಸೃಷ್ಟಿಯ ಕೆಲಸವನ್ನ ಮಾಡಿ ಅಂತ ಬ್ರಹ್ಮದೇವ ಕೇಳ್ಕೊತಾನೆ. ಆದ್ರೂ ಅಪ್ಪ, ನಾವೆಲ್ಲ ಗಂಡು ಸಂತತಿಯಲ್ಲಿ ನಿನಗೆ ಬಂದ್ರು ಕೂಡ ನಮ್ಮನ್ನ ದಯವಿಟ್ಟು ನೀನು ಗಂಡು ಮಗು ಅಂತ ತಿಳ್ಕೊಬೇಡ. ಯಾಕಂದ್ರೆ ಊರ್ಧ್ವರೇಥಸ್ ಅಥವಾ ಊರ್ಧ್ವ ಮುಖವಾಗಿ ಪರಮಾತ್ಮನನ್ನೇ, ಸರ್ವೇಶ್ವರನನ್ನೇ ನಾವೆಲ್ಲ ನಾಡಿ ಹೋಗೋರು. ಹಂಗಾಗಿ ನೀನು ಕಟ್ಟಿ ಹಾಕುವ ಸಾಮ್ರಾಜ್ಯದಲ್ಲಿ ನಮ್ಮನ್ನ ಚಕ್ರವರ್ತಿಯಾಗಿ ನೀನು ಕೂರ್ಸಕ್ಕಾಗಲ್ಲ. ವಿ ವಿಲ್ ನೆವರ್ ಗೆಟ್ ಇಟ್ ಟು ದ ಬದ್ಧ ಜೀವಾತ್ಮ. ಬದ್ಧರಾಗಿ ಯಾವುದೋ ಒಂದು ಕನ್ಸ್ಟೆಂಟ್ಗೆ ನಾವು ಕಟ್ಟಿ ಹಾಕಿಕೊಳ್ಳಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಅಂತ 7 ಜನನು ಮಕ್ಕಳು ಬ್ರಹ್ಮದೇವನ ಪೋಸ್ಟ್ ನೇ ರಿಜೆಕ್ಟ್ ಮಾಡಿ ದೇ ಆರ್ ಗೋಯಿಂಗ್ ಟು ಗೋ. ಓಕೆ, ಎಲ್ಲಾರು ನೋಟ್ಸ್ ತಗೊಳ್ಳಿ. ಈಗ ಟೇಕ್ ಡೌನ್ ದ ನೋಟ್ಸ್. Canto 4, Chapter 8. ಹೆಡ್ಡಿಂಗ್ ಬರ್ಕೊಳ್ಳಿ ಎಲ್ರು. ప్రభా ఎడిటింగ్ మ్యూట్ చేసుకోండి మీరు. Canto 4, Chapter 8. ಸೊ ಚತುರ್ಥ ಸ್ಕಂದೆ ಅಷ್ಟಮೋಧ್ಯಾಯ. ಧ್ರುವ ಚರಿತ್ರಂ ಅಂತ ಬರ್ಕೊಳ್ಳಿ. ಧ್ರುವ ಚರಿತ್ರಂ. ಸೊ ಮನುವಿನ, ಮನು ಅಂದ್ರೆ ಸ್ವಯಂಭುವ ಮನು, ಸ್ವಯಂಭುವ ಮನುವಿನ ಗಂಡು ಮಕ್ಕಳ ವಂಶ ಅಂತ ಬರ್ಕೊಳ್ಳಿ. ಸ್ವಯಂಭುವ ಮನುವಿನ ಗಂಡು ಸಂತತಿ ಅಥವಾ ಗಂಡು ಮಕ್ಕಳ ವಂಶ. ಈಗ ಅದ್ರ ಕೆಳಗಡೆ ಚತುರ್ಮುಖ ಬ್ರಹ್ಮ ಅಂತ ಬರ್ಕೊಳ್ಳಿ ಹೆಡ್ಡಿಂಗ್. ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಂದ ಹಿಂಗ್ ಒಂದ್ ಲೈನ್ ಹಾಕ್ಬಿಟ್ಟು ಆ ಲೈನ್ ಅಲ್ಲಿ 7 ಆರೋ ಮಾರ್ಕ್ಸ್ ಹಿಂಗ್ ಹಾಕೊಳ್ಳಿ. ಚತುರ್ಮುಖ ಬ್ರಹ್ಮನಿಂದ ಈ ತರ ಒಂದ್ ಲೈನ್ ಉದ್ದಕ್ ಹಾಕೊಂಡು ಆ ಲೈನ್ ಅಲ್ಲೇ 7 ಆರೋ ಮಾರ್ಕ್ಸ್ ಹಾಕೊಂಡು ಮೊದಲನೇದು ಸನಕಾದಿ ಕುಮಾರರು ಬರ್ಕೊಳ್ಳಿ. ಕನಕ ಮಮ್ಮಿ ಮ್ಯೂಟ್ ಮಾಡ್ಕೊಳ್ಳಿ. ಸನಕಾದಿ ಕುಮಾರರು. ಸೆಕೆಂಡ್ ಆರೋ ಮಾರ್ಕು ನಾರದ. ನಾರದ ಚತುರ್ಮುಖ ಬ್ರಹ್ಮ ಮೇಲಿನಿಂದ ಒಂದ್ ಲೈನಿಂಗ್ ಹೇಳ್ಕೊಂಡ್ರಿ, 7 ಬೈಫರ್ಕೇಶನ್ ಮಾಡ್ಕೊಂಡ್ರಿ ಆರೋ ಮಾರ್ಕ್ ಅಲ್ಲಿ. ಮೊದಲನೇದು ಸನಕಾದಿ ಕುಮಾರರು, ಎರಡನೇದು ನಾರದ, ಮೂರನೇದು ರುಬು. ರುಬು ಕನ್ನಡದವರು. ರು ಅಂತ ಬರ್ತಾ ಇತ್ತಲ್ಲ ಹಿಂದೆ ಋಷಿ. 6 మమ్మీ తెలుగులో 6నే ఉందో ఏమో నాకు తెలీదు. 6నే ఉందా? 6 ఉపయోగించాల. రాకొంబు రు కాదు, రాకొంబు రు ಅಲ್ಲ ಆಯ್ತಾ. ರು ರುಬು, ರುಬು దీర్ఘ ರು కాదు, ಹ್ರಸ್ವಂಗ ರುಬು. ಸನಕಾದಿ ಕುಮಾರರು, ನಾರದ, ರುಬು. నెక్స్ట్ అరుణి. అరుణి ఇక్కడ రాకంబురు. అరుణి, అరుణి. నెక్స్ట్ హంస. హంస. నెక్స్ట్
ಯತಿ ಐ ಥಿಂಕ್ 6 ಅನ್ಸುತ್ತೆ, 7 ಅಲ್ವೇನೋ ಅಲ್ವಾ? It is not 7, I think it is 6. ಸನಕಾದಿ ಕುಮಾರರು, ನಾರದ, ಋಭು, ಅರುಣಿ, ಹಂಸ, ಯತಿ. ಕರೆಕ್ಟ್. 6 ಬರ್ಕೊಂಡ್ರ? ಇವರ 6 ಜನಕ್ಕೂ ಹಿಂಗೊಂದು ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು, ಪುಟ ಫ್ಲವರ್ ಬ್ರಾಕೆಟ್, ಊರ್ಧ್ವರೇತಸ್, ರೈಟ್ ಡೌನ್. ಫಸ್ಟ್ ಸನಕಾದಿ ಕುಮಾರರು, ನಾರದರು, ಋಭು, ನಂತರ ಅರುಣಿ, ಹಂಸ, ಯತಿ. ఇలా బ్రాకెట్ చేయండి అందరికీ. ఫ్లవర్ బ్రాకెట్ వేసి ఒక ఇంప్లికేషన్ మార్క్ వేసి ఊర్ధ్వరేతస్ ಬ್ರಹ್ಮಚಾರಿಗಳು, ಊರ್ಧ್ವರೇತಸ್ ಬ್ರಹ್ಮಚಾರಿಗಳು. ಗೃಹಸ್ಥಾಶ್ರಮವನ್ನು ಕೈ ಹಿಡಿಯದವರು. ಬರ್ಕೊಳ್ಳಿ. ಊರ್ಧ್ವರೇತಸ್ ಬ್ರಹ್ಮಚಾರಿಗಳು ಮತ್ತೆ ಗೃಹಸ್ಥಾಶ್ರಮವನ್ನು ಕೈ ಹಿಡಿಯದವರು. సో బ్రహ్మదేవుడికి మొగటిగా ఒక్కడు బ్రహ్మమానస పుత్రుడైన మనువు పుట్టుతాడు. ఆ మనువే ಸ್ವಾಯಂಭುವ ಮನು. ಆ ಮನು ಜೊತೆ ಇನ್ನೊಂದು ಬ್ರಹ್ಮಮಾನಸ ಪುತ್ರಿಯಾದ ಶತರೂಪ ಅನ್ನವಳು ಹುಟ್ಟುತ್ತಾಳೆ. ಸ್ವಾಯಂಭುವ ಮನುನೇ ಶಿವನ ಅಂಶ, ಶತರೂಪೇನೆ ಪಾರ್ವತಿಯ ಅಂಶ. ಅವರಿಬ್ರು ಮದುವೆ ಆಗ್ತಾರೆ. ಅವರ ಗಂಡು ಮತ್ತೆ ಹೆಣ್ಣು ಸಂತತಿ ಈಗಾಗ್ಲೇ ನೀವು ನೋಡಿದೀರಾ. ಉತ್ಥಾನಪಾದ ಅಂಡ್ ಪ್ರಿಯವ್ರತ, ದೇವಹೂತಿ, ಆಕೂತಿ ಅಂಡ್ ಪ್ರಸೂತಿ. ಅದು ಒಂದು ಕಡೆ ಆಗೋಯ್ತು. ಮತ್ತೆ ಪರಮಾತ್ಮ ಚತುರ್ಮುಖ ಬ್ರಹ್ಮ ಏನ್ ಮಾಡ್ದ? ತನ್ನ ಮನಸ್ಸಿನಿಂದ ಒಂದು ಎಷ್ಟು ಜನ, 1 2 3 4 5 6 7 8 9 ಜನ ಸೃಷ್ಟಿಸ್ದ. ಸನಕಾದಿ ಕುಮಾರರು 4 ಜನ, ನಾರದರು, ಋಭು, ಅರುಣಿ, ಹಂಸ, ಯತಿ. ಸನಕಾದಿ ಕುಮಾರರು ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ 4 ಅಂತ ಬರ್ಕೊಳ್ಳಿ. 4 5 6 7 8 9 ಅಲ್ವಾ? ಟೋಟಲಿ ಇಟ್ ಬಿಕಮ್ಸ್ 9. ಬಟ್ ಅಲ್ಲಿ ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ ಅದೆಲ್ಲ ಬರೆಯೋದ್ ಬೇಕಿಲ್ಲ. బికాస్ ఆల్రెడీ మీ నోట్స్ లో అక్కడక్కడ వాళ్ళ పేరు మీరు ఉల్లేఖించారు. ఇక్కడ ఏమి అది వెలిగించే అక్కర్లేదు ಅಲ್ವಾ ರೇಖಾ? ಅಲ್ಲಲ್ಲಿ ಸನಕಾದಿ ಕುಮಾರರು ಅಂತ ಬರ್ಕೊಂಡಿದ್ದೀರಾ. ಸನಂದ, ಸನತ್ ಕುಮಾರ, ಸನತ್ ಸುಜಾತ. ಇಲ್ಲೇನ್ ಬರೆಯೋ ಅವಶ್ಯಕತೆ ಇಲ್ಲ. ಸನಕಾದಿ ಕುಮಾರರು ಅಂದ್ರೆ ಅಲ್ಲಿ 4 ಅಂತ 4 8 அங்க போட்டுக்கோங்க பிராக்கெட்ல. சோ இவா 4 பேரு. அதுக்கப்புறமா ನಾರದ, ಋಭು, ಅರುಣಿ, ಹಂಸ, ಯತಿ. ಈ 9 ಜನ ಮಕ್ಕಳು ಬ್ರಹ್ಮಮಾನಸ ಪುತ್ರರಾಗಿ ಹುಟ್ಟಿದ್ರು. ಇವ್ರಿಗೆಲ್ಲ ನೋಡಿ ನಾನು ಸ್ವಯಂಭವ ಮನುವಿಗೆ ಹೇಳಿದೆ. ಏನ್ ಹೇಳಿದೆ? ಭೂಮಿಯಲ್ಲಿ ಸೃಷ್ಟಿಯನ್ನ ಮಾಡಿ, ಭೂಮಿಯನ್ನ ಬೈಫರ್ಕೇಟ್ ಮಾಡಿ, 7 ಸಾಗರಗಳನ್ನ ಏರ್ಪಡಿಸಿ, 7 ದ್ವೀಪ ವಸುಂಧರೆಯಾಗಿಸು ಈ ಭೂಮಿಯನ್ನ. ಆ ಕೆಲ್ಸ ಎಲ್ಲ ನನ್ನ ಮಗ ಮಾಡ್ದ. ಯಾರೋ ಸ್ವಯಂಭುವ ಮನು. ನೀವೇನ್ ಮಾಡಿ, ಒಂದೊಂದು ಖಾಂಡಕ್ಕೆ 7 ಖಂಡಗಳಿದೆ ಅಲ್ವಾ, ಭೂಖಂಡಗಳು. ಒಂದೊಂದು ಖಾಂಡಕ್ಕೆ ಒಬ್ರೊಬ್ರು ಅಧಿಪತಿಯಾಗಿ ಹೋಗಿ, ಕಮಾನ್ ಯು ಸ್ಟಾರ್ಟ್ ಡೂಯಿಂಗ್ ದ ಸೃಷ್ಟಿ ಅಂಡ್ ಆಲ್ಸೋ ಯು ಡೂ ದ ರಾಜ್ಯಭಾರ ಅಂದಾಗ ಈ 9 ಜನನು ಏನ್ ಹೇಳಿದ್ರು? ನೋ, ವಿ ಕೆನಾಟ್ ಡೂ ದಟ್. ಬಿಕಾಸ್ ವೆದರ್ ವಾಂಟೆಡ್ಲಿ ಆರ್ ಅನ್ವಾಂಟೆಡ್ಲಿ you have given us the ಅಪರೋಕ್ಷ ಜ್ಞಾನ. ಸಂಸಾರ ಬಂಧನ ಏನು ಅಂತ ಹೇಳ್ಕೊಟ್ಬಿಟ್ಟು ಮತ್ತೆ ಸಂಸಾರಕ್ಕೆ ಬೀಳು ಅಂದ್ರೆ ಯಾರಾದ್ರೂ ಬೀಳ್ತಾರ? ಸಂಸಾರದಿಂದ ಉತ್ತುಂಗದ ಕಡೆಗೆ ಹೋಗಕ್ಕೆ ನೋಡ್ತಾರಿಯೇ ಹೊರತು ಸಂಸಾರದಲ್ಲಿ ಹೋಗಿ ಕೂಪ ಮಂಡೂಕರಾಗಿ ಮತ್ತೆ ಬೀಳಕ್ಕೆ ಶುರು ಮಾಡ್ತಾರ? ಒನ್ಸ್ ಯು ನೋ ದ ಅಭಿರುಚಿ ಆಫ್ ಪರಮಾತ್ಮಸ್ ಸ್ಟೋರಿ, ಡು ಯು ನೀಡ್ ಎನಿ ಅದರ್ ಸ್ಟೋರಿ? ಉತ್ತಮೋತ್ತಮವಾದ ಖಾದ್ಯವನ್ನ ತಿಂದ ಮೇಲೆ ಯಾವುದೋ ಅದಕ್ಕಿಂತ ಕಳಪೆಯಾಗಿರುವಂತಹ ಖಾದ್ಯವನ್ನ ತಿಂತೀರಾ?
ಬಾಯಿಗೆ ಸೇರುತ್ತಾ? ಸೇರಲ್ಲ ಅಲ್ವಾ? ಆ ರೀತಿ ಉತ್ತಮೋತ್ತಮವಾದಂತಹ ಊರ್ಧ್ವರೇತಸ್ ಎಂಬ ಬ್ರಹ್ಮಜ್ಞಾನವನ್ನ ಅಪ್ಪ ನೀನ್ ಕೊಟ್ಟಿದ್ದೆ ತಪ್ಪಾಯ್ತು ನಮಗೆ. ಯು ಹ್ಯಾವ್ ಗಿವನ್ ಅಸ್ ದ ಊರ್ಧ್ವರೇತಸ್ ಜ್ಞಾನ. ಡ್ಯೂ ಟು ದಟ್ ವಿ ಆರ್ ಗೋಯಿಂಗ್ ಟು ನಾಟ್ ಹೋಲ್ಡ್ ಅಪಾನ್ ದ ಗೃಹಸ್ಥಾಶ್ರಮ. ಅದರ ಬದಲು ನಾವು ತ್ರಿಲೋಕ ಸಂಚಾರಿಗಳಾಗಿ ಪರಮಾತ್ಮನನ್ನೇ ಸರ್ವೇಶ್ವರನನ್ನೇ ಸದಾ ನಾಡಿ ಇರ್ತೀವಿ ಅಂತ 9 ಮಕ್ಕಳು ರಿಜೆಕ್ಟ್ ಮಾಡ್ಬಿಟ್ರು ಹೋಗಿ. ಆಯ್ತಾ? ಬ್ರಹ್ಮದೇವನಿಗೆ ಒಂದು ರೀತಿ ನಿರಾಶೆ ಆಯ್ತು. ಕತ್ತಲೆಯಲ್ಲಿ ಹೋಗಿ ಬ್ರಹ್ಮದೇವ ಕೂತ. ಕತ್ತಲೆಯಲ್ಲಿ ಬ್ರಹ್ಮದೇವ ಕೂತ ಅನ್ನೋದೇ ನೆಗೆಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಈಗ ರೈಟ್ ಡೌನ್ ಫ್ರಮ್ ಬ್ರಹ್ಮದೇವ ಪುಟ್ ಎ ಬಿಗರ್ ಆರೋ ಮಾರ್ಕ್. ಹಿಂಗ್ ಒಂದ್ ಲೈನ್ ಹೇಳೋದು, ಪುಟ್ ಎ ಬಿಗರ್ ಆರೋ ಮಾರ್ಕ್ ಫ್ರಮ್ ಬ್ರಹ್ಮದೇವ. ಫ್ರಮ್ ಚತುರ್ಮುಖ ಬ್ರಹ್ಮ ನೆಗೆಟಿವ್ ಅಂತ ಬರ್ಕೊಳ್ಳಿ. ಅಲ್ಲಿ ಸುಮ್ನೆ -VE ಅಂತ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ. ನೆಗೆಟಿವ್ ಆಸ್ಪೆಕ್ಟ್ ಆಗಿ ಒಂದಷ್ಟು ಜನ ಹುಟ್ಟುತ್ತಾರೆ. ಇದಂತ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಏನೋ ಅರ್ಥ ಆಗಲ್ಲ, ಕೈಯಲ್ಲಿ ಬರೆಸ್ಬೇಕು. ಓಕೆ? ಬ್ರಹ್ಮದೇವನಿಂದ ನೇರ ಎಪ್ಡಿ ನೇರ್ ಕೋಡವನ್ನೇ ನೆಗೆಟಿವ್ ಅಂತ ಬರ್ಕೊಳ್ಳಿ. ಈಗ ಫಸ್ಟ್ ಹುಟ್ಟವನೇ ಅಧರ್ಮ. ಅಧರ್ಮ ಅಧರ್ಮ ಎಲ್ಲಾರ್ಗು ಅರ್ಥ ಆಗ್ತಾ ಇದೆಯಾ? ಕರೆಕ್ಟ್ ಆಗಿ ಬರ್ಕೋತಾ ಇದ್ದೀರಾ ಎಲ್ರು? ಓಕೆ. ಅಧರ್ಮನ ಹೆಂಡತಿ ಇನ್ನೊಬ್ಳು ಹುಟ್ಟುತ್ತಾಳೆ. ಅವಳು ಬ್ರಹ್ಮದೇವನಿಗೆ ಹುಟ್ಟೋದು. ಆಯ್ತಾ? ಇದೇನ್ ಸರ್, ಹೆಂಡತಿನೂ ಬ್ರಹ್ಮನಿಗೆ ಹುಟ್ಟಿ ಗಂಡನೂ ಬ್ರಹ್ಮನಿಗೆ ಹುಟ್ಟಿ ಇದೇನು? ಅದಕ್ಕೆ ನೆಗೆಟಿವ್ ಆಸ್ಪೆಕ್ಟ್ ಅಂತ ಹೇಳೋದು. ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲೂ ಶತರೂಪೇನು ಬ್ರಹ್ಮನಿಗೆ ಹುಟ್ಟಿದ್ದು ಅಲ್ವಾ? ಸ್ವಯಂಭವ ಮನುನು ಬ್ರಹ್ಮನಿಗೆ ಹುಟ್ಟಿದ್ದು. ಆದ್ರೆ ಅವರವರ ಹುಟ್ಟಿನ ರೀತಿ ಬೇರೆ ಬೇರೆ ಆಗಿತ್ತು. ಅದನ್ನ ನಿಮ್ಗೆ ಹೇಳಿಲ್ಲ. ದಟ್ ಇಸ್ ನಾಟ್ ಕವರ್ಡ್ ಇನ್ ಭಾಗವತಂ. ದಟ್ ಇಸ್ ಕವರ್ಡ್ ಇನ್ ವಿಷ್ಣು ಪುರಾಣಂ, ವಿಚ್ ವಿ ಆರ್ ನಾಟ್ ಗೋಯಿಂಗ್ ಟು ಡೀಲ್ ವಿತ್. ಬಟ್ ಈಗ ಅಧರ್ಮ ಅನ್ನೋನು ಹುಟ್ಟದ. ಇವನ ಹೆಂಡತಿ ಬರ್ಕೊಳ್ಳಿ ಮೃಷಾ. ಮೃಷಾ ದೊಡ್ಡ ಶಾ, ಮೃಷಾ. అధర్మ అంటే మీకంతా తెలుసు, అధర్మము అని. ధర్మానికి విరుద్ధము అధర్మము ಅಲ್ವಾ? ಅಧರ್ಮ ಅಂತ ಗೊತ್ತು. ಮೃಷ ಅಂದ್ರೆ మృష అంటే ఏమి? మృష అన్న என்ன? ರೇಖಾ, ಯಶೋಧ ಮಾಮಿ சொல்லுங்க, ಕನಕ ಮಾಮಿ, ಆಂಡಾಳ್ ಮಾಮಿ, ಯಾರಾವುದು? ವೃಷ ಅಂದ್ರೆ ಅಹಂಕಾರ. ಅಹಂಕಾರ ಅಹಂಕಾರ ಅಂದ್ರೆ ನಮ್ಮಲ್ಲಿ ಅಡಗಿದೆಯಲ್ವಾ ಅಹಂಕಾರ ತತ್ವ, ಅದಕ್ಕಾದು ಅದಲ್ಲ. ನಾನು ಅನ್ನೋ ಅಹಂಭಾವ, ನೀನು ಮೃಷ. ಓಕೆ? ಸೊ ಈ ಅಧರ್ಮ ಹಾಗೂ ಮೃಷ ಅನ್ನೋರು ಇಬ್ರು ಹುಟ್ತಾರೆ. ಯಾರಿಗೆ? ಅವರು ಗಂಡ ಹೆಂಡತಿ ಆಗ್ತಾರೆ. ಅವರಿಬ್ರು ಮದುವೆ ಮಾಡ್ಕೋತಾರೆ. ಎಷ್ಟ್ ಚೆನ್ನಾಗಿದೆ ನೋಡಿ ಈ ಜೋಡಿ. ರಾಮನಕ್ಕೆ ಸೀತೆ, ಸೀತೆನಕ್ಕೆ ರಾಮನ್, ருக்மிணிக்கு கண்ணன், கண்ணனுக்கு ருக்மிணி. இது கேட்கறதுக்கே எவ்வளவு நல்லா இருக்கு. ಇದೇದೋ ಅಧರ್ಮமா, ಅದಕ್ಕೆ ಮೃಷಾವ. ಆಹಾ, ಮಾಡ್ಸಿದ ಜೋಡಿ ಅಲ್ವಾ? ನೆಕ್ಸ್ಟ್ ಈ ಮೃಷಾಗೆ ದಂಭಂ. ದಂಭಂ ಅನ್ನೋ ಒಬ್ಬ ಹುಡುಗ, ಬಾಯ್. ಈಗ ಅಧರ್ಮ ಅನ್ನೋದು ಇಲ್ಲಿ ಬಾಯಿ, ಮೃಷ ಅನ್ನೋದು ಗರ್ಲು. ಕೆಳಗಡೆ ಅದನ್ನು ಹಾಕೋಬೇಕು ನೀವು, ಮೇಲ್ ಅಂಡ್ ಫಿಮೇಲ್ ಅಂತ. ಅಧರ್ಮ ಇಸ್ ಮೇಲ್, ಮೃಷ ಇಸ್ ಫಿಮೇಲ್.
ಇವರು ಡೈರೆಕ್ಟ್ ಆಗಿ ಚತುರ್ಮುಖ ಬ್ರಹ್ಮನ ನೆಗೆಟಿವ್ ಆಸ್ಪೆಕ್ಟ್ ಇಂದ ಹುಟ್ಟವರು. ಅರ್ಥ ಆಯ್ತಾ? ಈಗ ಈ ಅಧರ್ಮ ಮತ್ ಮೃಷ ಇವರಿಬ್ರು ಮದುವೆ ಆಗ್ತಾರೆ. ಈ ಮೃಷೆಗೆ ಒಬ್ಬ ಹುಟ್ತಾನೆ, ಅವನ ಹೆಸರೇ ದಂಭಂ. ದಂಭಂ. ಈ ದಂಭಂ ಅನ್ನೋಕೆ ಒಬ್ಳು ಬಂದು ಸೇರ್ಕೋತಾಳೆ. ಅವಳು ಬಂದು ಮಾಯಾ. ಬರ್ಕೊಳ್ಳಿ, ಮಾಯಾ. ಮಾಯಾ. ದಂಭಂ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅಧರ್ಮ ಕ್ರಿಯಾ. ಸಾರಿ, ಅಧರ್ಮ ಕ್ರಿಯಾ ಕಾದು, ಅಧಮ ಕ್ರಿಯಾ. ಅಧಮమైన ನಿಕೃಷ್ಟమైన ಕ್ರಿಯಾಕಿ ದಂಭಂ ಅಂತ ಹೇಳೋದು, ಅಧಮ ಕ್ರಿಯಾ. ಈ ಮಾಯೆ ಅನ್ನೋಳು ಯಾರು ಅಂದ್ರೆ ನಿವೃತ್ತಿ. ನಿವೃತ್ತಿ ಅನ್ನೋ ಮೃತ್ಯು ದೇವತೆಯ ಮಗಳು. ನಿವೃತ್ತಿ. ಆ ಕಡೆ ಕೂಡ ಋಷಿ ರೂನೇ ರಾಸ್ಕೋಬಲ್ಲ. ನಿವೃತ್ತಿ ಅಲ್ಲಿ ಕೂಡ ಋಷಿ ರೂನೇ ಹಾಕೋಬೇಕು. ನಿವೃತ್ತಿ ಎಂಬ ಮೃತ್ಯು ದೇವತೆಯ ಮಗಳು, ದತ್ತು ಮಗಳು. ಅದು ಸುಮ್ಮನೆ ಮಗಳಲ್ಲ, ದತ್ತು ಪುತ್ರಿಕ. ನಿವೃತ್ತಿ ಅನ್ನೋ ಮೃತ್ಯು ದೇವತೆಯ ದತ್ತು ಮಗಳು ಮಾಯಾ. ಈ ಮಾಯೆಗೂ ದಂಭಂಗೂ ಮದುವೆ ಆಗುತ್ತೆ. ಮಾಯಾ ಇಸ್ ಅಗೇನ್ ಫಿಮೇಲ್, ದಂಭಂ ಇಸ್ ಮೇಲ್. ಅರ್ಥ ಆಯ್ತಾ? ಮೊದಲು ಚತುರ್ಮುಖ ಬ್ರಹ್ಮ ತನ್ನ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಲ್ಲಿ 9 ಜನ ಮಕ್ಕಳನ್ನ ಹೊತ್ತು ಹೆತ್ತಾಗ, ನೋ ವಿ ಆರ್ ನಾಟ್ ಗೋಯಿಂಗ್ ಟು ಲಿಸನ್ ಟು ಯು, ಗೆಟ್ ಲಾಸ್ಟ್ ಅಂತ ಅವರು ಪರಮಾತ್ಮನಡೆಗೆ ಹೊರಟೋಗ್ತಾರೆ ಊರ್ಧ್ವರೇತಸ್ ಮೂಲಕ. ತನ್ನ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ತುಂಬಾ ಬೇಜಾರಾಗುತ್ತೆ ಬ್ರಹ್ಮದೇವನಿಗೆ. ನೋಡ್ ಮಾಡ್ತೀನಿ ಇವ್ರಿಗೆಲ್ಲ, ಪಾಸಿಟಿವ್ ಆಗಿದ್ರೆ ತಾನೇ ಇವರಿಗೆಲ್ಲ ಅಂತ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಮೊದಲು ಅಧರ್ಮ ಅನ್ನೋ ಹುಡುಗನ್ನ ಸೃಷ್ಟಿಸ್ತಾನೆ. ನಂತರ ವೃಷ ಅನ್ನೋ ಹುಡುಗಿಯನ್ನ ಸೃಷ್ಟಿಸ್ತಾರೆ. ಅವರಿಬ್ಬರು ಕಂತೆಗ್ ತಕ್ಕಿನ ಬೊಂತೆ. చెప్తారు కదా ಅటువంటి ಜೋಡಿ. ಅಯ್ಯೋ ಅಲ್ಲೇ ಇಬ್ರು ಪ್ರೀತಿಸಿ ನೀನು ಅಧರ್ಮಿಯಾಗಿದ್ದೀಯಾ, ನಾನು ಮೃಷಳಾಗಿದ್ದೀನಿ, ನಾವಿಬ್ರು ಮದ್ವೆ ಆಗ್ಬಿಡೋಣ ಅಂತ ಮದ್ವೆ ಆಗ್ತಾರೆ. ಸೊ ಅಧರ್ಮಕ್ಕೆ ಹೆಂಡತಿ ಮೃಷ ಮೂಲಕ ದಂಭಂ ಅಂದ್ರೆ ಅಧಮ ಕ್ರಿಯಾ ಅಂತ ಅರ್ಥ. ಆ ದಂಭಂ ಹುಟ್ಟದ. ಇಲ್ಲಿ ನಿವೃತ್ತಿ ಅನ್ನೋ ಮೃತ್ಯು ದೇವತೆ ಒಬ್ಬ ಇದ್ದಾನೆ. యమదేవుడుకు ఒక పేరు ఉంది, ఏమంటే నివృత్తి అనే పేరు. ಓಕೆ, ಆ ರೀತಿ ಮೃತ್ಯುದೇವತೆ ದತ್ತುಪುತ್ರಿಯಾಗಿ ಒಬ್ಬಳನ್ನ ತಗೊಂಡಿರ್ತಾನೆ. ಅವಳು ಎಲ್ಲಿಂದ ಬಂದ್ಲು ಅನ್ನೋ ಡೀಟೇಲ್ ಇಲ್ಲಿ ಬೇಕಿಲ್ಲ ನಮಗೆ. ಒಟ್ನಲ್ಲಿ ಒಬ್ಳು ದತ್ತುಪುತ್ರಿ ಮಾಯಾ. ಯಾಕಂದ್ರೆ ಮಾಯಾ ಸ್ಟೋರಿ ತುಂಬಾ ದೊಡ್ಡದಾಗಿದೆ. ವಿ ಕೆನಾಟ್ ಡೂ ರಿಸರ್ಚ್ ಹಿಯರ್ ಫಾರ್ ಮಾಯಾ. ದಟ್ ಕಮ್ಸ್ ಇನ್ ಅಗೇನ್ Harivansham, not here. Okay, what is exactly needed is needed here. Okay, no extra information required. ಮಾಯೆ ಅನ್ನೋ ಫಿಮೇಲ್ ಈ ದಂಭಮನ ಮದುವೆ ಆಗ್ತಾರೆ. ಸರಿ, ಇವರಿಬ್ರಿಗೂ ಒಬ್ಬ ಹುಟ್ತಾನೆ. ಕೆಳಗಡೆ ಹಾಕೊಳ್ಳಿ, ಲೋಭಂ. ಈ ಲೋಭಂ ಅನ್ನೋ ಮೇಲು ಒಂದು ಫಿಮೇಲ್ ನ ಮದುವೆ ಆಗ್ತಾನೆ. ನಿಕೃತಿ. ಸಿ, ಮಾಯೆ ನಿವೃತ್ತಿ ಅನ್ನೋ ಮೃತ್ಯು ದೇವತೆಯ ದತ್ತುಪುತ್ರಿ ಅಂತ ಬರ್ಕೊಂಡ್ರಿ. ಬಟ್ ಆಫ್ಟರ್ ಮಾಯಾ whomever ಫಿಮೇಲ್ ಕಮ್ಸ್, ನಿಕೃತಿ ಅಂತ ಎಲ್ಲ ಅವ್ರಿಗೆಲ್ಲ ಎಲ್ಲಿಂದ ಅವ್ರು ಬಂದ್ರು ಅಂತ nobody knows. ಓಕೆ, nobody knows ಅಂದ್ರೆ ಇಟ್ ಇಸ್ ದೇರ್ ಬಟ್ ನಾಟ್ ಇನ್ ಭಾಗವತ. ಲೋಭಂ ನಿಕೃತಿ. ಇವರಿಬ್ರಿಗೂ ಒಬ್ಬ ಮಗ ಹುಟ್ಟತಾನೆ. ಯಾರದು? ಕ್ರೋಧಂ. ಆ ಕ್ರೋಧನಿಗೆ ಒಬ್ಳು ಹೆಂಡತಿ ಸಿಗ್ತಾಳೆ, ಹಿಂಸಾ.
ఎంత బాగా చక్కగా ఉంది చూడండి ಸರ್. ಬೆಳಗಾಗೆದ್ದು ಏನೋ ಒಳ್ಳೆ ವಿಚಾರ ಒಂದಷ್ಟು ಹೇಳ್ತೀರಾ ಅಂತ ನಾವು ಕಷ್ಟ ಪಟ್ಕೊಂಡು ನಿದ್ದೆ ಎಲ್ಲ ಕೆಡ್ಸ್ಕೊಂಡು ಬಂದು ಕೂತ್ರೆ ಅದೇನೋ ಅಧರ್ಮ, ದಂಭ, ಲೋಭ, ಕ್ರೋಧ, ಅವ್ರಿಗೆ ಹಿಂಸೆ, నికృతి, ఇంకేం మీకు పని లేదు మాకు పని లేదు ఇది రాసుకొని వేరే కూకొని ఉండాం మేము కూడా కదా. ఉంది దీనిಗೂ సత్ఫలం ఉంది, డోంట్ వెరీ. ఓకే, ఈ నీవు ಬರ್ಕೊಳ್ಳೋದ್ರಿಂದಾನು ఫలశ్రుతి అక్కడే చెప్తా ఉంటారు బ్రహ్మదేవులు భాగవతములో. ಇವ್ರನ್ನೆಲ್ಲ ನೆನಿಬೇಕಂತೆ. ಯು ಹ್ಯಾವ್ ಟು ಪ್ರೇ ದೆಮ್ ಫಸ್ಟ್ ಯು ಹ್ಯಾವ್ ಟು ಪ್ರೇ ನೆಗೆಟಿವಿಟಿ so that negativity will not come to you. Then you have to go to the positive aspect. Okay, so ಆ ಕ್ರೋಧೆಗೆ ಹಿಂಸಾ ಈಗೆಲ್ಲ ಹಿಡೋ ಹೆಸರಿಗಿಂತ ಈ ಹೆಸರುಗಳು ಚೆನ್ನಾಗಿದೆ, ಒಪ್ಕೋತೀರಾ? இப்போ வைக்கிற பேரை விட இந்த பேர் எவ்வளவோ பெட்டர். ಹಂಸ ಅಂತ ಇಡೋದ್ನ ಹಿಂಸಾ ಅಂತ ಇಟ್ರು ಪರವಾಗಿಲ್ಲ, ಇನ್ನೇನೋ ಇಡ್ತಾರೆ, ಏನೇನೋ ಬಿಡ್ತಾರು. ಹೊಸದಾಗಿ ಹುಟ್ಟಿರೋ ಮಕ್ಕಳಿಗೆ ನಾ ಹೇಳಿದ್ನಲ್ಲ, ನನ್ ಫ್ರೆಂಡ್ ಕೊಲೀಗ್ ಮಗಳಿಗೆ ಯೂಕಿ ಅಂತ ಇಟ್ಟಿದ್ದಾರೆ ಹೆಸರು. ಹಂಗಂದ್ರಿ ಇಲ್ಲಿ ಕೋರ್ಮಂಗ್ಲದಲ್ಲಿ ಯೂಕಿ ಅನ್ನೋ ಒಂದು ಕ್ಲಬ್ ಇದೆ, ಪಬ್ ಅಂಡ್ ಬಾರ್ ರೆಸ್ಟೋರೆಂಟ್. ಇದ್ನ್ಯಾಕೋ ಇಟ್ಟೆ ನೀನು ಅಂದೆ. ಇಲ್ಲ, ಅದು ಯಾವ್ದೋ ಭಾಷೆಯಲ್ಲಿ, ಅದು ಯಾವ ಭಾಷೆನೋ ನಂಗೆ ಗೊತ್ತು, ಅದ್ರಲ್ಲಿ ಸರಸ್ವತಿ ಅಂತ. ಅಲ್ಲ ಕಣೋ, ಅಚ್ಚುಕಟ್ಟಾಗಿ ಸರಸ್ವತಿ ಅಂತಾನೆ ಹೆಸರು ಇಡ್ಬೋದಿತ್ತಲ್ಲ, ಹೋಗ ಅದಕ್ಕೆ ಯಾಕೆ ಯೂಕಿ ಅಂತ ನನ್ ಹೆಂಡತಿ ಆಸೆ ಪಟ್ಲು. ಎಷ್ಟು ಮುದ್ದಾದ ಮಗು ಅದು, ಎಷ್ಟು ಚೆನ್ನಾಗಿದ್ದಾಳು ನೋಡಕ್ಕೆ, ಮಹಾಲಕ್ಷ್ಮಿ ತರ. ನೋಡಿದ್ರೆ ಅವಳನ್ನ ಕರಿಬೇಕು ಯಾವ ತರ ಅಂದ್ರೆ ಯೂಕಿ ಅನ್ನಕ್ಕೆ ಏನಾದ್ರೂ ಹಿಂದೆ ಮುಂದೆ ಮೀನಿಂಗ್ ಇದೆಯಾ? ಹೂ ನೋಸ್ ದಟ್ ಲ್ಯಾಂಗ್ವೇಜ್. ಇಟ್ಬಿಡ್ತಾರ ಸರ್ ಈಗ. ಅಡ್ಜೆಕ್ಟಿವ್ಸ್ ಎಲ್ಲಾನು ಇಟ್ಬಿಡ್ತಾರೆ ಹೆಸರಾಗಿ. ಏನ್ ಹೇಳ್ತಾರೆ, ಹೈ ಹುಷ್ ಅಂತ ಇಟ್ಟಿದ್ದಾರೆ. ನಾವಲ್ಲೆಲ್ಲ ಹೆಂಚ್ ಮೇಲ್ ಬಂದ್ ಕಾಗೆ ಸಂಡಿಗೆ ಗಿಂಡಿಗೆ ಒಣಗ್ಸಿದ್ರೆ ವಡ ಅಂತ ಎಲ್ಲ ಬಂದ್ ಕಾಗೆ ಕೂತ ಹೈ ಹುಷ್ ಅಂತ ಕಲ್ ತೆಗೆದು ಓಡ್ಸಕ್ಕೆ ಹೈ ಹುಷ್ ಅನ್ನ ಶಬ್ದಾನ ಉಪಯೋಗಿಸ್ತಾ ಇದ್ವಿ. ಅದಿప్పుడు ಪೇರೈಂದಿ. ಅಯ್ಯೋ ದೇವ್ಡ, ಕೃಷ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಐ ಕರೆಕ್ಟೆಡ್ ದೆಮ್. ಕೃಷ ಅಂದ್ರೆ ನಶಿಸಿ ಹೋಗುವುದು, ಕೃಷಿಂಚಿಪೋಯೇದಿ, ರೋಗ ರುಜಿನಗಳು ಬಂದು ನಶಿಸಿ ಹೋಗುವುದು ಅಂತ ಅರ್ಥ. ತಂದೆ ತಾಯಿ ನಾಭಿಯಿಂದ ಆಶೀರ್ವಾದ ಮಾಡಿ ಕರಿಬೇಕು ಮಕ್ಕಳಿಗೆ. ದಟ್ ಬಿಕಮ್ಸ್ ಆಶೀರ್ವಚನಂ. ಎವ್ರಿ ಟೈಮ್ ವೆನ್ ಯು ಆರ್ ಕಾಲಿಂಗ್ ಯುವರ್ ಚಿಲ್ಡ್ರನ್, ಇಟ್ ಇಸ್ ಅನ್ ಆಶೀರ್ವಚನಂ, ಎಸ್ಪೆಷಲಿ ಮದರ್. ಬಿಕಾಸ್ ಆ ತಾಯಿ ಹೃದಯ ಮಿಡಿಯುತ್ತೆ ಮಕ್ಕಳನ್ನ ಕರಿಬೇಕಾದ್ರೆ, ಅಲ್ವಾ? ಕೃಷ, ರೋಗ ಅಂತ ಎಲ್ಲ ಇಟ್ರೆ ಹೆಸರನ್ನ ಏನ್ ಮಿಡಿಯುತ್ತೆ ಅಲ್ವಾ? ಹುಟ್ಟೋವಾಗ್ಲೇ ಪೋಲಿಯೋ ಹಾಕು, ಅದು ಹಾಕು, ಇದು ಹಾಕು, ಹುಟ್ಟೋವಾಗ್ಲೇ ನಾನಾ ತರದ ಕಾಯಿಲೆ ಮಕ್ಕಳಿಗೆ ಈಗಿನ ಕಾಲದಲ್ಲಿ. ಅದ್ರ ಮೇಲೂ ಹೆಸರನ್ನು ರೋಗ ಅಂತ ಇಟ್ರೆ, ಗಂಡಂದೊಂದು ಅಕ್ಷರ ಹೆಂಡತಿದೊಂದು ಅಕ್ಷರ ಇಟ್ಕೊಂಡು ಇಡ್ತಾರೆ ಸರ್. ಆ ತರ ಬೇರೆ ಮೀನಿಂಗ್ ಇರಲ್ಲ. ಗಂಡಂದೊಂದು ಸೇರ್ಸುತ್ತೆ, ಹೆಂಡತಿದೊಂದು ಅಕ್ಷರ ಸೇರ್ಸುತ್ತೆ. ಅದು ಇವನೇನೋ ರೋಹಿತೋ ರೋಹನೋ ಇರ್ತಾನೆ, ಅವನೇನೋ ಇನ್ನೇನೋ ಇರ್ತಾರೆ, ಗಾಯತ್ರಿನೋ ಆತರ. ಅದಕ್ಕೆ ರೋಗ ಅಂತ ಇಟ್ಟಿರ್ತಾರೆ. ಅದೇ ರೋಗವೇ ಇದೆಲ್ಲ, ಅಲ್ವಾ? ಇಲಾಗೆ ಇటువంటి పేర్లు. See these names which you are writing, no way we can use it in our lifetime, ಅಲ್ವಾ? ನೆಕ್ಸ್ಟ್ ಕ್ರೋಧ, ಹಿಂಸ. ಅವರಿಬ್ಬರಿಗೆ ಕಲಿ ಹುಟ್ಟುತ್ತಾನೆ. ಕಲಿ ಇಸ್ ಅಗೇನ್ ಮೇಲ್. ಕಲಿಗೆ ಒಬ್ಬಳು ಹೆಂಡತಿ, ದುರುಕ್ತಿ. ದುರುಕ್ತಿ, ಕೀಗೆ ತಾವತ್ತು, ದುರುಕ್ತಿ. ಈ ಕಲಿ ಹಾಗೂ ದುರಕ್ತಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಭಯಂ. ಈ ಭಯಂಗೆ ಒಬ್ಳು ಹೆಂಡತಿ, ಮೃತ್ಯು. ಈ ಭಯಂ ಮೃತ್ಯುಗೆ ಒಬ್ಬ ಮಗ ಹುಟ್ಟುತ್ತಾನೆ, ನಿರಯಂ. ಈ ನಿರಯಂಗೆ ಒಬ್ಳು ಹೆಂಡತಿ, ಯಾತನಾ.
ಯಾವುದೇ ವಂಶಾವಳಿಯಾದ್ರೂ 7 ಸಂತತಿಯನ್ನ ಮಾತ್ರ ಬರ್ಕೋಬೇಕು, ಅದಕ್ ಮೇಲ್ ಬರ್ಕೋಬಾರ್ದು. ನಿತ್ಯಾನುಸಂಧಾನದಲ್ಲೂ ಏಳ್ಪಡಿಕಾಳ್ ತೊಡಂಗಿ ಅಂತ ತಿರುಪಲ್ಲಾಂಡಲ್ಲಿ ನೀವು ನೋಡಿದೀರಾ ಅಲ್ವಾ? ಎಂದೆ ತಂದೈ 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 ತಮ್ಮೂ ತಪ್ಪನ್ ಅಂತ ಪೆರಿಯಾಳ್ವಾರರು ತಿರುಪಲ್ಲಾಂಡಲ್ಲಿ ಹೇಳ್ತಾರೆ. ವಾಟ್ ಎವರ್ ಸಂತತಿ ಯು ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್, let it frame it between 7, not more than 7. ಓಕೆ. ಈಗ ನೀವು ಪ್ರಹ್ಲಾದ ಚರಿತ್ರೆ ತಗೊಂಡಾಗ್ಲೂ ಸಾಕ್ಷಾತ್ ಬ್ರಹ್ಮದೇವನ ಪುತ್ರ ಯಾರು? ಕಶ್ಯಪ ಪ್ರಜಾಪತಿ. ಕಶ್ಯಪ ಪ್ರಜಾಪತಿಗೆ 12 ಜನ ಹೆಂಡತೀರು, 12-14 ಆಯ್ತಾ? ಕ್ರದ್ರು, ವಿನುತ, ದಿತಿ, ಅದಿತಿ ಅನ್ಕೊಂಡು ಇದಾರೆ. ಆ ದಿತಿ ಗರ್ಭದಲ್ಲಿ ಹುಟ್ಟಿರೋವನೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವಿನ ಮಗನೇ ಪ್ರಹ್ಲಾದನ ಮಗನೇ ವಿರೋಚನ, ವಿರೋಚನನ ಮಗನೇ ನಮೂಚಿಯ ಮಗನೇ ಬಲಿಚಕ್ರವರ್ತಿ, ಮಹಾಬಲಿ ಚಕ್ರವರ್ತಿ. ಈ ರೀತಿ ಅಕ್ಕಡ ಕೂಡ 7 ಸಂತತಿನೇ ನೀವು ನೋಡೋದು, ಅದಕ್ ಮೇಲ್ ನೋಡಲ್ಲ. ಅದೇ ರೀತಿ it has to be framed properly such a way that 7 generation ಮಾತ್ರ ನೋಡ್ತೀರಾ. ಈಗ ನೀವು ಕರೆಕ್ಟ್ ಆಗಿ 7 ಜನರೇಷನ್ ಬರ್ಕೊಂಡಿದ್ದೀರಾ. ಅಧರ್ಮ ದಂಭಂ, ಲೋಭಂ ಕ್ರೋಧಂ, ಕಲಿ ಭಯಂ ನಿರಯಂ. ಈ ಕಡೆ ಹೆಂಡತೀರು ಮೃಷ ಮಾಯಾ, ನಿಕೃತಿ ಹಿಂಸಾ, ದುರುಕ್ತಿ ಮೃತ್ಯು ಯಾತನ. ಕರೆಕ್ಟ್? am I right? ಎಲ್ರು ಅದನ್ನೇ ಬರ್ಕೊಂಡಿದ್ದೀರಾ? ಓಕೆ. ಇದ ಫಲಶ್ರುತಿ ಬರ್ಕೊಳ್ಳಿ ಕೆಳಗಡೆ. ರೈಟ್ ಡೌನ್ ದ ಫಲಶ್ರುತಿ. ಇವರಗಳ ಹೆಸರನ್ನು 3 ಬಾರಿ ಕೇಳಿದರೆ ಎಲ್ಲಾ ಪಾಪಗಳು ಹೋಗಿ, ಎಲ್ಲಾ ಪಾಪಗಳು ತೊಲಗಿ ಅಥವಾ ಹೋಗಿ ಪವಿತ್ರವನ್ನು ಹೊಂದಿ ಪಾವನವಾಗುವರು. ಪವಿತ್ರವನ್ನು ಹೊಂದಿ ಪಾವನವಾಗುವರು. 3 times. If you listen to all these 7 santatis of negative aspect of Brahmadeva, even the negative aspect has come from whom? From Chaturmukha Brahma himself. So you will get rid of all your negativity and you will be cleansed only by doing the, not chanting, just taking the name of these people for 3 times. ಇದು చాలా ಮುಖ್ಯಮು. ಯಾವ್ದಾದ್ರೂ ಒಂದು ದೊಡ್ಡ ಪಾಸಿಟಿವಿಟಿ ನಡಿಬೇಕು ಅಂದ್ರೆ ಮೊದಲು ಒಂದು ನೆಗೆಟಿವ್ ಆಸ್ಪೆಕ್ಟ್ ಇಟ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಬಿಕಾಸ್ ಬ್ರಹ್ಮದೇವ ಇಫ್ ಆ 9 ಜನ ಮಕ್ಕಳು ನಾವು ಕಟ್ಟಿ ಕಾಪಾಡ್ತೀವಿ ನೀನ್ ಸೃಷ್ಟಿಸಿದ 14 ಲೋಕವನ್ನ ಅಂತ ಒಪ್ಕೊಂಡಿದ್ರೆ, Brahmadeva would have not got depressed at all. He would have not got into negativity at all. But good that he got into negativity by the rejection of his 9 Manasaputras, that we are not going to take care of your Srishti. We are just as a Ajanma Brahmacharis, ಸರ್ವೇಶ್ವರನನ್ನ ಬಿಟ್ರೆ ಬೇರೆ ಯಾರನ್ನೂ ನಾವು ನಾಡುವುದಿಲ್ಲ ಅಂತ ಊರ್ ಮೇಲೆ ಎಲ್ಲ ಹೊರಟೋದ್ರು. ಇವರಿಗೆ ಡಿಪ್ರೆಷನ್ ಆಗಿ 7 ಸಂತತಿಗಳಲ್ಲಿ ಈ ರೀತಿಯಾದ ಅಧರ್ಮಂ ವೃಷ, ದಂಭಂ ಮಾಯಾ, ಲೋಭಂ ನಿಕೃತಿ, ಕ್ರೋಧಂ ಹಿಂಸಾ, ಕಲಿ ದುರುಕ್ತಿ, ಭಯಂ ಮೃತ್ಯು, ನಿರಯಂ ಯಾತನ ಅನ್ನೋ ಸಂತತಿಯನ್ನ ಹುಟ್ಟಿಸಿದ್ರು. ಇವ್ರನ್ನ 3 ಸಲ ನೀವು ಕೇಳ್ಕೊಂಡ್ರೇನೆ ನಿಮ್ಮಲ್ಲಿ ಇದೇನಾದ್ರೂ ಆಸ್ಪೆಕ್ಟ್ಸ್ ಇದೆ, ಈ ಗುಣಗಳಿದ್ರೆ ಅದೆಲ್ಲ ಕ್ಲೆನ್ಸ್ ಆಗಿ ಹೋಗುತ್ತೆ. ಎವ್ರಿಬಡಿ ಗಾಟ್ ಇಟ್ ಫ್ರಮ್ ಹಿಯರ್? ದೆನ್ ಸ್ವಯಂಭುವ ಮನು ಸೇಸ್, ಹೇ ಅಪ್ಪ ಬ್ರಹ್ಮದೇವ, come on, stop your negativity, enough.
don't do any more ಸೃಷ್ಟಿ of your negativity. It is too much. Now it is a time for me to take part in your ಸೃಷ್ಟಿ. ಸ್ವಯಂಭವ ಮನು ಹೇಳ್ತಾನೆ, ಸ್ಟಾಪ್. ದಿಸ್ ನಿರಯಂ ಅಂಡ್ ಯಾತನಾಗೆ ಇನ್ಯಾವ ಮಕ್ಕಳು ಹುಟ್ಕೊಡ್ದು, ಸಾಕು, ಅಲ್ಲಿಗೆ ನಿಲ್ಲಿಸ್ಬೇಕು. ಈಗ ನನಗೆ ಮಕ್ಕಳನ್ನ ನಾ ಮಾಡ್ಕೋತೀನಿ, ಮುತ್ತಾದ 2 ಮಕ್ಕಳನ್ನ ನಾನು ಹಡಿತೀನಿ. ತುಂಬಾ ಮಕ್ಕಳು ಹಡಿದ್ರೆ ಅವ್ರು ಮಹಾನ್ ವ್ಯಕ್ತಿ ಅನ್ನಿಸ್ಕೋತಾರ? ಮಕ್ಕಳೇ ಇಲ್ದಿದ್ರು ಮಕ್ಕಳನ್ನ ಹುಟ್ಟಾಕಿದ್ರೆ, ಒಳ್ಳೆ ಸಂತತಿಯನ್ನ ಹುಟ್ಟಾಕಿದ್ರೆ ಅವ್ರಿಗೆ ಮಕ್ಕಳು ಇಲ್ಲ ಅಂತಾನು ಅನ್ನಿಸ್ಕೊಳ್ಳಲ್ಲ ಅಲ್ವಾ? ಮಕ್ಕಳು ಇದ್ದು ಅವ್ರೇನಾದ್ರೂ ಲೋಕಕಂಟಕರಾದ್ರೆ ಅವ್ರು ಮಹಾನ್ ಪುರುಷರಾಗ್ತಾರ? ಧೃತರಾಷ್ಟ್ರನಿಗೆ 101 ಮಕ್ಕಳು. ಏನಕ್ಕೆ? ಹೊಡ್ಕೊಳಕ್ಕೆ. ಏನಾದ್ರೂ ಪ್ರಯೋಜನವಾಯ್ತಾ? ಏಮೈನ ಪ್ರಯೋಜನమైందా? 101 ಮಕ್ಕಳು ಕೌರವರು. ಏನಾದ್ರೂ ಒಳ್ಳೆ ಹೆಸರು ಒಬ್ಬನಾದ್ರೂ ತಗೊಂಡ್ ಬನ್ನ ಧೃತರಾಷ್ಟ್ರನಿಗೆ? ಆ ರೀತಿ ಯು ಶುಡ್ ಥಿಂಕ್ ಇನ್ ದಟ್ ವೇ. ಸ್ವಯಂಭವನು ಹೇಳ್ತಾರೆ, ಅಪ್ಪ, because you are very much frustrated out of your 9 children, out of your positivity, and please don't do any more ಸೃಷ್ಟಿ of negativity. ಈಗಾಗ್ಲೇ ಬೇಕಾದಷ್ಟು ಅಸುರರು ಹುಟ್ಟಿದ್ದಾರೆ, ಇವರಿಂದಾನು ಹುಟ್ಟುತ್ತಾರೆ. ಸೊ ಪ್ಲೀಸ್ ಬೆಟರ್ ಯು ಸ್ಟಾಪ್ ಇಟ್ ಅಂತ ಹೇಳಿ, ತನಗೆ ಉತ್ತಮವಾದಂತಹ 2 ಭಾಗವತೋತ್ತಮರು ಹುಟ್ಟುತ್ತಾರೆ. ಫಸ್ಟ್ ಒನ್ ಇಸ್ ಪ್ರಿಯವ್ರತ. ಸ್ವಯಂಭುವ ಮನು ಬರ್ಕೊಳ್ಳಿ, 2 ಆರೋ ಮಾರ್ಕ್ ಹಾಕೊಳ್ಳಿ. ಪ್ರಿಯವ್ರತ ಫಸ್ಟ್ ಒನ್, ಪ್ರಿಯವ್ರತನ್. 2வது புள்ளே உத்தானபாதன். ಉತ್ಥಾನಪಾದ. ಇವರಿಬ್ರು ಭಗವಾನ್ ವಾಸುದೇವನ ಅಂಶ. ಪ್ರಬಲ್ ಬ್ರಾಕೆಟ್ ಇವರಿಬ್ರಿಗೂ ಹಾಕೊಂಡು 1 ಆರೋ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ, ಭಗವಾನ್ ವಾಸುದೇವನ ಅಂಶ. ಭಗವಾನ್ ವಾಸುದೇವನ ಅಂಶ. ಓಕೆ, ಈಗ ಈ ಪ್ರಿಯವ್ರತನ ಚರಿತ್ರೆ ಮುಂದಕ್ಕೆ ಬರುತ್ತೆ, ಈಗ ತಗೊಳಲ್ಲ. ಫಸ್ಟ್ ಮಗನ ಚರಿತ್ರೆ ಈಗಿಲ್ಲ, 2ನೇ ಮಗನ ಚರಿತ್ರೆನೆ ಫಸ್ಟ್ ತಗೊಳ್ಳೋದು. ಆಯ್ತಾ? ಪ್ರಿಯವ್ರತ, ಅವನಿಗೆ ಆಗ್ನಿದ್ರ, ಅವನಿಗೆ ನಾಭಿ, ಅವನಿಗೆ ಅದೇ ರೀತಿ ಸಂತತಿ ಹೋಗುತ್ತೆ. ಆಯ್ತಾ? ಆಗ್ನಿದ್ರ, ನಾಭಿ, ಪೃಥು ಮಹಾರಾಜ, ಮಾಂಧಾತ, ಆತರ ಎಲ್ಲ ಹೋಗುತ್ತೆ. ಅದೆಲ್ಲ ತುಂಬಾ ನಿಮಗೆ ಏನಾಗಿದೆ, ಹಿಸ್ಟಾರಿಕಲ್ ಎವಿಡೆನ್ಸಸ್ ಇದೆ. ಯಾರನ್ನ ಆಳಿದ್ರು, ಯಾವ ಭೂಖಂಡವನ್ನ ಯಾರು ಸೋಲ್ಸಿದ್ರು, ಯಾರಿಗೆ ಯಾವ್ದು ದತ್ತಿಯಾಗಿ ಬಂತು, ಯಾರಿಗೆ ಸಾಮಂತರಾದ್ರು, ಇನ್ಕಮ್ ಟ್ಯಾಕ್ಸ್ ಮೂಲಕ ಯಾರಿಗೆ ಕೊಡಕ್ ಶುರು ಮಾಡಿದ್ರು. Because they don't want to pay the income tax, they started defeating somebody. All the political aspects will come in the charitram of Priyavrata, which is majorly there in the syllabus of Bhagavatam, but not in your syllabus. That is not included in your syllabus. ಯಾಕಂದ್ರೆ ನೀವೆಲ್ಲ ಕಲಿಯೋದ್ 4 ವರ್ಷ ಅಷ್ಟೇನೆ. ಅದ್ರಲ್ಲಿ ಕುತ್ಕೊಂಡು ಅದೆಲ್ಲ ಕಲಿಸ್ತಾ ಇದ್ರೆ you cannot come to Krishnavatara at all. So I have deleted all that. ಎಲ್ಲೂ ಪರಮಾತ್ಮನಿಗೆ ಸಂಬಂಧಿತವಾದಂತಹ ವಿಚಾರಗಳು ಜಾಸ್ತಿ ಅದರಲ್ಲಿ ಬರಲ್ಲ. ಗೊತ್ತಾಯ್ತಾ? ಬರುತ್ತೆ ಎಲ್ಲೋ ಒಂದೊಂದು. ಓಕೆ, ವಿಚ್ ಇಸ್ ನಾಟ್ ಆಕ್ಚುಲಿ ರಿಕ್ವೈರ್ಡ್. ನಾನು ಈಗಾಗ್ಲೇ ಹೇಳಿದ್ದೀನಿ, ಇದೆಲ್ಲ ಎನ್ಸೈಕ್ಲೋಪೀಡಿಕ್ ವರ್ಕು. ಯಾವುದು? ಈ ಭಾಗವತ, ವಿಷ್ಣು ಪುರಾಣ, ಹರಿವಂಶ ಅಲ್ಲ. ಸರ್ಟನ್ ಆಸ್ಪೆಕ್ಟ್ಸ್ or certain points or certain chapters, whether you want it or not, it will be there. They cannot disclude that. They have to include everything. ಅಲ್ವಾ? ಅದನ್ನ ಬಿಟ್ಬಿಟ್ಟು ಪುಸ್ತಕ ಮಾಡ್ತೀನಿ ಅನ್ನಕ್ ಸಾಧ್ಯವಿಲ್ಲ. ಶುಕರು ಪರೀಕ್ಷಿತನ ಮಹಾರಾಜನಿಗೆ ಹೇಳುವಾಗ ಎಲ್ಲವನ್ನೂ ಹೇಳ್ತಾರೆ. ಸರ್ಗಂಚ ಪ್ರತಿಸರ್ಗಂಚ ಅಂತ ಒಂದು ಶ್ಲೋಕನ್ ಬರ್ಸಿದ್ದೆ ಬಿಗಿನಿಂಗ್ ಅಲ್ಲಿ. ಜ್ಞಾಪಕ ಇದೆಯಾ? ಒಂದು భాగవత పురాణ ಅಂದ್ರೆ దానికి ఒక ప్రత్యేకమైన లక్షణం ఉంటుంది. ఆ లక్షణ ఇద్రేನೆ ಅದಕ್ಕೆ ಭಾಗವತ ಅಂತ ಹೇಳೋದು ಅಂತ ನಾನು ಐ ಹ್ಯಾಡ್ ಮೇಡ್ ಯು ಟು ರೈಟ್. ಸರ್ಗಂಚ ಪ್ರತಿಸರ್ಗಂಚ ಇಲ್ಲೇ ಇದೆ.
ಸರ್ಗಂ ಚ ಪ್ರತಿಸರ್ಗಂ ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೇತಿ ಪುರಾಣಂ ಪಂಚಲಕ್ಷಣಂ. ಸರ್ಗ, ಪ್ರತಿಸರ್ಗ, ವಂಶಾನುವರ್ಣನೆ, ನಂತರ ಮನ್ವಂತರಗಳ ವರ್ಣನೆ, ಸೃಷ್ಟಿ ಮನ್ವಂತರ ಅಂದ್ರೆ, ಮತ್ತೆ ಚರಿತ್ರೆಯ ವರ್ಣನೆ. ಅದಕ್ಕೆ ಪುರಾಣವಂ ಇತಿ ಪುರಾಣಂ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಸೊ ಆ ನಿಟ್ಟಿನಲ್ಲಿ ಯು ವಿಲ್ ಕಮ್ ಅಕ್ರಾಸ್ ಸೂರ್ಯವಂಶ, ಚಂದ್ರವಂಶ, ಯದುವಂಶ, ಭೂಮಿ ವಂಶ, ಈ ತರ ಹಲವಾರು ವಂಶಗಳನ್ನ ಯು ಕಮ್ ಅಕ್ರಾಸ್. ಬಟ್ ನಾಟ್ ದಟ್ ಎವ್ರಿಥಿಂಗ್ ವಿಲ್ ಕನೆಕ್ಟ್ ಟು ಯುವರ್ ಭಕ್ತಿ ಮಾರ್ಗ. You are going to deal with the syllabus which is a pure form of bhakti. ಗೊತ್ತಾಯ್ತಾ? So ಆ ನಿಟ್ಟಿನಲ್ಲಿ we are going to leave Priyavrata right now. Where he comes, there he will come definitely. ಈಗ ಇವನು ಉತ್ಥಾನಪಾದನಿಗೆ ಇಬ್ರು ಹೆಂಡತಿಯರು, ಒಬ್ಳು ಪಟ್ಟಮಹಿಷಿ, ಇನ್ನೊಬ್ಳು ಇಷ್ಟಮಹಿಷಿ. ಪಟ್ಟಮಹಿಷಿ ಸುನೀತಿ, ಬರ್ಕೊಳ್ಳಿ. ಇಷ್ಟಮಹಿಷಿ ಸುರುಚಿ. ಸುನೀತಿ ಅಂಡ್ ಸುರುಚಿ. ಈಗ ನಮ್ಮ ಎಲ್ಲಾ ಜೀವಿತದಲ್ಲೂ, ಎಲ್ಲರ ಜೀವನದಲ್ಲೂ ನೀತಿ ಮತ್ತೆ ರುಚಿ ಎರಡೂ ಇದೆ ಅಲ್ವಾ? ಇದೆಯಾ ಇಲ್ವಾ? ನೀತಿ ಅಂಡ್ ರುಚಿ, ನೀತಿ ಅಂಡ್ ರುಚಿ. ನೀತಿ is principles. Okay, it is not actually ಧರ್ಮ. ಧರ್ಮ ಆದ್ರೆ ನೀತಿ ಅಲ್ಲ. ನೀತಿನೇ ಬೇರೆ, ಧರ್ಮನೇ ಬೇರೆ. In order to understand dharma, we need to go in the path of ನೀತಿ. ನೀತಿನೇ ಧರ್ಮ ಆಗಲ್ಲ. There are certain aspects, the principles which you have to oblige. That is called ನೀತಿ. Okay. What is the neeti of our Bhagavata class? What is the neeti of our Bhagavata class? ಎಲ್ಲಾರು ಕರೆಕ್ಟ್ ಆಗಿ ಬಂದ್ ಎಲ್ಲಾ ಕರೆಕ್ಟ್ ಆಗಿ ಕೇಳಿ ಜ್ಞಾಪಕ ಇಟ್ಕೊಳ್ಳೋದು ಅಲ್ವಾ? ಜ್ಞಾಪಕ ಇಟ್ಕೊಳ್ಳೋದು ಅದೆಲ್ಲ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಬಟ್ ವಾಟ್ ಇಸ್ ಅ ಬೇಸಿಕ್ ನೀತಿ? ಲೆಟ್ ಅಸ್ ಮೇಕ್ ಇಟ್ ವೆರಿ ಶಾರ್ಟ್. ಎಲ್ಲಾರು ಅಟೆಂಡ್ ಆದಷ್ಟು ಆಗ್ಬೇಕು ಕ್ಲಾಸಸ್ನ. ತಪ್ಪಿಸ್ಕೊಳಕ್ಕೆ ತಪ್ಪಿಸ್ಕೋಬಾರ್ದು ಆದಷ್ಟು. ದಟ್ ಇಸ್ ಮೈ ನೀತಿ, ಮೈ ಇಂಟೆನ್ಷನ್. ಅಂಡ್ ದಟ್ ವಿಲ್ ವರ್ಕ್ ಔಟ್. ಇಫ್ ಇಟ್ ಹ್ಯಾಸ್ ಟು ವರ್ಕ್ ಔಟ್, ಇಟ್ ವಿಲ್ ವರ್ಕ್. ಅತಿ ಮೀರಿ ದೇಹಕ್ಕೆ ಒಂದಿನ ಆಗಲ್ಲ, ಏನೋ ಒಂದು ದೇಹದ ಬಾಧನೆ, ಒಂದ್ಸಲ ಎಲ್ಲೋ ಹೋಗ್ಬೇಕಾಗ್ ಬಂತು, ಬಿಕಾಸ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಫ್ಯಾಮಿಲಿ. ಆ ತರ ಎಲ್ಲ ಇದ್ದಾಗ ನೀತಿ ಬ್ರೇಕ್ ಆಗೋದು ಸಹಜ. ನೀತಿ ಬ್ರೇಕು ಆಗುತ್ತೆ. ಆಗುತ್ತಾ? ರಾಮನಿಗೆ ನೀತಿ ಬ್ರೇಕ್ ಆಯ್ತು, ಕೃಷ್ಣನಿಗೆ ನೀತಿ ಬ್ರೇಕ್ ಆಯ್ತು. ಇನ್ ನಮ್ಮಂತ ನರ್ಮನುಷ್ಯರಿಗೆ ನೀತಿ ಬ್ರೇಕ್ ಆಗಲ್ವಾ? ಆಗತ್ತೆ. ಆದ್ರೆ ನೀತಿ ಬ್ರೇಕ್ ಆದ ಮಾತ್ರಕ್ಕೆ ಅಧರ್ಮ ನಮ್ಮಲ್ಲಿ ಬಂದ್ಬಿಡಲ್ಲ. ಧರ್ಮ ಇದ್ದೇ ಇರುತ್ತೆ. ನೀತಿ ಒಂಚೂರು ಆ ಕಡೆ ಈ ಕಡೆ ಬ್ರೇಕ್ ಆಗ್ಬೋದು, ಅಧರ್ಮ ಬ್ರೇಕ್ ಆಗಲ್ಲ. ಧರ್ಮ ಬ್ರೇಕ್ ಆಗಲ್ಲ, ಅಧರ್ಮ ತಲೆ ತೂಗಲ್ಲ, ನುಸುಳಲ್ಲ. ಯಾರಿಗ್ ನೀತಿ ಇಲ್ವೋ ಅವರು ಸದಾ ಅಧರ್ಮಿಗಳಾಗೇ ಇರ್ತಾರೆ. ಗೊತ್ತಾಯ್ತಾ? ರುಚಿ ಎನ್ನುವುದು ಇಲ್ಲಿ ಭೋಗವಾದ ವಸ್ತು. ನೀತಿ ಎನ್ನುವುದು ಇಲ್ಲಿ ಯೋಗವಾದ ವಸ್ತು. ಓಕೆ. ಒಬ್ಳು ಹೆಂಡತಿ ಸುನೀತಿ, ಅವಳು ಯೋಗವಾದ ವಸ್ತು. ಇನ್ನೊಬ್ಳು ಹೆಂಡತಿ ಸುರುಚಿ, ಅವಳು ಭೋಗವಾದ ವಸ್ತು. ಯಾರು ರುಚಿಗೆ ಬೆಲೆ ಕೊಟ್ಟು நீதிಯನ್ನು தள்ளி ಹಾಕ್ತಾರೋ, யாரு ருச்சிக்கு அடிமையா போய் நீதியை தள்ளி வைக்கிறாளோ, அப்பேற்பட்டவன் யார்? அப்பேற்பட்டவನೇ ಉತ್ಥಾನ ಪಾದನ್. ಉತ್ಥಾನ ಪಾದ ಅಂದ್ರೆ ವಾಟ್ ಇಸ್ ದ ಮೀನಿಂಗ್? ಟಾಪ್ ಸೀಟರ್ ವಿ ಅಲ್ವಾ? ತಲೆ ಕೀಳ ನಿಕ್ಕರವನ್. ತಲೆ ಇರೋ ಕಡೆ ಕಾಲಿರುತ್ತೆ, ಕಾಲಿರೋ ಕಡೆ ತಲೆ ಇರುತ್ತೆ. ಏನು ನಡಿಬಾರ್ದೋ ಅದೆಲ್ಲ ನಡೀತಾ ಇರುತ್ತೆ ಜೀವನದಲ್ಲಿ. ಏನು ಮುಖ್ಯವಾಗಿ ನಡಿಬೇಕೋ ಅದೆಲ್ಲ ಯಾವುದು ನಡೆಯಲ್ಲ. ಹೂ ಇಸ್ ನನ್ ಅದರ್ ಬಟ್ ಟಾಪ್ ಸೀಟರ್ ವಿ. ಗಾಟ್ ಇಟ್? பேர் முதற்கொண்டு தத்துவார்த்தமா இருக்கு பாகவதம்.
இல்லையா? யார் ருச்சிக்கு அடிமையா போய் நீதியை தள்ளி வைக்கிறார்களோ, ఎవడు రుచికి దాసోహం చేసుకొని నీతిని పక్కన పెడతాడో వాడెవడు వీఆర్ ద వన్స్ టాప్ సీటర్ వి ఉత్థాన పాదుడు. పాదం ఉండే జాగంలో తల ఉంటుంది, తల ఉండే జాగంలో ఇలా రివర్స్ ಪಾದಂ ఉంటుంది. ಒಪ್ಕೋತೀರಾ? ತಲೆಯಲ್ಲಿ ಯಾರಾದ್ರೂ ನಡಿಯಕ್ ಸಾಧ್ಯವಾ? ಪಾದದಲ್ಲಿ ತಾನೇ ನಡಿಬೇಕು. ಆದ್ರೆ ನಾವು ಕನ್ನಡದಲ್ಲಿ ಹೇಳ್ತೀವಿ, தெலுங்குలో చెప్తారో ఏమో నాకు తెలీదు. அப்படி தமிழ்ல சொல்ற அப்படியே ತಲೆಯಲ್ಲೇ ನಡಕ್ರಾನ್ ಪಾರ್ ಇವನ್. ತಲೆಯಲ್ಲೇ ನಡೀತಾನೆ ಅಂದ್ರೆ ಏನ ಮದ ಹಿಡ್ದಿರೋದು ಅಂತ ಅರ್ಥ ಆಯ್ತಾ? ಆಮೇಲೆ ಇನ್ನೊಂದ್ ಹೇಳ್ತಾರೆ ದೊಡ್ಡವರು, ಅಪ್ಪ ತಲೆಗ್ ಚಪ್ಲಿ ಕೇಳೋರಾದ್ರೆ ನಾವೇನ್ ಮಾಡೋಣ, ನಿನ್ ಪಾದರಕ್ಷೆ ನಿನ್ ತಲೆಗೆ ಹಾಕು ಅಂತೀವಿ ಅಲ್ವಾ? చప్లీ వేసుకోవయ్యా అంటే లేదు లేదు నా శిరానికే ముకుటంగా నేను వేసుకుంటాను. చప్లీ ఏమిటికి నా కాళ్ళలో వేసుకోవాలా? అది కిరీటంగా నేను ధారణం చేస్తాను. నీ ఇష్టము, నీ పిచ్చ, నీ ఇష్టము ఎంజాయ్ చేసుకో. పాదరక్ష లేకపోతే ఇంకేమైనా తల మీద పెట్టుకోండి మాకేమి ಅಲ್ವಾ? ತಲೆ ಚಪ್ಲಿ ಕೇಳವನು ಟಾಪ್ ಸೀಟರ್ವಿ, ತಲೆ ಕೀಳ ನವರ್ತಿಕಿರವನ್, ಇದೆಲ್ಲ ಹೇಳೋದು ಯಾರಿಗೆ ಅಂದ್ರೆ ನೀತಿಯನ್ನ ಒಂದು ಸ್ವಲ್ಪ ತಳ್ಳಿ ಇಟ್ಟ ಯಾರು? ಈ ಉತ್ಥಾನ ಪಾದ ರುಚಿಯನ್ನ ತನ್ನ ಕಡೆಗೆ ವಶ ಮಾಡ್ಕೊಂಡವ. ಇಟ್ ಇಸ್ ವೆರಿ ನೈಸ್ ಆಕ್ಚುಲಿ ಟು ಬಿ ವಿತ್ ರುಚಿ ಅಲ್ವಾ? ಭೋಗವಾಗಿ ಯಾವಾಗ್ಲೂ ಜೀವಿಸೋದು ಇಟ್ ಇಸ್ ವೆರಿ ನೈಸ್. ಬಟ್ ವಿ ಡೋಂಟ್ ನೋ, ವಿ ಫರ್ಗೆಟ್ that this bhoga will not always come with us. Only the niti that comes with us. Because in the beginning what is very good, at the end it will be very, very, very jigupse. It won't be good. That is called prayers. But if the beginning is very bad to you, but hokta, if it becomes good to you, it is called shreyas. So now it is up to you to decide whether you have to choose shreyas or prayas. Prayas, tatkalikavagi you are very colorful, you get everything. Tatkalika, kshanikamaina sukhamu. But going forward, you will always have the misery that you are going to come across in Rahu Gana Bharatopakhyaana. Bharata and Rahu Gana Upakhyaana, that is called Jada Bharatopakhyaana. ಅಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಇಸ್ ದೇರ್ ಇನ್ ಯುವರ್ ಸಿಲೆಬಸ್. ವಾಟ್ ಇಸ್ ಶ್ರೇಯಸ್ ಅಂಡ್ ವಾಟ್ ಇಸ್ ಪ್ರೇಯಸ್. ಓಕೆ, ಪ್ರೇಯಸ್ ಅನ್ನೋದು ಆ ತರ, ಶ್ರೇಯಸ್ ಅನ್ನೋದು ಬಿಗಿನಿಂಗ್ ಅಲ್ಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ಬಟ್ ಗೋಯಿಂಗ್ ಫಾರ್ವರ್ಡ್ ಇಟ್ ಇಸ್ ವೆರಿ ಈಸಿ. ನಿಮ್ಮ ಭಾಗವತ ಕ್ಲಾಸ್ ಅನ್ನೇ ತಗೊಳ್ಳಿ. ಫಸ್ಟ್ ನಾನು ಕುಂತಿ ಸ್ತುತಿ, ಭೀಷ್ಮ ಸ್ತುತಿ ಎಲ್ಲ ಶುರು ಮಾಡಿದಾಗ ಯು ಪೀಪಲ್ ವರ್ ವಂಡರಿಂಗ್, blinking face, what is that, where we are, what we are learning ಅಲ್ವಾ? ಆದ್ರೆ ಹೋಗ್ತಾ 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 now you are able to digest ಧ್ರುವ ಅಲ್ವಾ? ಏನಿದು ಶ್ರೇಯಸ್. ಅದೇ ಯಾವ್ದೋ ಒಂದ್ ಫಿಲಿಮು, ಯಾವ್ದೋ ಕೆಲ್ಸಕ್ ಬಾರ್ದೇ ಇರೋದು ಟಪಾಂಗ್ ಹುಟ್ಟಿ ಹಾಡೋ ಕೇಳಿ ಮಾಡಿ ಅವಾಗ ಏನೋ ನಿಮ್ಮನ್ನ ಕುಣಿಸುತ್ತೆ, ಅವಾಗ ಏನೋ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಯು ಪೀಪಲ್ ಅಗೇನ್ ಯು ಡೋಂಟ್ ಗೋ ಬ್ಯಾಕ್ ಅಂಡ್ ಲಿಸನ್ ಟು ದಟ್ ಅಗೇನ್. ಮಾಡ್ತೀರಾ? లౌకికమైన విచారము ఎంత సాహసించినా ಅದು ಲೌಕಿಕಮೇ, ಅದು ಅಲೌಕಿಕಂగా మార్చదు. ಆ ಲೌಕಿಕತೆಯಲ್ಲಿ ಆಧ್ಯಾತ್ಮವನ್ನ ತಂದು ಎಷ್ಟು ನೀವು ಅದನ್ನ ಕೆಳಮಟ್ಟಕ್ಕೆ ತರಕ್ ಸಾಧ್ಯವೋ ತಂದ್ರು ಅದರ ಮಟ್ಟವನ್ನ ಅದು ಕಳ್ಕೊಳ್ಳಲ್ಲ. ಅಧ್ಯಾತ್ಮ ಅನ್ನೋದು ಇಟ್ ಡಸಂಟ್ ಫಾಲ್ ಡೌನ್ ಅಟ್ ಆಲ್. ಇಟ್ ವಿಲ್ ಬಿ ಇನ್ ಇಟ್ಸ್ ಆಕ್ಟಿಟ್ಸ್, ಹೈಯರ್ ಆಕ್ಟಿಟ್ಸ್ ಓನ್ಲಿ ಅಲ್ವಾ? ಇದನ್ನೇ ನೀವು ನೆವರ್ ಯು ಶುಡ್ ಬಿಕಮ್ ಟಾಪ್ ಸೀಟರ್ ವಿ. ರುಚಿಗೆ ನೀವು ಯಾವತ್ತು ಮುಖ್ಯತ್ವವನ್ನು ಕೊಟ್ಟು ನೀತಿಗೆ ಯಾವತ್ತು ತಳ್ಳಿ ಹಾಕಬಾರದು ಅನ್ನೋದು ಇವರ ನೀತಿ ಆಗಿತ್ತು. ಆಯ್ತಾ? ಹಿಯರ್ ಉತ್ಥಾನ ಪಾದನಿಗೆ ಇವರಿಬ್ರು ಹೆಂಡತಿಯರು. ಈಗ ಈ ಸುನೀತಿ ಮೂಲಕ ಧ್ರುವ ಹುಟ್ಟುತ್ತಾನೆ. ಸುನೀತಿ ಕೆಳಗಡೆ ಆರೋ ಮಾರ್ಕ್ ಹಾಕೊಂಡು ಧ್ರುವ ಅಂತ ಬರ್ಕೊಳ್ಳಿ. ಸುರುಚಿ ಮೂಲಕ ಉತ್ತಮ ಅನ್ನೋನು ಹುಟ್ಟುತ್ತಾನೆ.
ಎಲ್ಲಾರ್ಗು ಕೇಳ್ತಾ ಇದೀಯಾ? ಯಶೋಧ ಮಾಮಿ ಬ್ಲರ್ ಆಗಿದ್ದೀರಾ, ಕನಕ ಮಾಮಿ ಬ್ಲರ್ ಆಗಿದ್ದೀರಾ, ಕೇಳ್ತಾ ಇದೀಯಾ? ಹಾ ಕೇಳ್ತೇವೆ ಸರ್. Okay. ನಮಗ್ ನಿಮ್ ಮುಖಗಳೆಲ್ಲ ಫುಲ್ ಬ್ಲರ್ ಆಗಿದೆ. ನಮ್ಮ ಮುಖ ಅದೇ ಬ್ಲರ್ ಆದ್ರೂ ಪರವಾಗಿಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಒಂದೊಂದ್ಸಲ ಬ್ಯಾಂಡ್ ಬಿಡ್ತು ಸರಿಯಾಗಿ ಫ್ರೀಕ್ವೆನ್ಸಿ ಇಲ್ಲ ಅಂದ್ರೆ ಬ್ಲರ್ ಆಗೋದು ಅದೆಲ್ಲ ಆಗತ್ತೆ, ಬಟ್ ಡೋಂಟ್ ವರಿ ಅಬೌಟ್ ಇಟ್. ಪ್ಲೀಸ್ ಕಾನ್ಸಂಟ್ರೇಟ್ ಮೋರ್ ಆಫ್ ಲಿಸ್ನಿಂಗ್. ಯಾಕಂದ್ರೆ ನಂದೇನಾದ್ರೂ ಕಮ್ಯುನಿಕೇಶನ್ ಸ್ಪೀಚ್ ಅಲ್ಲಿ ನಿಮ್ ಕೇಳಿಸ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ somebody please prompt me. Okay, some faces are blur here. Okay, let it be blur, no problem, but at least you have to listen to me. Okay, ಈಗ ಈ ಧ್ರುವ ಅನ್ನೋನು ಸುನೀತಿಯ ಮಗ, ಸುರುಚಿಯ ಮಗ ಉತ್ತಮ. ಓಕೆ, ಇಲ್ಲಿಗೆ ಬರೆಯೋದು ನಿಲ್ಲಿಸ್ಕೊಳ್ಳಿ. ಇನ್ ಮುಂದಕ್ಕೆ ಒಂದು ಚೂರು ಸ್ಟೋರಿ ಟೆಲಿಂಗ್ ಇದೆ. ಓಕೆ, ಡೋಂಟ್ ರೈಟ್ ಡೌನ್ ಎನಿಥಿಂಗ್ ಹಿಯರ್ ಆಫ್ಟರ್ವರ್ಡ್ಸ್. ಈ ಸುನೀತಿಯ ಮಗ ಧ್ರುವ, ಅದಕ್ಕೀಗ 2.5 ವಯಸ್ಸು, ಇನ್ನೇನ್ 3 ವಯಸ್ಸಾಗತ್ತೆ. ಅದಕ್ಕಿವತ್ತು ಬರ್ತ್ಡೇ ಆಯ್ತಾ. ಆ ಧ್ರುವನಿಗೆ ಮಂಗಳ ಸ್ನಾನವನ್ನೆಲ್ಲ ಮಾಡಿಸಿ ಕೇಶವೆಲ್ಲ ಸಾಂಬ್ರಾಣಿ ಹಾಕಿ ಉಲರ್ತಿ ಚೆನ್ನಾಗಿ ಕ್ರಾಫ್ ಎಲ್ಲ ಅದಕ್ಕೆ ಹಾಕಿ ಕೊಂಡೆ ಎಲ್ಲ ಹಾಕಿ ಕೃಷ್ಣನ ರೀತಿ ನವಿಲ್ಗರಿಯನ್ನ ಕೊಂಡೆಗೆ ಚುಚ್ಚಿ ಮುತ್ತು ಸರಗಳೆಲ್ಲ ಅದಕ್ಕೆ ಬಿಟ್ಟು ಸಿಲ್ಕ್ ಕುರ್ತಾ ವೈರತ್ ಕಡ್ಕಂಡ್ ಅಳಹಾನ ಕಲ್ಲಡ್ಡಿಗೆ ಎಲ್ಲ ಅಲಂಕಾರವನ್ನ ಅಮ್ಮ ಮಾಡಿ ಪಾಠಶಾಲೆಗೆ ಕಳಿಸ್ತಾಳೆ ಸುನೀತಿ. ಪಾಠಶಾಲೆಗೆ ಮಗು ಹೋಗಿರುತ್ತೆ, ಇನ್ನು ಅದಕ್ಕೆಲ್ಲ 3 ವಯಸ್ಸು. ಇವಾಗೆಲ್ಲ ಆತರ ಹೋಗವ್ರಂತೆ ಪಾಠಶಾಲೆಗೆ. ಇಫ್ ದ ಬೇಬಿ ಇಸ್ ವೆಲ್ ಮೆಚೂರ್ಡ್ ದೇ ಯೂಸ್ ಟು ಸೆಂಡ್ ದೆಮ್ ಫಾರ್ ಪಾಠಶಾಲಾ. ಶಂಕರ ಭಗವತ್ಪಾದರ ಚರಿತ್ರೆಯಲ್ಲೂ ಇದು ಬರುತ್ತೆ. ಇನ್ ಶಂಕರಾಚಾರ್ಯ ಚರಿತ್ರ 5 ವಯಸ್ಸಿಗೆ ಶಂಕರಾಚಾರ್ಯರಿಗೆ ಮುಂಜಿ ಮಾಡಿದ್ರು. ಇದೇನು ವೇದಕ್ಕೆ ವಿರುದ್ಧ ಅಲ್ವಾ? ನಮ್ಮಲ್ಲಿ ಏನಿದೆ ಶಾಸ್ತ್ರ, ತಾಯಿಯ ಗರ್ಭದಿಂದ ಮಗುವಿಗೆ 8 ವಯಸ್ಸಾಗ್ಬೇಕು, ಅವಾಗ ಅಷ್ಟಮ ಗರ್ಭ ಪುತ್ರ ಅಂತ ಅದನ್ನ ಹೇಳೋದು. ಆ ಅಷ್ಟಮ ಗರ್ಭದಲ್ಲಿ ಅವನಿಗೆ ಮುಂಜಿ ಧಾರಣೆ. ಯಾಕಂದ್ರೆ ಮುಂಜಿ ಮಾಡ್ಕೊಳ್ಬೇಕಾದ್ರೆ ಜನ್ಮಾರ ಹಾಕೋಬೇಕಾದ್ರೆ ಗುರುವಿನ ಬಲ, ಗುರುಬಲ ಇಬ್ರಿಗೂ ಬರ್ಬೇಕು, ತಂದೆಗೂ ಬರ್ಬೇಕು, ಪುತ್ರನಿಗೂ ಬರ್ಬೇಕು. ದಟ್ ಇಸ್ ದ ಓನ್ಲಿ ವೆರಿ ಡಿಫಿಕಲ್ಟ್ ಪಾರ್ಟ್ ದಟ್ ಯು ಡೋಂಟ್ ಗೆಟ್ ಲಗ್ನ ಅಟ್ ಆಲ್. ಮದ್ವೆಗೆಲ್ಲ ಲಗ್ನ ಸಿಕ್ಬಿಡುತ್ತೆ, ಬಟ್ ಮುಂಜಿಗ್ ಸಿಗಲ್ಲ. ಒಪ್ಕೋತೀರಾ? ಯಾಕಂದ್ರೆ ಜೀವನದಲ್ಲಿ 2 ಸಲ ಬರೋದು. ಒಂದು 7ನೇ ವಯಸ್ಸು ಮಗುವಿಗೆ, ಅಂದ್ರೆ ತಾಯಿ ಗರ್ಭದಲ್ಲಿ 9 ತಿಂಗಳು, ಅದನ್ನ 1 ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ನಂತರ 7ನೇ ವಯಸ್ಸು. ನನಗೆಲ್ಲ ಅದಕ್ಕೆ ಕರೆಕ್ಟ್ ಆಗಿ 7 ವಯಸ್ಸಿಗೆ ನಮ್ಮಮ್ಮ ಹಾಕಿದ್ರು ಮುಂಜಿನ. ಶಿ ಡಿಸೈಡೆಡ್ ಐ ಹ್ಯಾವ್ ಟು ಪುಟ್ ಮೌಂಜಿ ಧಾರಣ ಎಕ್ಸಾಕ್ಟ್ಲಿ ಬೈ 7 years ಅಂತ. ಆಯ್ತಾ? ಅವಾಗ ಒಂದ್ಸಲ ತಂದೆಗೂ ಮತ್ತೆ ಮಗನಿಗೂ ಗುರುಬಲ ಬರುತ್ತೆ. ಅದು ಬಿಟ್ರೆ ಯಾವಾಗ SSLC ಬಂದು 16 years ಆಗುತ್ತೋ ಮಗನಿಗೆ, ಆವಾಗ ಇನ್ನೊಂದು ಗುರುಬಲ ಬರುತ್ತೆ ಅಷ್ಟೇ. ಆಮೇಲೆ ಇನ್ನೇನು ಬರಲ್ಲ. ಕೆಲವರು ಮದ್ವೆ ಹಿಂದಿನ ದಿನ ಹೋಗಿ ಮುಂಜಿ ಮಾಡ್ಕೋತಾರೆ. ಅದೆಲ್ಲ ದಟ್ ಇಸ್ ವೆರಿ ರಾಂಗ್ ಆಸ್ಪೆಕ್ಟ್. ತಂದೆಗೂ ಗುರುಬಲ ಇರಲ್ಲ, ಈ ಹುಡುಗನಿಗೂ ಗುರುಬಲ ಇರಲ್ಲ. ಏನೋ ಮುಂಜಿ ಆಗ್ಬೇಕು ಅಂತ ಮುಂಜಿ ಆಗ್ತಾರೆ ಅಷ್ಟೇನೆ. that is not the way how the Maunji thread ceremony has to happen. ಅದನ್ನ ಮದುವೆ ತರ ಮಾಡ್ಬೇಕು, ಉತ್ಸಾಹವಾಗಿ ಕೋಲಾಹಲವಾಗಿ. ಐ ಆಮ್ ನಾಟ್ ಸೇಯಿಂಗ್ ಹೌ ಮಚ್ ಮನಿ ದಟ್ ಯು ಸ್ಪೆಂಡ್, ಬಟ್ ಹೌ ಮಚ್ ವ್ಯಾಲ್ಯೂ ಅಂಡ್ ಇಂಪಾರ್ಟೆನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್. ಅದಕ್ಕೆ ಬ್ರಾಹ್ಮಣರಿಗೆ ಇನ್ನೊಂದು ಹೆಸರು ಏನ್ ಹೇಳಿ? ದ್ವಿಜ, 2ನೇ ಗರ್ಭದಲ್ಲಿ ಹುಟ್ಟುವವರು. ಒಂದು ತಾಯಿ ಗರ್ಭ, ಇನ್ನೊಂದು ವೇದ ಗಾಯತ್ರಿಯ ಗರ್ಭದಿಂದ ಹುಟ್ಟಿದವರು ಅಂತ ಅರ್ಥ. ಓಕೆ, ಶಾಸ್ತ್ರ ಸಮ್ಮತವಾಗಿ 7ನೇ ವಯಸ್ಸಲ್ಲಿ ಹಾಕಬೇಕು. ಆದ್ರೆ ಶಂಕರ ಭಗವತ್ಪಾದರಿಗೆ ಏನ್ ಮಾಡಿದ್ರು? ಆರ್ಯಾಂಬ ಅಂಡ್ ಶಿವಗುರು 5ನೇ ವಯಸ್ಸಲ್ಲೇ ಹೌ ಇಟ್ ಇಸ್ ಪಾಸಿಬಲ್? ದೇ ಆರ್ ಎಗನೆಸ್ಟ್ ದ ವೇದ. ಬೀಯಿಂಗ್ ಎ ಶಿವಗುರು ಅಂಡ್ ಆರ್ಯಾಂಬ ಕಾಲಡಿಯಲ್ಲಿ ಅಂತಹ ಧರ್ಮಪೂರಿತವಾದಂತಹ ಕಪಲ್, they were chosen by Shankara himself. Shankara means not Shankaracharya, the Lord Shankara, Shambho Shankara, him themselves, that you will become my parents. I will come as a Bala Shankara. Shambhor Murti Charati Bhuvane Shankaracharya Rupa ಅಂತ ತಾನೇ ಹೇಳ್ತೀವಿ. ಸಾಕ್ಷಾತ್ ಶಂಭುನೇ ಶಂಕರನಾಗಿ ಹುಟ್ಟದ ಅಂತ. At that time
they say when your jnanam maturity level is very high, so it is nothing wrong doing your maunji karma in an early period itself. Okay, there's nothing wrong in that. ಸೊ ಹಂಗಾಗಿ ಆರ್ಯಾಂಬ ಶಿವಗುರು ಏನ್ ಮಾಡಿದ್ರು, ಅಂಡ್ ಮೋರ್ ಎವರ್ ಶಂಕರಾಚಾರ್ಯರು ಹುಟ್ಟಕ್ ಮುಂಚೆ ವಡಕುನ್ನಾಥ ಕ್ಷೇತ್ರಕ್ಕೆ ಇವರಿಬ್ರು ಹೋಗ್ತಾರೆ. ತ್ರಿಶೂರಲ್ಲಿ ವಡಕುನ್ನಾಥ ಕ್ಷೇತ್ರ ಇದೆ. ಅಲ್ಲಿ ಹೋಗಿ ವಡಕುನ್ನಾಥನಿಗೆ ನಮಸ್ಕಾರ ಮಾಡ್ತಾರೆ. ವಡಕುನ್ನಾಥ ಇಸ್ ನನ್ನ ದರ್ಬ ಶಿವ. ಆ ಶಿವ ಒಲಿದು ಕನಸಲ್ಲಿ ಬರ್ತಾನೆ, ಶಿವಗುರು ನಾನು ನಿನಗೆ ಮಗನಾಗಿ ಬರ್ತೀನಿ, ಬಟ್ 5 ವಯಸ್ಸಲ್ಲಿ ನನಗೆ ಮೌಂಜಿ ಧಾರಣೆ ನೀನು ಮಾಡಬೇಕು. ಬಿಕಾಸ್ ಅಟ್ ಮೈ 7 ಏಜ್ itself I will be losing you. You will go to moksha, but my mother will be there. Aryamba will be there in Kaladi, but you will go to moksha. So before you depart from this ihaloka, being a father, your kartavya is to do a maunji dharana to your son. Immediately that has to take place at the age of 5. ಅವಾಗ ಶಿವಗುರು ಕೇಳ್ಕೊತಾರೆ, 5ನೇ ವಯಸ್ಸಲ್ಲಿ ನಾನು ನನ್ನ ಮಗನಿಗೆ ಮೌಂಜಿ ಧಾರಣೆ ಮಾಡ್ಬೇಕು ಅಂದ್ರೆ ಅಷ್ಟು ಮೆಚೂರಿಟಿ ಬಂದಿರ್ಬೇಕು, ಅಷ್ಟು ವೇದಗಳನ್ನ ಕಲ್ತ್ಕೊಂಡಿರ್ಬೇಕು, ವೇದಾಂಗ ವಿಷಯಗಳನ್ನ ಗ್ರಾಸ್ ಮಾಡೋ ಒಂದ್ ಮೆಚೂರಿಟಿ ಬಂದಿರ್ಬೇಕು. ಆತರ ಬುದ್ಧಿವಂತ ಮಗು ನನಗೆ ಹುಟ್ಟತಾರ? ಡೋಂಟ್ ವರಿ, ಐ ವಿಲ್ ಬಿ ಯುವರ್ ಸನ್. ಅಷ್ಟು ಬುದ್ಧಿವಂತಿಕೆಯಿಂದ ಮಗು ನನಗೆ ಹುಟ್ಟುತ್ತಾ ಅಂದ್ರೆ ಅವಾಗ ನಾನೇ ಹುಟ್ಟತೀನಿ. See, this is one charitra which is parallel to that of Dhruva charitra. Why I am giving comparison ಅಂತ ಅರ್ಥ ಆಯ್ತಾ? 5 ವಯಸ್ಸಲ್ಲೇ ಶಂಕರರಿಗೆ ಹೆಂಗೆ ಮೌಂಜಿ ಧಾರಣೆ ಆಯ್ತೋ ಆ ತರ 3 ವಯಸ್ಸಲ್ಲೇ ಧ್ರುವ ಪಾಠಶಾಲೆಗೆ ಅತಿಕ್ರಮಿಸಿ ಹೋಗಕ್ ಶುರು ಮಾಡ್ದ. ದಟ್ ಮಚ್ ಕೆಪಾಸಿಟಿ he had ಅಂತ ಪ್ಯಾರಲಲ್ ಆಗಿ ಸ್ಟಡಿ ಮಾಡಿ ತೋರ್ಸೋದು. ಓಕೆ, ಸೊ ಇಲ್ಲಿ 3ನೇ ವಯಸ್ಸಲ್ಲಿ ಒಂದು ದಿನ ಪಾಠಶಾಲೆಯಲ್ಲಿ ಕೂತಿದ್ದಾನೆ. ತನ್ನ ಬರ್ತ್ಡೇ ದಿನ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತವೆ. ಬರ್ತ್ಡೇ ದಿನ ಏನೋ ಮಾಡ್ದೆ, ಬೆಳಗಾಗಿದ್ ಏನ್ ಮಾಡ್ದೆ ನೀನು? ನಮ್ಮಮ್ಮ ನೋಡು ಸಿಲ್ಕ್ ಕುರ್ತಾ ಎಲ್ಲ ಹಾಕಿದ್ರು, ವಜ್ರದ ಓಲೆ ವೈರತ್ ಕಡ್ಕಣ್ಣೆಲ್ಲ போட்டிருக்கா, அவருடைய கல்லடிகையா ரட்டவடம் செயின், அழகா புலிநகத்தினுடைய செயின் எல்லாம் போட்டிருக்கா, பாரு தலையில கொண்டை எப்படி தொங்குறது அப்படியே ಮುತ್ತು ಸರಗಳೆಲ್ಲ ಅಂತ ಎಲ್ಲ ಮಗು ತೋರಿಸ್ತಾ ಇದೆ. ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತೀಯ ನೀನು? ಅಮ್ಮನಿಗೆ ನಮಸ್ಕಾರ ಮಾಡ್ದೆ? ಅದ್ಯಾರು ಇನ್ನೊಬ್ರು? ಅಪ್ಪ ಅಮ್ಮ ಕಣೋ. ಅಪ್ಪ ಅಮ್ಮನ? ಹೂ ಇಸ್ ದಟ್ ಕ್ಯಾರೆಕ್ಟರ್ ಕಾಲ್ಡ್ ಅಪ್ಪ? ಫಸ್ಟ್ ಟೈಮ್ ಮಗು ಕೇಳ್ತಾ ಇದೆ. ಅಂದ್ರೆ ಇದುವರೆಗೂ ಮಗು ತಂದೆನೇ ನೋಡಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಇಟ್ ಗಾಟ್ ಅಸ್ಟಾನಿಶ್ಡ್, ಅಮೇಜ್ಡ್. ಹೂ ಇಸ್ ದಟ್ ಫಾದರ್ ಲೈಕ್ ಕ್ಯಾರೆಕ್ಟರ್? ಇದನ್ ಕೇಳೇ ಇಲ್ವಲ್ಲ ನಾನು. ಇದೇನೋ ಹಿಂಗಂತೀಯ, ನಿಮ್ಮಪ್ಪನೇ ಎಲ್ಲರಿಗೂ ಅಪ್ಪ, ದೊಡ್ಡಪ್ಪ. ಗೊತ್ತಾಯ್ತಾ? ಯೋರ್ ಫಾದರ್ ಇಸ್ ನನ್ ಅದರ್ ಬಟ್ ಚಕ್ರವರ್ತಿ. ಅವರು ಕೊಟ್ರೇನೆ ಸಂಬಳ, ನಮ್ಮಪ್ಪನಿಗೆಲ್ಲ ಸಂಬಳ ಬರೋದು. ಆಲ್ ಮೈ ಅಪ್ಪಾಸ್ ಆರ್ ಅಂಡರ್ ಯುವರ್ ಅಪ್ಪ. ಯಾವ್ದೋ ಒಂದು ಹುದ್ದೆಯಲ್ಲಿ ಅರಮನೆಯಲ್ಲಿ ಕೆಲ್ಸಕ್ಕಿದ್ದಾರೆ. ಸೊ ನಿಮ್ಮಪ್ಪನೇ ನಿಂಗ್ ಗೊತ್ತಿಲ್ವಾ? ಹೌದಾ? ನಮ್ಮಪ್ಪ ಅಂತ ಒಬ್ರು ಇದಾರ. ಒಂದು ಅಪ್ಪ ಅಮ್ಮನಿಂದ ಒಂದು ಮಗು ಆಗತ್ತಾ? ಅಪ್ಪ ಅನ್ನೋರು ಇದ್ರೇನೆ ನಾನ್ ಬರೋದಾ? ನಥಿಂಗ್ ದಿಸ್ ಗೈ ನೋಸ್. ಇದುವರೆಗೂ ಪಾಪ ನೋಡೇ ಇಲ್ಲ. ಆ ತರ ಆ ನೀತಿಯನ್ನ ತಳ್ಳಿಟ್ಟಿದ್ದಾನೆ ಈ ಉತ್ಥಾನಪಾದ ಅಲ್ವಾ? ಇವನು ಪಾಪ ತುಂಬಾ ಒಳ್ಳೆಯವನೇ, ಆದ್ರೆ ರುಚಿಗೆ ದಾಸನಾಗಿ ರುಚಿಯ ಭಯಕ್ಕೆ ನೀತಿಯನ್ನ ತಳ್ಳಿಟ್ಟ. ನಮ್ ಜೀವನದಲ್ಲಿ ಹಿಂಗೆ ರುಚಿಗ್ ನಾವೇನಾದ್ರೂ ಭಯ ಪಟ್ಕೊಂಡ್ವೋ, ನೀತಿನ ತಳ್ಳಿಟ್ವೋ, ವಿ ಕ್ಯಾನ್ ನಾಟ್ ರಿವರ್ಸ್ ಅವರ್ ಸೆಲ್ಫ್. ಭಗವಂತನೇ ಬಂದು ನಮ್ಮನ್ನ ರಿವರ್ಸ್ ಮಾಡಕ್ ನೋಡಿದ್ರು ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಉದೇ ಆತಂಕ. ಯಾರು ಅಪ್ಪ ಅಂದ್ರೆ ಯಾರು? ಹೌ ಹಿ ವಿಲ್ ಬಿ? ವಾಟ್ ಇಸ್ ಹಿಸ್ ರೋಲ್ ಇನ್ ದ ಲೈಫ್ ಆಫ್ ಅವರ್ಸ್? ಹೌ ಹಿ ಶುಡ್ ಬಿ? ಇದೇನು ಹಿಂಗ್ ಹೇಳ್ತಾ ಇದೀಯಾ? ನೀನ್ ಇನ್ಶಿಯಲ್ ನೋಡಿದ್ರೆ ಗೊತ್ತಾಗಲ್ವಾ? ಯು ಧ್ರುವ ಉತ್ಥಾನಪಾದ, ಧ್ರುವ ಉತ್ಥಾನಪಾದ್. ಲುಕ್ ಅಟ್ ಯುವರ್ ಇನ್ಶಿಯಲ್. ನಂಗಿದೆಲ್ಲ ಗೊತ್ತೇ ಇಲ್ಲ ಕಣೋ. ಆಲ್ ದೀಸ್ ಡೇಸ್ ಐ ವಾಸ್ ನಾಟ್ ನೋಯಿಂಗ್ ಅಟ್ ಆಲ್. ಅಪ್ಪ ಅನ್ನೋ ಒಂದು ಆಸ್ಪೆಕ್ಟ್ ಇದೇನೆ ಇರೋದೇ ಗೊತ್ತಿಲ್ಲ. ಎಲ್ಲಿರ್ತಾರವ್ರು? ನಮ್ಮಪ್ಪ ಎಲ್ಲ ನಮ್ಮನೆಗಳಲ್ಲಿ ಇರ್ತಾರೆ, ನಿಮ್ಮಪ್ಪ ನಿಮ್ಮನೇಲಿ ಇರ್ತಾನೆ.
ನಮ್ಮನೇಲಿ ನಾನು ಇದುವರೆಗೂ ನೋಡಿರೋದು ಅಮ್ಮ ಒಬ್ಳನ್ನೇ, ಸುನೀತಿ ಅನ್ನೋ ಅಮ್ಮ ಇದ್ದಾಳೆ. ಅದು ನಿಮ್ಮಮ್ಮ ಸಪರೇಟ್ ಆಗಿದ್ದಾಳೆ. ನಿಮ್ಮಮ್ಮನ ಅರಮನೆ ಮುಂದೆ ಒಂದ್ ದೊಡ್ಡ ಅರಮನೆ ಇದೆ ನೋಡು, ಅಲ್ಲಿ ನಿಮ್ಮಪ್ಪ ಕೂತಿರ್ತಾರೆ, ಹೋಗು ಅಂತ ಫ್ರೆಂಡ್ಸ್ ಹೇಳ್ಬಿಡುತ್ತವೆ. ಇದೇ ಅಲ್ವಾ ನಮ್ ಜೀವನದಲ್ಲಿ ನಡೆಯೋದು. So many things mother and father will hide, but through friends we learn so many things. That is why even friends are very much required. ಸಖ್ಯವನ್ನ ಅದಕ್ಕೆ ಪ್ರಹ್ಲಾದ ಸಖ್ಯ ಭಕ್ತಿ ಅಂತಾನೆ ಹೇಳ್ತಾನೆ. ಸಖ್ಯ ಅನ್ನೋದು ನಿಕೃಷ್ಟವಾದ ತುಚ್ಛವಾದಂತಹ ಆಸ್ಪೆಕ್ಟ್ ಅಲ್ಲ, ಬಟ್ ವಾಟ್ ಕೈಂಡ್ ಆಫ್ ಸಖ್ಯ ದಟ್ ಯು ಹ್ಯಾವ್ ಇಸ್ ವೆರಿ ಇಂಪಾರ್ಟೆಂಟ್. Friendship is the most primordial, valuable thing in our life, but what kind of friendship that we have is very important. ಯಾವ್ದೋ ಕ್ಷುಲ್ಲಕವಾದ, ಯಾವ್ದೋ ನೀತಿಯೇ ಇಲ್ಲದೆ ಇರುವಂತಹ ಸಖ್ಯವಾದ್ರೆ ಅದು ನಮ್ಮ ಅಧಪತನಕ್ಕೆ ಕರ್ಕೊಂಡು ಹೋಗುತ್ತೆ, ಉನ್ನತ ಪರಮಾತ್ಮನ ದೃಷ್ಟಿಕೋನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಪ್ಕೋತೀರಾ? ಸೊ ಈ ಮಗು ಏನ್ ಮಾಡ್ತು, ಅಮ್ಮನಿಗೂ ಹೇಳಲಿಲ್ಲ, ಅಪ್ಪನ್ ನೋಡ್ಬೇಕು ನಾನು ಅಂತ ಸ್ಕೂಲಿಂದ ಬರ್ತಿದ್ದಂಗೆ ಗುಡುಗುಡು ಅಂತ ಓಡ್ತು ಅರಮನೆ ಒಳಕ್ಕೆ. ಆಯ್ತಾ? ರಾಜಭಟರು ನೋಡಿದವ್ರು ಏನ್ ಮಾಡಿದ್ರು, ಅಯ್ಯೋ ಈ ಮಗು ಸುನೀತಿ ಮಗು, ಒಳಗಡೆ ಸುರುಚಿ ಇದ್ದಾಳೆ, ಇದನ್ ಬಿಟ್ರೆ ಅವಳ ಕೋಪ ಬರುತ್ತೆ, ಆದ್ರೆ ಬಿಡದಿದ್ರೆ ನಾಳೆ ದಿನ ಇವನೇ ರಾಜ ಆದ್ರೆ ಇವನೇ ನಮ್ ತಲೆ ತೆಗಿತಾನೆ. ಆಯ್ತಾ? ಏನು ನಾವು ಸಂದೇಹಕ್ಕೆ ಆಸ್ಪದ ಕೊಡೋದ್ ಬೇಡ ಅಂತ ಇವರಿಬ್ರು ಏನ್ ಮಾಡ್ಬಿಟ್ರು, ಸೈನಿಕರು ರಾಜಭಟರು ಮೂರ್ಛೆ ಬಿದ್ದಿರೋ ತರ ಮರಗ್ಬಿಟ್ರು. ಅದನ್ನ ಕೂಡ ಕೊಟ್ಟಿದ್ದಾರೆ ಶ್ಲೋಕದಲ್ಲಿ. ಅಟ್ ಸರ್ಟನ್ ಟೈಮ್ಸ್ ಯು ಹ್ಯಾವ್ ಟು ಬಿ ವೆರಿ ನ್ಯೂಟ್ರಲ್ ಅಲ್ವಾ, ಯು ಹ್ಯಾವ್ ಟು ಬಿ ವೆರಿ ಜನರಲ್. ಸೊ ಏನ್ ಮಾಡ್ಬಿಟ್ರು, ಈಗ ಈ ಮಗುನ ಒಳಗಡೆ ಬಿಟ್ರೆ ಸುರುಚಿ ತಾಯಿಗೆ ಕೋಪ ಬರುತ್ತೆ, ಅವ್ರಿಗೆ ಗೊತ್ತು. ಯಾವ್ದು ಸೌತಿ ಮಾತ್ಸರ್ಯ ಅವಳಲ್ಲಿದೆ, ಇವಳಲ್ಲಿಲ್ಲ. ಯಾರಲ್ಲಿಲ್ಲ? ಸುನೀತಿಲಿಲ್ಲ, ಸುರುಚಿಲಿದೆ ಸೌತಿ ಮಾತ್ಸರ್ಯ. ಆದ್ರೆ ಈ ಮಗುನ್ ಬಿಡದಿದ್ರೆ ನಾಳೆ ದಿನ ಇವನೇ ರಾಜ ಆದ್ರೆ ಇವ್ ನಮ್ ತಲೆ ತೆಗಿತಾನೆ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಇವ್ರು ಸುಮ್ನೆ ಇದ್ ಬಿಟ್ರು. ಇದು ಒಳಗಡೆ ಸಭೆಗೆ ಓಡ್ತು. ದೊಡ್ಡ ಸಿಂಹಾಸನ, ಅಲ್ಲಿ ಪಲಂಕದ ಮೇಲೆ ಆ ಒಂದು ಮಹಾರಾಜ ಉತ್ಥಾನಪಾದ ಕೂತಾನೆ. ಒಂದು ಮಡಿಯಲ್ಲಿ ತಮ್ಮನಾದ ಚಿಕ್ಕ ಮಗು ಉತ್ತಮನು ಕೂತಿದ್ದಾನೆ. ಪಕ್ಕದಲ್ಲಿ ಅವಳೇ ನಿಂತಿದ್ದಾಳೆ. ಯಾರು? ಸುರುಚಿ. ಬೀಸಣಿಗೆಯನ್ನ ಬೀಸ್ಕೊಂಡು ನಿಂತಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ, ಬಟ್ ಭಾಗವತದಲ್ಲಿ ಅದ್ ಕೊಟ್ಟಿಲ್ಲ. ಬೀಸಣಿಗೆನೂ ಬೀಸ್ತಾ ಇಲ್ಲ, ಏನು ಸದ್ಯ ಇವನ್ ಅವಳಗ್ ಬೀಸ್ತಿದ್ರು ಸಾಕಾಗಿದೆ. ಈಗ ಇವಳ ಬೀಸ್ತಾಳೆ, ನಿಂತಿದ್ದಾಳೆ ಒಟ್ನಲ್ಲಿ. ಆಯ್ತಾ? ಜೋರಾಗಿ ಹಿಂಗೆ ನಿಂತಿದ್ದಾಳೆ, ಕೈ ಮೇಲ್ ಕೈ ಹಾಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡು ನಿಂತಿದ್ದಾಳೆ ಅವಳು. ನಂದೇ ರಾಜ್ಯಭಾರ ಅನ್ನೋ ತರ. ಈ ಮಗು ನೋಡ್ತು, ಇದಕ್ಕೆಲ್ಲ ಕಾನ್ಸಂಟ್ರೇಷನ್ ಅವ್ರ ಅಪ್ಪನ ಮೇಲೆ. ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟಿದಾರಲ್ವಾ ಅಪ್ಪ ಅನ್ನೋ ಕಾನ್ಸೆಪ್ಟ್ ಏನು ಅಂತ. ಅಯ್ಯೋ ನಮ್ಮಪ್ಪ ರಾಜನ, ನಂಗೆ ಇದುವರೆಗೂ ಗೊತ್ತಿಲ್ವಲ್ಲ, ನಮ್ಮಮ್ಮ ಹೇಳಲೇ ಇಲ್ವಲ್ಲ. ಆಸೆ ಅಲ್ವಾ ಮಕ್ಳಿಗೆ, ನನ್ ತಮ್ಮ ಬೇರೆ ಅಲ್ಲಿ ಕೂತಿದ್ದಾನೆ ಉತ್ತಮ ಅಂತ, ಅದೆಲ್ಲ ಹೇಳ್ಕೊಟ್ಬಿಡ್ತು ಮಕ್ಳು. ನಿನ್ಗೆ ಇನ್ನೊಬ್ಳು ಚಿತ್ತಿ ಇದ್ದಾಳೆ, ಚಿಕ್ಕಮ್ಮ ಇದ್ದಾಳೆ, ಅವನಿಗೆ ಅವ್ರ ಮೂಲಕ ನಿನ್ಗೊಬ್ಬ ತಮ್ಮ ಇದ್ದಾನೆ, ಎಲ್ಲ ಹೇಳಾಗಿದೆ ಕಥೆನ. ಆಲ್ ದ ಬ್ಯಾಕ್ ಗ್ರೌಂಡ್ ಸ್ಟೋರಿ ನೌ ದಿಸ್ ಮಗು ನೋಸ್. ಸೊ ಏನ್ ಮಾಡ್ತು, ನಾನು ಹೋಗಿ ಈ ಅಪ್ಪನ ಮಡಿಯನ್ನ ಏರ್ಬೇಕು ಅಂತ ಹೇಳಿ ಅಲ್ಲಿಂದ ಗುಡುಗುಡು ಅಂತ ಓಡ್ ಬಂದು ಛಂಗ್ ಅಂತ ಹಿಂಗ ಹತ್ತಿ ಇನ್ನೇನ್ ಜಂಪ್ ಮಾಡಿ ತಂದೆಯ ಮಡಿಯನ್ನ ಸೇರ್ಬೇಕು ಅನ್ನೋ ಹೊತ್ತಿಗೆ ಏನ್ ಮಾಡಿದ್ಲು, ಸುರುಚಿ ಎಡಗೈಯಿಂದ ಅವನನ್ನ ಹಿಡಿದು ಬಿಟ್ಟು என்ன மாடா உனக்கு அப்பா மடி கேக்குறது, இன்னைக்கு அப்பா மடி கேக்கும், நாளைக்கு அப்பா மடி ಅಮರ್ந்து ಕೊಂಡ ಸಿಂಹಾಸನವೇ ಕೇಕುಂ. ನಿನಗೆ ಇನ್ನೊಂದು ಜನ್ಮ ಅಂತ ಇದ್ದು ನೀನ್ ಸತ್ತು ನನ್ನ ಗರ್ಭದಲ್ಲಿ ಹುಟ್ಟಿದ್ರೇನೆ ನಿನಗೆ ಈ ತಂದೆಯ ಮಡಿ ನಂತರ ಈ ತಂದೆ ಕೂತಿರುವ ಸಿಂಹಾಸನ. ಹೋಗ ಆ ಕಡೆ, ನಿಕೃಷ್ಟವಾದ ಜನ್ಮವೇ, ಪಾಪಿ ಮುಂಡೆ ಜನ್ಮವೇ ಅಂತ ಶುರಕ್ಕನ ತಾಲಗ ಸುರುಚಿ ಮಾತನು அலகலகலனை சைக்ககலசி. தியாகராஜன் ಹೇಳ್ತಾರೆ. ಶುರಕ್ಕಮ இருந்ததா ಅವளுடைய ವಾರ್ತೆ. ಶೂಲವನ್ನ ಕಿವಿಲಿ ಹಾಕಿ ಈಟಿಯನ್ನ ಹಾಕಿ ಚುಚ್ಚೋ ತರ ಇತ್ತಂತೆ.
ಸೀಸದ ಲೋಹವನ್ನ ಕಾಯಿಸಿ ಕೆಂಪಾಗಿ ಅದನ್ನ ನಮ್ಮ ಕಿವಿಗಳ ಮೂಲದಲ್ಲಿ ಬಿಡುವ ಹಾಗೆ ಇತ್ತಂತೆ ಅವಳ ಮಾತು. ಹೆಂಗಿತ್ತು ಸುರುಚಿ ಮಾತು ಅಂದ್ರೆ, ಮಲಗಿರೋ ಘಟಸರ್ಪವನ್ನ ಹೋಗಿ ಕೈ ಇಟ್ಟು ಕೆಣಕಿದ್ರೆ ಸುಮ್ಮನೆ ಬಿಡುತ್ತಾ ಅದು? ಕೋಲಿಟ್ಟು ಅದೇನ ನಿಮ್ಮ ಸುದ್ದಿಗ್ ಬಂದಿಲ್ಲ. ಆ ಸರ್ಪವನ್ನ ಕೆಣಕಿದ್ರೆ ಸುಮ್ಮನೆ ಬಿಡುತ್ತಾ? ಆ ರೀತಿ ಕೆಣಕುವ ಹಾಗೆ, ಆ ಸೀಸದ ಲೋಹವನ್ನ ಕಾಯಿಸಿ ಕಿವಿಗೆ ಬಿಡುವ ಹಾಗೆ, ಈಟಿಯಿಂದ ಕಿವಿಯನ್ನ ಹಾಕಿ ತಿವಿಯುವ ಹಾಗೆ ಬಾಯಿ ಕಡೆ ಮುಂಡೆದೆ ಅಂತ ಹೇಳಿ ಅಷ್ಟು ದೂರಕ್ಕೆ ಎಳೆದು ಬಿಸಾಕದ್ಲಂತೆ. ఈనాడు నీ తండ్రి గారు పూకొనుండే ల్యాప్ మడికి ఏం చెప్తారో తెలుగులో నాకు తెలీదు. ತೊಡೆ. ಇವತ್ತು ಅವರ ತೊಡೆ ಕೇಳುತ್ತೆ, ನಂತರ ಅವರು ಕೂತಿರೋ ಸಿಂಹಾಸನಾನೇ ಕೇಳುತ್ತೆ. ಹೋಗ ಆ ಕಡೆ. ಇನ್ನೊಂದು ಜನ್ಮ ಅಂತ ಇದ್ರೆ ಈ ಜನ್ಮದಲ್ಲಿ ಸತ್ತು ನೀನು ಇನ್ನೊಂದು ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿದ್ರೇನೆ ನಿನಗಿದೆಲ್ಲ ಸೌಲಭ್ಯತೆ, ಇಲ್ಲಿದ್ರೆ ಏನು ಇಲ್ಲ, ಹೋಗಂತ ತಳ್ಳಿದ್ಲು. ಮಗುವಿಗೆ ಮೊದ್ಲೇ ಸಂಕಟ. ತಂದೆಯನ್ನು ಇಷ್ಟು ವರ್ಷ ನೋಡ್ಲಿಲ್ವಲ್ಲ. ಫಾರ್ ಅಬೌಟ್ 3 years ಐ ಡೋಂಟ್ ನೋ ಹೂ ಇಸ್ ಫಾದರ್ ಅಟ್ ಆಲ್. ಮೇಲು ಮೆಚೂರ್ಡ್ ಮೈಂಡ್ ಅದಕ್ಕೆ. ಇದಕ್ಕೂ ಮೇಲೆ ಕ್ಷಾತ್ರ ಧರ್ಮ ಮೈಯಲ್ಲಿ ಕುದೀತಾ ಇದೆ. ಕ್ಷತ್ರಿಯ ಅಲ್ವಾ? ಆ ಚಿಕ್ಕಮ್ಮ ಮಾಡಿದ ಅವಮಾನ ಎಲ್ಲ ಮೈಂಡಿಗೆ ತಗೊಂತು, ಆದ್ರೆ ಅಳ್ಳಿಲ್ಲ. ಓಕೆ, ಸುಮ್ನೆ ಆಗೋಯ್ತು, ಏನು ಮಾತಾಡ್ಲಿಲ್ಲ. ಕಿವಿಯಲ್ಲಿ ಎಲ್ಲಾದ್ನೂ ಗ್ರಹಿಸ್ತು. ಎಷ್ಟು ಮಾತಾಡ್ತಾ ಇದ್ದಾಳೆ ನನ್ನ ಚಿಕ್ಕಮ್ಮ. ವಾಟ್ ಡಿಡ್ ಐ ಡೂ? ವಾಟ್ ಮಿಸ್ಟೇಕ್ ಐ ಡಿಡ್? ವಾಟ್ ಎವರ್ ದ ಉತ್ತಮ ಹ್ಯಾಸ್ ಸೇಮ್ ಬೆನಿಫಿಟ್ಸ್ ಈವನ್ ಐ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಅಲ್ವಾ? ನನ್ನ ಒಂದು ತಂದೆಯ ಮಡಿಯಲ್ಲಿ ಹೋಗಿ ಕುತ್ಕೊಳ್ಳೋ ರೈಟ್ಸ್ ನನಗಿಲ್ವಾ? ಈ ತರ ಮಾಡ್ಬಿಟ್ಲಲ್ಲ ನನ್ನ ಚಿಕ್ಕಮ್ಮ ಅಂತ. ಅಲ್ಲಿ ಅಳ್ಳಿಲ್ಲ, ಅಲ್ಲಿ ಏನೂ ತೋರ್ಸ್ಕೊಳ್ಲಿಲ್ಲ. ಬಂದ್ಬಿಡ್ತು ಮನೆಗೆ. ಗೊಳೋ ಅಂತ ಅಳಕ್ಕೆ ಶುರು ಮಾಡ್ತು. ಓ ಅಂತ ಟಾಪ್ ಎಲ್ಲ ಕಿತ್ತೋಗೋತರ ಅಳಕ್ಕೆ. ಸುನೀತಿಗ್ ஒரே ಭಯಂ. என்னமாடா ஆச்சி, ஏடா அழுதுன்றிருக்கே? ಯಾರ್ ಜೊತೆ ಅದು ಜಗಳ ಆಡದ್ಯಾ ಸ್ಕೂಲಲ್ಲಿ? ಏನಾಯ್ತು? ಟೀಚರ್ ಯಾರಾದ್ರೂ ಹೊಡೆದ್ರ ನಿನ್ನನ್ನ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ವೈ ಆರ್ ಯು ಕ್ರೈಯಿಂಗ್? ವೈ ಆರ್ ಯು ಕ್ರೈಯಿಂಗ್? ವೈ ಆರ್ ಯು ಕ್ರೈಯಿಂಗ್? ಇಲ್ಲ, ನಾ ಮುಂದ್ಗಡೆ ಅರಮನೆಗೆ ಹೋಗಿದ್ದೆ ಅಪ್ಪನ್ ನೋಡ್ಬೇಕು ಅಂತ. ಈ ತರ ಎಲ್ಲ ಆಯ್ತು. ವಾಟ್ ಎವರ್ ಹ್ಯಾಪನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತು. ನೀನ್ ಯಾರ್ ಹೋಗು ಅಂತವ್ರು? Did I tell any time that you have a father? But who told you, who guided you, who misguided you like this? Okay, whatever has happened, don't worry about it. ಆದ್ರೆ ಅವಳು ನಿನ್ನ ಚಿಕ್ಕಮ್ಮ. ಅವಳು ಒಳ್ಳೇದನ್ನೇ ಮಾಡಿದಾಳಲ್ವಾ? ಕೆಟ್ಟದ್ ಏನ್ ಮಾಡಿದಾಳೆ? ವಾಟ್ ಡಿಡ್ ಶಿ ಡೂ? ನಥಿಂಗ್ ಶಿ ಡಿಡ್ ಅಗೇನ್ಸ್ಟ್ ಯು. ಅವಳು ಹೇಳಿದಿಷ್ಟೇ, ನೀನು ಈ ಮಡಿಯನ್ನ ಅಪೇಕ್ಷೆ ಮಾಡಬೇಡ. ಈ ಮಡಿಯೆಲ್ಲ ಒಂದು ಮಡಿಯಪ್ಪ ಮಗು ಕಂದ. ಎಲ್ಲ ಅದಕ್ಕಿಂತ ಜಗತ್ಪಿತನ ಮಡಿ. ಈ ತಂದೆ ಎಲ್ಲ ಕ್ಷುಲಕವಾದ ತಂದೆ. ಈ ಜನ್ಮಕ್ಕೆ ನಿನಗೆ ತಂದೆ, ಹೋದ ಜನ್ಮ ನಿನಗೆ ಯಾರ್ ತಂದೆನೋ, ನೀನ್ ಯಾರ್ ಮಗನೋ, ಅದಕ್ ಹೋದ ಜನ್ಮದಲ್ಲಿ ನೀನೇನಾಗಿದ್ಯೋ, ನಾನೇನಾಗಿದ್ನೋ, ಅನಂತ ಕೋಟಿ ಜನ್ಮಗಳಿಗೆ ಅನಾದಿಯಾದ ಒಬ್ಬ ತಂದೆ ಇದ್ದಾನೆ. ಅವನ ಮಡಿಯನ್ನ ಹುಡುಕು ನೀನು. ಅವನು ಸಿಗುತ್ತಾ ನಿನಗೆ? ಈ ಮಡಿಯೆಲ್ಲ ತುಂಬಾ ಕ್ಷುಲ್ಲಕಪ್ಪ. ವಿಚ್ ಎವರ್ ಲ್ಯಾಪ್ ಯು ವಾಂಟ್ ಟು, you have that desire of sitting, that lap is kshullaka. You please go and sit on the lap of that Lord, that Jagannatha, that Jagatpita, who is a pita for everybody. For your own grandfather Chaturmukha Brahma, he is a pita. ನಿನಗೆ ಮುತ್ತಾತ. ಆ ಒಂದು ತಂದೆಯ ಮಡಿಯನ್ನ ಹುಡುಕು. See, this is called ನೀತಿ. ಇನ್ ಬೇರೆಯವ್ರಾಗಿದ್ರೆ ಸುನೀತಿ ಇರೋ ಜಾಗದಲ್ಲಿ ಏನ್ ಮಾಡಿರೋರು? ಅವಳು ಆತರ ಹೇಳದ್ಲ, ನನ್ ಮಗು ಕೈನ ಹಿಡ್ಕೊಂಡ್ ಬಿಸಾಕದ್ಲ. ಅವಳು ಸಾಯ, ಅವಳಗ್ ಬರ್ಬಾರ್ದು ಬರ, ಅವಳಗ್ ಅದಾಗ ಇದಾಗ ಇನ್ನೊಂದಷ್ಟು ಸೌತಿ ಮಾತ್ಸರ್ಯದಲ್ಲಿ ಈ ಮಗುವಿನ ಮನಸ್ಸಿನಲ್ಲಿ ವಿಷದ ಬೀಜವನ್ನ ಬಿತ್ತಿರೋವಳು. ಕೋತೀರಾ? ಬಟ್ ಶಿ ಇಸ್ ನೀತಿ, ಸುನೀತಿ. ಏನ್ ಮಾಡಿದ್ಲು? ವಾಟ್ ಇಸ್ ದೇರ್ ಇನ್ ದಟ್? ನಿನ್ ಚಿಕ್ಕಮ್ಮ ಏನ್ ಮಾಡ್ಬಿಟ್ಲು? ಮಕ್ಕಳಿಗೆ ಮಾನಾವಮಾನಗಳು ಎಲ್ಲ ಇಲ್ಲಪ್ಪ. ಏನೋ ದೊಡ್ಡವರು ಶಿಕ್ಷಿಸ್ತಾರೆ, ಅದು ಶಿಕ್ಷಣವಾಗಿ ತಗೋಬೇಕು, ಶಿಕ್ಷೆಯಾಗಿ ತಗೋಬಾರ್ದು. ವೆನ್ ಪೀಪಲ್ ಪನಿಷ್ ಯು, if it is unnecessary punishing you also, because you are a small boy,
You please take it as a chapter that you are going to learn in your life. Never take it as an offense. ಇದನ್ನ ಬಿಟ್ಟು ಅವಳು ಒಂದು ಚೂರು ಸುರುಚಿಯನ್ನ ಬೈದಿದ್ರೆ ಅವನಿಗೆ ಏನಾಗಿರೋದು, ಆಗರ್ಭ ಪರ್ಯಂತ ಚಿಕ್ಕಮ್ಮನ ಮೇಲೆ ವಿಷದ ಜ್ವಾಲೆಯನ್ನ ಕಾರ್ತಾ ಇದ್ದ. ಜಸ್ಟ್ ಲೈಕ್ ತಮಿಳ್ ಫಿಲಿಂ ಮೂವೀಸ್. ತಮಿಳ್ ಮೂವೀಸ್ ಅಲ್ಲಿ ಹಂಗೆ ಅಲ್ವಾ, ಪಹೈ ಅಂತ ಹೇಳಿ ಒಬ್ರಿಗೊಬ್ರು ರೈವಲ್ರಿ ತೋರಿಸ್ತಾರಲ್ಲ. ಆದ್ರೆ ಅವಳು ಆತರ ಅಲ್ಲ. ಚಿಕ್ಕಮ್ಮ ಏನು ಮಾಡೇ ಇಲ್ಲ. ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಯು. ಯು ಡೋಂಟ್ ವರಿ ಅಬೌಟ್ ಯುವರ್ ಚಿಕ್ಕಮ್ಮ. ವಾಟ್ ಎವರ್ ಶಿ ಡಸ್ ಮೇ ಬಿ ಫಾರ್ ದ ಬೆಟರ್ ಬೆನಿಫಿಟ್. ಆ ಸುರುಚಿಗೆ ನಾವು ಕೈ ಮುಗಿಬೇಕು ಹೇಳ್ಬೇಕು ಅಂದ್ರೆ. ಒಪ್ಕೋತೀರಾ? ಟುಡೇ ವಿ ಆರ್ ಡೀಲಿಂಗ್ ವಿತ್ ದ ಚರಿತ್ರಮ್ ಆಫ್ ಧ್ರುವ ಬಿಕಾಸ್ ಆಫ್ ಹೋಮ್, not because of Suniti. It is because of Suruchi. If Suruchi would have not thrown Dhruva outside, we would have not gone through Dhruva. Alva? Today we are getting Dhruva because of Suruchi. ಆ ಸುರುಚಿಯನ್ನ ಅವಳು ಹೆಗಳ್ಲಿಲ್ಲ, ಬೈಲಿಲ್ಲ, ಏನು ಆಗೇ ಇಲ್ಲ ಅನ್ನೋ ತರ ಅವಳ ಮನಸ್ಸಲ್ಲಿ ನೋವು, ವ್ಯಥೆ. ಅಯ್ಯೋ, ಈ ತರ ನನ್ನ ಮಗನ್ನ ತಿರಸ್ಕಾರ ಮಾಡದ್ಲಲ್ಲ, ನಿಕೃಷ್ಟವಾಗಿ ಅಂದ್ಬಿಟ್ಲಲ್ವಾ. We never gone to Armane any time. We never gone there. If Uttanapada comes, we are here to welcome him. But if he don't come, even we don't pester him to come here. ಹಂಗಿರ್ಬೇಕಾದ್ರೆ ನನ್ನ ಮಗುವನ್ನ ಹಿಂಗೆ ಅನ್ಯಾಯವಾಗಿ ಹೀನಾಮಾನವಾಗಿ ಹಂದು ದೂಷಣೆ ಮಾಡಿ ಕಳಿಸ್ಬಿಟ್ಲಲ್ಲ ಅಂತ ತಾಯಿಗ್ ವ್ಯಥೆ ಇರಲ್ವಾ ಮನಸ್ಸಲ್ಲಿ? ಆದ್ರೆ ಅದನ್ನ ತೋರ್ಸ್ಕೊಳ್ಳಿಲ್ಲ. ನಮ್ಮ ವ್ಯಥೆ ನಮಗೆ, ನನ್ನ ಹಣೆ ಬರಹ ಅದು. ಆದ್ರೆ ಇನ್ನೊಬ್ಬರ ಮೇಲೆ ವಿಷದ ಬೀಜವನ್ನ ಬಿತ್ತಬಾರ್ದು. ಸಿ, ದಟ್ ಇಸ್ ಅನ್ ಆಸ್ಪೆಕ್ಟ್ ಆಫ್ ಗುಡ್ ಕ್ವಾಲಿಟಿ. ನಾವೀಗ ಒಬ್ರಿಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿರ್ತೀವಿ. ಯಶೋಧ ಮಾಮಿಗ್ ನಾನ್ ತುಂಬಾ ಒಳ್ಳೆ ಫ್ರೆಂಡು. ಯಶೋಧ ಮಾಮಿಗೆ ಅಂತ ಯಶೋಧ ಮಾಮಿ ಮೇಲೆ ಯಾರೋ ಏನೋ ಕಮೆಂಟ್ ಮಾಡ್ತಾರೆ. ಅದನ್ನ ಹೋಗಿ ಯಶೋಧ ಮಾಮಿಗೆ ಹೇಳಿದ್ರೆ, ಯಶೋಧ ಮಾಮಿ, ಐ ಆಮ್ ಅ ಗುಡ್ ಫ್ರೆಂಡ್ ಆಫ್ ಯು ಆರ್ ಬ್ಯಾಡ್ ಫ್ರೆಂಡ್ ಆಫ್ ಯು, ಟೆಲ್ ಮಿ. ನಿಮಗ್ ಮನಸ್ಸಿಗೆ ನೋವಾಗೋ ತರ ಯಾರೋ ಕಮೆಂಟ್ ಪಾಸ್ ಮಾಡ್ತಾರೆ. ಯಶೋಧ ಮಾಮಿ ನಿಮ್ ಮೇಲ್ ಈ ತರ ಹೇಳಿದ್ರು ಅಂತ ನಾನ್ ನಿಮಗ್ ತಂದು ಹೇಳ್ಬಿಟ್ರೆ, ಇಸ್ ಇಟ್ ಅ ಗುಡ್ ಫ್ರೆಂಡ್ ಆರ್ ಅ ಬ್ಯಾಡ್ ಫ್ರೆಂಡ್? ಹೇಳಿ. It is a bad friend, sir. Very bad friend, not just bad friend. Either I should have capacity to shut their mouth there itself. ನೀವೇನು ಅವ್ರ ಬಗ್ಗೆ ಮಾತಾಡ್ಬೇಡಿ, ನನಗೆ ಕೇಳ್ಕೊಳಕ್ಕೆ ಇಷ್ಟ ಇಲ್ಲ. ಅಥವಾ ಅದಾಗ್ಲಿಲ್ವಾ, ಏನೋ ಅವ್ರು ಒದರ್ಕೊಳ್ಳಿ, ಅದನ್ನ ತಂದು ಇವ್ರ ಹತ್ರ ನಾ ಹೇಳ್ಕೊಡ್ತು. ಬಿಕಾಸ್ ಅವರಿಬ್ಬರ ರಿಲೇಶನ್ಶಿಪ್ಗೂ ನಾನು ಧಕ್ಕೆ ತಂದಂಗಿರುತ್ತೆ, ನಮ್ಮ ರಿಲೇಶನ್ಶಿಪ್ ಹಾಳಾಗೋಗುತ್ತೆ. ನಿನ್ನ ಇಷ್ಟು ದಿನ ನಾನು ಒಳ್ಳೆ ಫ್ರೆಂಡು ಅನ್ಕೊಂಡಿದ್ದೆ, ಇದನ್ ತಂದು ಹೇಳಕ್ಕೆ, ನನ್ ಮನಸ್ಸನ್ ಕೆಡ್ಸಕ್ಕೆ. On the name of friendship they do such work. ಯಾರೋ ಏನೋ ಹೇಳಿದ್ದನ್ನ ಅಯ್ಯೋ ಈ ತರ ನಿಮ್ಗೆ ಹೇಳಿದ್ರಂತೆ. ಹಿತಶತ್ರುಗಳು ಅನ್ನೋದು ಇದನ್ನೇ. Either I should have a capacity to cut short there itself. ನೀವ್ ಏನ್ ಬೇಕಾದ್ರೂ ಯಶೋಧ ಮಾಮಿ ಬಗ್ಗೆ ಮಾತಾಡ್ಕೊಳ್ಳಿ. I'm no way connected to it. Please don't come and tell me anything. I have a good rapport with her. I know what she is. You cannot change my definition of Yashoda Mami within me. I have my definition. Just shut your mouth and get lost. Either I should have a capacity to shut their mouth. ಅಥವಾ ಅದಕ್ಕೂ ಮೇಲೆ ಅವ್ರು ಮಾತಾಡಿದ್ರ ಹಾಳಾಗೋಗ್ಲಿ. ಅದನ್ನ ತಗೊಂಡ್ ಬಂದು ನಾನು ಯಶೋಧ ಮಾಮಿಗೆ ಹೇಳಿದ್ರೆ, ಇಸ್ ಇಟ್ ಎ ಗುಡ್ ಫ್ರೆಂಡ್ಶಿಪ್? ವೆರಿ ಬ್ಯಾಡ್ ಫ್ರೆಂಡ್ಶಿಪ್. ಯಾಕಂದ್ರೆ ಇವ್ರ ಮನ್ಸು ಕೆಡ್ತು, ಅವರ ರಿಲೇಶನ್ಶಿಪ್ ಅಲ್ಲೂ ತಂದಿ ಇಟ್ಟಂಗಾಯ್ತು, ನಮ್ಮ ರಿಲೇಶನ್ಶಿಪ್ ಹಾಳಾಗೋಯ್ತು ಅಲ್ವಾ? ನಾನು ಅವ್ರು ಮಾತಾಡಿದ್ನ ನಿಮ್ಗೆ ಹೇಳಿದ್ರೆ, ನೀವ್ ಮಾತಾಡೋದು ನಾನು ಇನ್ನೆಲ್ಲಾದ್ರೂ ಹೇಳ್ಬೋದು, ಒಡಕ್ ಬಾಯಿ ಅಲ್ವಾ? ದಿಸ್ ಇಸ್ ಕಾಲ್ಡ್ ಗಾಸಿಪ್ ಮಾಂಗರ್ ಅಲ್ವಾ? ಯಶೋಧ ಮಾಮಿ ಮಾತಾಡೋದ್ನು ನಾನು ಇನ್ಯಾರಿಗೂ ಹೋಗಿ ಹೇಳ್ಬಿಡ್ಬೋದು. ನೋ, ಇಫ್ ಇಟ್ ಇಸ್ ಐ ಆಮ್ ಎ ಗುಡ್ ಫ್ರೆಂಡ್, maintaining a friendship in a good way, let me not, bias with something. Let me be unbiased, untouched. That is called good friendship. So ಈ ರೀತಿಯಾಗಿ ಅವಳು ಏನ್ ಮಾಡಿದ್ಲು, ಚಿಕ್ಕಮ್ಮನ ಮೇಲೆ ವಿಷದ ಜ್ವಾಲೆಯನ್ನ ಹಚ್ಚಲಿಲ್ಲ.
ವಿಷದ ಬೀಜವನ್ನ ಬಿತ್ತಲಿಲ್ಲ, ಏನು ಮಾಡಿಲ್ಲ. ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಯು, ಡೋಂಟ್ ವರಿ. ಓಕೆ, ವಾಟ್ ಎವರ್ ಶಿ ಹ್ಯಾಸ್ ಡನ್ ಫಾರ್ ದ ಬೆಟರ್ ಬೆನಿಫಿಟ್. ಅಂಡ್ ಈ ಎಲ್ಲ ಕ್ಷುಲ್ಲಕವಾದ ಮಡಿ ಎಲ್ಲ ಅಪ್ಪನ್ನು ಬೈಲಿಲ್ಲ. ಹೌದಪ್ಪ, ನಿಮ್ಮ ಅಪ್ಪಗೆ ಒಬ್ಳು ಇದ್ದಾಳೆ, ಇನ್ನೊಬ್ಳು ಸುರುಚಿ ಅಂತ, ಸೌತಿ ಮಾತ್ ಸರಿಯಾ, ಹಂಗಾಗಿ ನಮ್ಮನ್ ತಳ್ಳಿಟ್ಟಿದಾರ ಅವರು, ಅವ್ರನ್ನೆಲ್ಲ ಅಲ್ಲೇ ಇದ್ದಾಳೆ. ನೋ, ನಥಿಂಗ್. ಆದ್ರೆ ಉತ್ಥಾನ ಪಾದನಿಗೆ ಮನಸ್ಸಲ್ಲಿ ತುಂಬಾ ವ್ಯಥೆ. ಬಿಕಾಸ್ ಐ ಬಿಕೇಮ್ ದಾಸ ಟು ದಿಸ್ ರುಚಿ, ಐ ಕೆನಾಟ್ ಅಪ್ಹೋಲ್ಡ್ ಮೈ ನೀತಿ ಅನ್ನೋದು ಇವನಿಗೆ ತಲೆಗೆ ತುಂಬಾ ಸ್ಟ್ರೈಕ್ ಆಗ್ತಾ ಇತ್ತು. ಅಯ್ಯೋ, ಒಂದು ಮಗು ಉತ್ತಮನ್ನ ಮಡಿಲಲ್ಲಿ ಕೂರಿಸ್ಕೊಂಡಿದೀನಿ, ಆದ್ರೆ ಇನ್ನೊಂದು ಮಗು, ನನ್ನ ದೊಡ್ಡ ಮಗು, ನನ್ನ ಮಗುವಾದ ಆ ಧ್ರುವನನ್ನು ಬಾರೋ ಅಂತ ಕಟ್ಕೊಳ್ಳೋ ಒಂದು ಯೋಗ್ಯತೆನೂ ನಾನು ಕಳ್ಕೊಂಡಲ್ಲ. ಯಾರು ರುಚಿಗೆ ಅಡಿಮೆಯಾಗಿ ಹೋಗ್ತಾರೋ, ನೀತಿಯನ್ನ ತಳ್ತಾರೋ, ಈಗ ತಾನು ಹೇಳಿದೆ ಅಲ್ವಾ, ಏನ್ ಮಾಡ್ಬೇಕೋ ಅದು ಜೀವನದಲ್ಲಿ ನಡೆಯಲ್ಲ ಅವ್ರಿಗೆ. ದ ಸಿಂಪಲ್ ಡಿಸೈರ್ ಬೀಯಿಂಗ್ ಅ ಫಾದರ್, he want to praise and also do aravanaipu for his own son, which is not happening because you are the das of ruchi ಅಲ್ವಾ. ಸುರುಚಿಯ ಭಯದಿಂದ ಸುಮ್ಮನೆ ಇದ್ಬಿಟ್ಟ ರಾಜ, ಏನು ಮಾತಾಡ್ಲಿಲ್ಲ. ಆದ್ರೆ ಇಲ್ಲಿ ತಾಯಿಯಾದವಳು ಸರಿಯಾದ ಮಾರ್ಗದರ್ಶಿತ್ವವನ್ನ ತೋರಿಸ್ತಾಳೆ. ನೋಡು, ನಿನಗ ಅಷ್ಟು ತಂದೆಯ ಮಡಿ ಬೇಕಾ, ಮಗು ಸಮಾಧಾನ ಆಗ್ಲಿಲ್ಲ, ಇಲ್ಲ ನಾನೇನಾದ್ರೂ ಸಮಾಧಾನ ಆಗ್ಲಿಲ್ಲ, ಕೆಣಕಿದ್ದ ಸರ್ಪದ ತರ ಬುಸುಕುಟ್ತಾ ಇತ್ತು ಅದು. ಅದನ್ನ ಸಮಾಧಾನ ಮಾಡ್ಬೇಕಾದ್ರೆ ಒಂದೇ ಆಸ್ಪೆಕ್ಟ್. whomever get desperate in their life, for them there's only one ಔಷಧಿ, only one medicine, that is Bhagavan Nama Smarana. Nothing else, no medicine will work out. For all the depression, for all the psychological imbalance, there can be only one medicine. That is why in India you don't find much psychologist or much psychiatrist or any ಈ ಬಾಧೆಗಳು ಜಾಸ್ತಿ ಇಲ್ಲ. ಬಿಕಾಸ್ ನಮ್ಗೆಲ್ಲಾರ್ಗು ಗೊತ್ತು ಆ ಮದ್ದು ಏನು ಅಂತ, ಭಗವನ್ ನಾಮ ಸ್ಮರಣ. ಒಪ್ಕೋತೀರಾ? ಒಪ್ಕೊಂಟಾರಾ? ನೋಡು, ನಿನ್ನಲ್ಲಿ ಒಂದು ಏನೋ ಗಾಯ ಏರ್ಪಟ್ಟಿದೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಇದೆಲ್ಲ ತಪ್ಪು, ಯಾವ ಗಾಯವೂ ಇಲ್ಲ ಅಂತ ನಾ ಹೇಳಲ್ಲ. ಓಕೆ, ವಾಟ್ ಹಸ್ ಹ್ಯಾಪನ್, ಲೆಟ್ ಇಟ್ ಹ್ಯಾಪನ್, ಬಟ್ ಡೋಂಟ್ ಹ್ಯಾವ್ ಎನಿ ಕಂಡೀಷನಲ್ ಬಯಾಸ್ಡ್ ಕನ್ಸ್ಟ್ರೇಂಟ್ ಆನ್ ಯುವರ್ ಚಿಕ್ಕಮ್ಮ. ಜಸ್ಟ್ ಇಗ್ನೋರ್ ಇಟ್. ಬಟ್ ಹೇಳ್ತೀನಿ ಕೇಳು, ಪರಮಾತ್ಮ ಒಬ್ಬನೇ ಎಲ್ಲರಿಗೂ ಆಶ್ರಯದಾತ. ಆ ಜಗನ್ನಾಟಕ ಸೂತ್ರಧಾರಿಯಾದ ಜಗತ್ಪಿತನಾದಂತಹ ಪರಮಾತ್ಮನ ಮಡಿಯನ್ನ ಆಶ್ರಯಿಸು. then everything fall in place. You don't have to worry. ಯಾರದು ಜಗತ್ಪಿತ? ಯಾರು ಅವನ? ನಿನ್ನ ತಂದೆಗೆ 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 ತಂದೆ. ಎನ್ ತಂದೈக்கும் ತಂದೆ, ಎನ್ ತಂದೈக்கும் ಮುಂದೆ ಅಲ್ವಾ. ಅಪ್ಪೇರ್ಪಟ್ಟವರ್, ಅನಾದಿ ಕಾರಣ, ಅನಾಥ ರಕ್ಷಕ, ಆಪದ್ ಬಾಂಧವ, ಅನಾಥ ಬಂಧು ಒಬ್ಬ ಇದಾನಪ್ಪ, ಎಲ್ಲರಿಗೂ ತಂದೆಯಾಗಿ ಇದ್ದಾನೆ. ಅವನನ್ನ ಹೋಗು, ಹುಡ್ಕು ಹೋಗು. ಅಮ್ಮ ಯಾವತ್ ಹೋಗ್ಲಿ, ಎಲ್ಲಿಗ್ ಹೋಗ್ಲಿ, ಕಾಡಿಗ್ ಹೋಗ್ಲಾ, ನಾಡಿಗ್ ಹೋಗ್ಲಾ, ಇವತ್ತುಗಳಿಗೆ ಚೆನ್ನಾಗಿದ್ಯಾ, ದಿನ ಚೆನ್ನಾಗಿದ್ಯಾ, ಈ ಸಮಯದಲ್ಲಿ ಹೋಗ್ಲಾ, ಅಥವಾ ರಾಹುಕಾಲ, ಗುಣಿಕಾಲ, ಯಮಗಂಡ ಕಾಲಗಳನ್ನ ನೋಡಿ ಪಂಚಾಂಗ ಶ್ರವಣ ಮಾಡಿ ಯಾವ ನಕ್ಷತ್ರ, ಯಾವ ತಿಥಿ, ಯಾವತ್ ಹೋಗ್ಲಿ, ನಾಟ್ ಇವನ್ ಒನ್ ಸಿಂಗಲ್ ಕ್ವೆಶ್ಚನ್. ಹಟ್ ಅಂತ ಹೊರಗಡೆ ಹೋಗಕ್ ಶುರು ಮಾಡ್ತು. ಗೊತ್ತಾಯ್ತಾ? ತಲೆ ಕೆಡ್ಸ್ಕೊಳ್ಳಿಲ್ಲ ತಾಯಿನುವೆ. ಹೋಗು, ಹುಡ್ಕು ಹೋಗು, ಜಗತ್ಪಿತನನ್ನ ಹುಡ್ಕು ಹೋಗು. ಈ ಪಿತ ಎಲ್ಲ ಕ್ಷುಲ್ಲಕ. ಗೆಟ್ ಲಾಸ್ಟ್, go in search of that Jagatpita. Instead of recalling what has happened to you through Chikkamma, don't get into Chikkamma's words so much into personal level. Just get rid of it. ಅವಳೇನು ಮಾಡಿಲ್ಲ ನಿನಗೆ, don't worry, nothing has happened through her. Go and search in search of the Jagatpita. ತಾಯಿಯಾದವಳು ಹಿಂಗಿರ್ಬೇಕಲ್ವಾ? ನಾರ್ಮಲ್ ತಾಯಿ ಅಂದ್ರೂ ಹಿಂಗೆ ಇರ್ಬೇಕು ನಮ್ಮಲ್ಲಿ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ತಾಯಿಗೆ ಎಷ್ಟು ಬೆಲೆ ಇಲ್ಲೆಲ್ಲ ಅಲ್ವಾ. ಅವಳು ಸಾಹ ಕಡವದೆ, ಅವಳಿಗೆ ಏನಾದ್ರೂ ಬರಬಾರ್ದು ಬರ, ನನ್ನ ಮಗನ್ ಈ ತರ ಇದು ಹೀನಾಮಾನವಾಗಿ ಹಾಕಿರ್ಲಿಲ್ಲ ಹೊರಗಡೆ, ಎಂತಹ ಸೌತಿ, ಅವಳು ಜುಟ್ಟು ಜನ್ವಾರ ಹಿಡಿದು ನಾ ಮುಂದ ಅಂತ ಜಗಳ ಆಡಿದಿದ್ರೆ, ವಾಟ್ ವುಡ್ ಹ್ಯಾವ್ ಬೀನ್ ದ ಸೀನ್ ಆಫ್ ದ ಧ್ರುವಾಸ್ ಚರಿತ್ರಂ? ಟೆಲ್ ಮಿ.
ಅಲ್ವಾ? ಏನು ಮಾಡ್ಲಿಲ್ಲ, ಅವಳಿಗೇನು ಆಗೇ ಇಲ್ಲ ಅನ್ನೋ ತರ ಇದ್ಬಿಟ್ಲು ಅಲ್ವಾ? ಉತ್ತಮವಾದ ನಿಜವಾದ ಒಂದು ನೀತಿ ಅವಳಲ್ಲಿ ಇದೆ. ದಟ್ ಇಸ್ ವೈ ಶಿ ಇಸ್ ಬಿನ್ ಪ್ರೇಸ್ಡ್ ಬೈ ಶುಕಮುನಿ. ಶುಕಮುನಿ ಬಾಯಲ್ಲಿ ಪರೀಕ್ಷಿತನಿಗೆ ಭಾಗವತ ಹೇಳ್ಬೇಕಾದ್ರೆ, ಒಬ್ರನ್ನ ಮಹಾನ್ ಅನ್ಬೇಕಾದ್ರೆ ಅವರೆಲ್ಲ ಅಷ್ಟು ಕ್ವಾಲಿಟಿ ಇರ್ಬೇಕು, ಇಲ್ದಿದ್ರೆ ಸುಮ್ನೆ ಕುತ್ಕೊಂಡು ಮಹಾನ್ ಅನ್ನಲ್ಲ ಅಂತಾರ. ಇವರೇ ಒಬ್ರು ಮಹಾನ್ ಅಲ್ವಾ? ಮಹಾನ್ ಸುರುಚಿ ಅಂತ ಹೇಳಲಿಲ್ಲ, ಮಹಾನ್ ಸುನೀತಿ ಶ್ಲೋಕದಲ್ಲಿದೆ ಅಲ್ವಾ? ಸರಿ, ಹೊರಟ ಈ ಹುಡುಗ ಹೊರಟಿದ್ದು ತಂದೆಗೆ ಕವಲೆ ಇಲ್ಲ, ತಾಯಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಇನ್ನೊಬ್ರಿಗೆ ಚಿಂತೆ ಶುರು ಆಯ್ತು. ಹೂ ಇಸ್ ದಟ್? ಹೂ ಇಸ್ ದಟ್? ಒಂದು ಜೀವಾತ್ಮ ಪರಿತಪಿಸಿದ್ರೆ ಯಾರಿಗೆ ನಿಜವಾದ ಚಿಂತೆ ಶುರು ಆಗೋದು? ಭಗವಂತನಿಗೆ. ಭಗವಂತನ್ ನಾರದರಿಗೆ, ಆಚಾರ್ಯರಿಗೆ. ನಾರದ ಅನ್ನೋದು ಆಮೇಲೆ, ಆಚಾರ್ಯರಿಗೆ. ನಿಜವಾಗ್ಲೂ ನೀವೆಲ್ಲ ನಿಮ್ಮ ಜೀವನದಲ್ಲಿ ಸಂಕಟದಲ್ಲಿ ಸಿಕ್ಕಾಕೊಂಡ್ರೆ, ಇಫ್ ಯು ಹ್ಯಾವ್ ದ ಭಕ್ತಿ ಆಫ್ ಗುರು ಭಕ್ತಿ ನಿಮ್ಮನ್ನ ಕೈ ಹಿಡಿಯುತ್ತೆ. ದ ರಿಯಲ್ ಅಂದ ಕವಲೆ ಯಾರ್ಕ್, ಆ ಒಂದು ಚಿಂತೆ ಯಾರ್ಗೆ? ಅಯ್ಯಯ್ಯೋ 3 ವಯಸ್ಸು ಮಗು ಅರಮನೆಯಿಂದ ಹೊರಗಡೆ ಬಂದ್ರೆ ಬಲಗಡೆ ಹೋಗ್ಬೇಕಾ ಎಡಗಡೆ ಹೋಗ್ಬೇಕಾ ನೇರ ಹೋಗ್ಬೇಕಾ ಗೊತ್ತಿಲ್ಲ. ವೇರ್ ಹಿ ಇಸ್ ಗೋಯಿಂಗ್? ನಾರದ್ರು ಅಲ್ಲಿಂದ ವೀಣೆಯನ್ನ ಹಿಡ್ಕೊಂಡು ಕೈಯಲ್ಲಿ ಬಂದ್ಬಿಟ್ರು ನೇರ. ಎಲ್ಲಪ್ಪ ಹೋಗ್ತಾ ಇದೀಯಾ? ತಡಿ, ವೇರ್ ಆರ್ ಯು ಗೋಯಿಂಗ್? ನಾನು ತಂದೆಯನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹೇಳಿದ್ದಾರೆ, ಜಗತ್ಪಿತಾ ಅಂತ ಒಬ್ರಿದಾರಂತೆ, ಅವರ ಮಡಿಯಲ್ಲಿ ಕೂತ್ಕೊಳಕ್ ನಾವು ಹೋಗ್ತಾ ಇದ್ದೀವಿ. ನಿನಗ್ ಗೊತ್ತಾ ಜಗತ್ಪಿತಾ ಯಾರು? ಗೊತ್ತಿಲ್ಲ. ಮತ್ ಎಲ್ಲಿಗೆ ಹೋಗ್ತಾ ಇದೀಯಾ? ಹುಡುಕ್ತಾ ಇದೀನಿ. ಹುಡುಕ್ಬಿಟ್ಟು ಅದ್ ಯಾರೋ ಆ ಜಗತ್ಪಿತಾ ಅವ್ರ ಮಡಿ ಮೇಲೆ ಹೋಗ್ತಿದ್ನ. ನೋಡಪ್ಪ, ಚಿಕ್ಕ ಮಕ್ಕಳಿಗೆ ಮಾನಾವಮಾನಗಳೆಲ್ಲ ಸಹಜವೇ, ಅದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ಮಾನ ಅವಮಾನ ಅನ್ನೋದೇ ಇಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ. ಅದೆಲ್ಲ ನೀನು ಮಕ್ಕಳಲ್ಲಿ ನೀವು ಕೋಪಣ ಹಾಕೊಂಡಿದ್ರು ಚೆನ್ನಾಗ್ ಕಾಣ್ತೀರಾ, ಬಿಟ್ಕೊಂಡಿದ್ರು ಮೂಲ ಸ್ಥಾನವನ್ನ ಬಿಟ್ಕೊಂಡಿದ್ರು ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ ನೋಡಕ್ಕೆ. ಅಂದ್ರೆ ಏನರ್ಥ? ಎಲ್ಲ ಮಾಡೋದೆಲ್ಲ ಒಂದು ಚೇಷ್ಟಿತ ಲೀಲಾ ರೂಪದಲ್ಲೇ ನಿಮ್ಮನ್ನ ನಾವು ನೋಡ್ತೀವಿ. ಹಾಗಾಗಿ ಮುದ್ದಾಗಿರ್ತೀರಾ. ಮಾನ ಅಪಮಾನಗಳು ನಿನಗಿಲ್ಲ. ಗೋ ಬ್ಯಾಕ್ ಟು ಯೋರ್ ಹೋಮ್. ನೋ, ನನ್ನ ಹೆಜ್ಜೆಯನ್ನ ಇಟ್ಟ ಮೇಲೆ ನಾ ಏನ್ ಮಾಡಿದ್ರು ನಾನು ಹೋಗಲ್ಲ. ನನ್ನ ತಾಯಿಯ ಮಾತಿಗೆ ನಾ ತುಂಬಾ ಬೆಲೆ ಕೊಡ್ತೀನಿ. ಮೈ ಮದರ್ ಹ್ಯಾಸ್ ಟೋಲ್ಡ್ ಮೀ, ಗೋ ಇನ್ ಸರ್ಚ್ ಆಫ್ ಜಗತ್ಪಿತಾ, ಐ ಆಮ್ ಗೋಯಿಂಗ್. ಎಲ್ಲಿ ಹೋಗ್ತೀಯಾ? ಕಾಡಿಗೆ ಹೋಗ್ತೀಯಾ? ನಾಡಿಗೆ ಹೋಗ್ತೀಯಾ? ವೇರ್ ಆರ್ ಯು ಗೋಯಿಂಗ್? ಎಲ್ಲೋ ಹೋಗ್ತೀನಿ, ಹೆಂಗೋ ಹುಡುಕ್ತೀನಿ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ಐ ವಿಲ್ ಸರ್ಚ್. The only thing, ನನ್ನ ಒಂದು ಪ್ರಯತ್ನ ನಾನು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಮಾಡ್ತೀನಿ. ಬೇಡ, ಅದೆಲ್ಲ ನಿನಗೆ ಆಗಲ್ಲ. ಕಾಡಲ್ಲಿ ಹೋಗಿ ವಾಸ ಮಾಡೋದು ಚಿಕ್ಕ ಮಗುಗ ಆಗುವಂತಹ ವಿಚಾರವಾ? ನೋ, ನಂಗಾಗದೇ ಇರೋದೇ ಇಲ್ಲ. ಐ ಆಮ್ ಗೋಯಿಂಗ್ ಟು ಸಿ ಮೈ ಫಾದರ್, ಎಟರ್ನಲ್ ಫಾದರ್. ದಟ್ ಇಸ್ ಮೈ ಧ್ಯೇಯ ಅಂತ ಹೊರಟು ಬಿಡ್ತು. ಆಚಾರ್ಯರಾದಂತಹ ನಾರದರಿಗೆ ಒರೇ ಕವಲೆ, ತಡಿ ನಾನ್ ನಿನಗೆ ಹೇಳ್ತೀನಿ. ನಾರದ್ರ ಗೊತ್ತಾಗೋಯ್ತು, ಓ ಈ ಹುಡುಗಂದು ಸಿಂಹ ಸಂಕಲ್ಪ, ದೃಢ ಸಂಕಲ್ಪ, ನೀವನ್ ಏನಾದ್ರೂ ನಾನ್ ಕದಲಿಸಕ್ಕಾಗಲ್ಲ. ಐ ಕೆನಾಟ್ ಮೇಕ್ ಹಿಮ್ ಟು ಗೋ ಬ್ಯಾಕ್. ಅವನನ್ನ ಹೋಗು ನೀನ್ ಹಿಂತಿರುಗಿ ಮತ್ತೆ ಅರಮನೆಗೆ ಅಂತಾನೆ 10 ಶ್ಲೋಕ ಹೇಳಿದ ನಾರದ್ರು. ಸೋ ಮಚ್ ವಿಶ್ವ ಪ್ರಯತ್ನಂ ಹಿ ಡಿಡ್, ಬಟ್ ನಥಿಂಗ್, ಎಲ್ಲ ವಿಫಲವಾಗೋಯ್ತು. ನಥಿಂಗ್ ವರ್ಕ್ಡ್ ಔಟ್ ರೈಟ್ ಫ್ರಂಟ್ ಆಫ್ ಧ್ರುವ. ಇಲ್ಲ ನಾ ಹೋಗಲ್ಲ ಅಂತ ಅವನ್ ಪಾಡ್ಗವ್ನು ಹೋಗ್ತಾ ಇದ್ದ. ಸರಿ, ಒಂದು ಮಾತು ಹೇಳ್ತೀನಿ ಕೇಳು. ಇಲ್ಲೇ ಅನತಿ ದೂರದಲ್ಲಿ ಮಧುವನ ಅನ್ನೋ ಒಂದು ವನ ಇದೆ. ಅಲ್ಲಿ ಮೃಗ ಪಕ್ಷಿಗಳ ಕಾಟ ಇಲ್ಲ. ಋಷ್ಯಾಪರ್ಣದ ರೀತಿಯಲ್ಲಿ, ಋಷಿ ಆಶ್ರಮದ ರೀತಿಯಲ್ಲಿ ಅದು ಇದೆ. ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿ ಪರಮ ಪುನೀತವಾದ ಒಂದು ವೈಬ್ರೆಂಟ್ ಆಗಿರುವಂತಹ ಜಾಗ. ವೇದ ಪ್ರೋಕ್ತವಾದ ಯಜ್ಞಯಾಗಾದಿಗಳು, ವೇದ ಪ್ರೋಕ್ತವಾದಂತಹ ಬೇಕಾದಷ್ಟು ಪಾರಾಯಣಗಳು ಎಲ್ಲ ನಡೆದಂತಹ ಜಾಗ. ಅಲ್ಲಿ ಹೋಗು, ಅಲ್ಲಿ ಹೋಗಿ ನಿನ್ನ ಸಾಧನೆಯನ್ನ ಶುರು ಮಾಡು. ಯಾವ ರೀತಿ ಮಾಡು ಅಂದ್ರೆ,
ಭಗವಂತನನ್ನ ಕುರಿತು ತಪಸ್ಸು ಮಾಡು. ಯಾವ ರೀತಿ ತಪಸ್ಸಾಗಿರ್ಬೇಕು ಅಂದ್ರೆ, ಮೊದಲು ಏನ್ ಮಾಡು, ಭಗವಂತ ಯಾರು, ಹಿಂಗಿದಾನೆ ಹೇಳ್ತೀನಿ ಕೇಳು. ಐ ಆಮ್ ಗೋಯಿಂಗ್ ಟು ಟೆಲ್ ಆಲ್ ದ ಡೆಫಿನಿಷನ್ ಹೌ ದ ಭಗವಂತ ಲುಕ್ಸ್. 4 ಕೈಗಳು, ಶಂಖ ಇದೆ, ಚಕ್ರ ಇದೆ, ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಕೆಳಗಡೆ ಕೌಮೋದಕಿ ಗದೆ, ಕೈಯಲ್ಲಿ ಪದ್ಮವನ್ನ ಇಟ್ಕೊಂಡಿದ್ದಾನೆ. ಶೀತಲನಾಗಿ ಇದ್ದಾನೆ, ನೀಲಮೇಘ ಶ್ಯಾಮಲನಾಗಿ ಇದ್ದಾನೆ. ಒಳ್ಳೆ ತಾವರೆ ತರ ಹರಡಾಂತ ದೀರ್ಘನಯನ, அழகான கண்ணாடி எத்த கபோலம், அழகான பொப்பூழும் அந்த சந்திரபிம்பம் போலர ஒரு வாய், ಅಳಹಾನ ಉದಡು, ಧವಳಕಾಂತಿಯುಕ್ತವಾದಂತಹ ತುಟಿಗಳು, ಸಂಪಿಗೆ ತರ ಚಂಪಾ ಪೂ ಮಾದ್ರಿ ஒரு ನಾಸಿಕಂ, ಮತ್ತೆ கருணாந்த தீர்க்கநயனம், அழகான குண்டலங்களை தரித்து கொண்டு இருக்கக்கூடிய திருச்செவிகள், அழகான ದಿವ್ಯ ಕಿರೀಟಂ, ಕುಂಡಲங்கள், ಕೌಸ್ತುಭ ಮುಕ್ತ ಕಂದರನಾಗಿ ವೈಜಯಂತಿ ವನಮಾಲೆಗಳನ್ನ ಧರಿಸಿಕೊಂಡು ಪೀತಾಂಬರ ಪಟ್ಟೆಗಳನ್ನ ಉಟ್ಟುಕೊಂಡು ಶ್ಯಾಮ ಮೇನಿ, ಚಾಮமா மேனி அப்படி சொல்றோம் இல்லையா, நல்ல அழகான திருமேனி, அஜானு புஜகாத்திர, நல்ல உருண்ட திரண்ட புஜங்கள், வக்ஷஸ்தலத்துல சதா மகாலட்சுமி ஆவிர்பவித்து கொண்டே இருக்கா. 2 தோள் புஜங்களும் அவனுடைய புஜகீர்த்தி, அவனுடைய ಅದ ಕೀರ್ತಿಯೇ ಕಾಟುಂಬಡಿ ಎಷ್ಟು ಚೆನ್ನಾಗಿ ಇದಾನೆ ಭಗವಂತ ಅಂದ್ರೆ, ಸಕಲ ರುಚಿಜನಕ ಲಾವಣ್ಯಾತಿಶಯಗಳಿಂದ ವೈಭವೋಪೇತವಾಗಿ ಮನ್ಮಥ ಸಾರೂಪ್ಯ ಲಾವಣ್ಯಾತಿಶಯಗಳಿಂದ ಕೂಡಿರುವವನು ಆಗಿದ್ದಾನೆ. ಇದನ್ನ ಮನಸ್ಸಲ್ಲಿ ತಗೊಂಡು ಆ ರೀತಿ ಒಂದು ಮಣ್ಣಿನಿಂದ ಆಕೃತಿಯನ್ನ ಮಾಡಿ ನಿನ್ನ ಮುಂದೆ ಇಟ್ಕೊಂಡು ಅವನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಪತ್ರವನ್ನ, ಪುಷ್ಪವನ್ನ, ಫಲವನ್ನ, ತೋಯ ಅಂದ್ರೆ ನೀರನ್ನ ಸಮರ್ಪಣೆ ಮಾಡಿ ಅವನನ್ನ ಉಪಾಸನೆ ಮಾಡಕ್ಕೆ ಶುರು ಮಾಡು. ದಟ್ ವಿಲ್ ಬಿ ಯುವರ್ ಫಸ್ಟ್ ಸ್ಟೆಪ್ ಆಫ್ ಸಾಧನಾ. ದೆನ್ ಅವನಿಗೆ ಏನು ನಾಮ ಗೊತ್ತಾ ನಿನಗೆ? ವೆರಿ ವೆರಿ ಇಂಪಾರ್ಟೆಂಟ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. 12 ಅಕ್ಷರಿ ಮಂತ್ರ, 12 ಅಕ್ಷರಗಳನ್ನ ಒಳಗೊಂಡಂತಹ ಮಂತ್ರವನ್ನ ಕರ್ಣಮೂಲದಲ್ಲಿ ನಾರದರು ಧ್ರುವನಿಗೆ ಉಪದೇಶ ಮಾಡಿ, ಶೊಲ್ಲೆ ಕಮಾನ್ ಟೆಲ್ ಒನ್ಸ್ ಅಗೇನ್ ஓம் நமோ பகவதே வாசுதேவாய. வாங்கி சொல்றது குழந்தை. சொல்லு மறுபடியும் சொல்லு. Tell again. Come on, repeat it. ஓம் நமோ பகவதே வாசுதேவாய. Tell once again ಅಂತ ಹೇಳಿಸಿ, now it is a time for you to depart to Madhuvana and make a pratima of Sriman Narayana as I have told you, and top of it whatever I told you, do that mantra as a upasana mantra ಅಂತ ಹೇಳಿ ಅಡ್ರೆಸ್ ಕೊಟ್ಟು ಜಾಗವನ್ನು ತೋರಿಸಿ ಸಾಧನೆ ಹೆಂಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಉಪದೇಶವಾದ ಮಂತ್ರವನ್ನು ಕೊಡುವಂತಹ ಒಂದು ಕೃಪೆ ಆಚಾರ್ಯರು ಬಿಟ್ರೆ ಇನ್ಯಾರಾದ್ರೂ ಮಾಡಕ್ ಸಾಧ್ಯವಾ ನಮ್ಮ ಜೀವನದಲ್ಲಿ? ಸಚ್ಚ ಔದಾರ್ಯಂ, ಸಚ್ಚ ಸೌಲಭ್ಯಂ. ಸಿ, ಲುಕ್ ಅಟ್ ದ ರೋಲ್ ಆಫ್ ಅನ್ ಆಚಾರ್ಯ. ಎಂತ ಕರುಣಾಮೂರ್ತಿ. ಈ ಮಗು ಏನ್ ಹಾಳಾದ್ರೆ ಏನ್ ನಮಗೆ, ನನ್ಗೇನಕ್ಕೆ ಈ ಸುದ್ದಿ ಅಂತ ಇರ್ಬೋದಿತ್ತಲ್ವಾ? Is it a Narada's compulsory any kartavya of a Narada to guide Dhruva? Tell me. Acharya is such a great sthanam that nobody, even a lord cannot be replaced by Acharya. ಆಚಾರ್ಯರ ಅಡಿದಾವರೆಗಳಲ್ಲಿ ಯಾರು ಮೋಕ್ಷವನ್ನ ಪ್ರಯತ್ನ ಪಡ್ತಾರೋ ಅವರಿಗೆ ಮೋಕ್ಷ ಶತಸಿದ್ಧ. ದಿಸ್ ಇಸ್ ಕಾಲ್ಡ್ ಚರ್ಮ ಪರ್ವನಿಷ್ಠೆ. ವಾಲ್ಮೀಕಿ, ಟೇಕ್ ದಿಸ್ ಪ್ರಹ್ಲಾದ, ಟೇಕ್ ಗಜೇಂದ್ರ, ಯು ಟೇಕ್ ದ್ರೌಪದಿ, ಟೇಕ್ ಭೀಷ್ಮಾಚಾರ್ಯ, ಟೇಕ್ ವಿಭೀಷಣ, ಯು ಟೇಕ್ ಎನಿ ಮಹಾನ್ ಪುರುಷ. ವಿತೌಟ್ ಆಚಾರ್ಯ ಅವರೆಲ್ಲ ಹೊರಗಡೆನೆ ಬಂದಿಲ್ಲ. ಟೇಕ್ ತ್ಯಾಗರಾಜ,
ಪುರಂದರದಾಸ, ಎನ್ನಿಬಡಿ ಚೈತನ್ಯ ಮಹಾಪ್ರಭು, ಎನ್ನಿಬಡಿ ಬೋಧೇಂದ್ರ ಆಳ್ವಾರ್, ಟೇಕ್ ಸದಾಶಿವ ಬ್ರಹ್ಮೇಂದ್ರ, ಎಷ್ಟೇ ಪರಮಜ್ಞಾನಿ ಆದ್ರೂ ಶಂಕರಾಚಾರ್ಯರ ಜ್ಞಾನ ಇರ್ಲಿಲ್ವಾ? ಬಟ್ ಸ್ಟಿಲ್ ಹಿ ವಾಸ್ ಇನ್ ಸರ್ಚ್ ಆಫ್ ಗುರು. ಫೈನಲಿ ಹಿ ಗಾಟ್ ಗೌಡಪಾದ ಅಲ್ವಾ? ರಾಮಾನುಜರ ಜ್ಞಾನ ಇರ್ಲಿಲ್ವಾ? ಬಟ್ ಸ್ಟಿಲ್ ಹಿ ವಾಸ್ ಇನ್ ಸರ್ಚ್ ಆಫ್ ಗುರು, ಹಿ ಗಾಟ್ ಪೆರಿಯ ನಂಬಿಹಳ್. ಮಧ್ವಾಚಾರ್ಯರಿಗೆ ಜ್ಞಾನ ಇರ್ಲಿಲ್ವಾ? ಬಟ್ ಸ್ಟಿಲ್ ಹಿ ವಾಸ್ ಇನ್ ಸರ್ಚ್ ಆಫ್ ಗುರು, ಫೈನಲಿ ಹಿ ಗಾಟ್ ಗೋವಿಂದ ಭಗವತ್ಪಾದ. ಆ ರೀತಿ ಯು ನೇಮ್ ಎನಿ ಮಹಾನ್ ಇನ್ ದಿಸ್ ಹೋಲ್ ಯೂನಿವರ್ಸ್, whether they are scientists, whether they are big doctors, or whether they are in any aspect they are mahan, that can happen only by a guru. ಒಪ್ಕೋತೀರಾ? ಒಪ್ಕೋತೀರಾ? ಇಲ್ಲ ಸರ್, ಗುರು ಇಲ್ದೆ ನಾವು ಬರ್ತೀವಿ ಹೇಳಿ ನೋಡೋಣ. ದಟ್ ಗುರು ಶಿಷ್ಯ ಪರಂಪರಾ ಇಸ್ ಸೋ ಬ್ಯೂಟಿಫುಲ್ ಇನ್ ಅವರ್ ಭಾರತ ವರ್ಷ. ನೀವು ನಿಮ್ಮನ್ನ ತೋರ್ಸ್ಕೋಬೇಕಾದ್ರೆ ನಮ್ಮ ಅಪ್ಪನ ಮಗ ನಾನು, ನಮ್ಮಮ್ಮನ ಮಗ ನಾನು ಅಂತ ತೋರ್ಸ್ಕೊಳಲ್ಲ. ನನ್ನ ಆಚಾರ್ಯರ ಅಡಿದಾವರೆಗಳಲ್ಲಿ ಹರಡುವ ಪುಷ್ಪ ನಾನು. ದಟ್ ಇಸ್ ಯುವರ್ ಅಡ್ರೆಸ್. ವಾಟ್ ಇಸ್ ಯುವರ್ ಅಡ್ರೆಸ್? ಯುವರ್ ಇನಿಷಿಯಲ್ ಇಸ್ ನಾಟ್ ಯುವರ್ ಅಡ್ರೆಸ್. ಫ್ರಮ್ ವಿಚ್ ಗುರು ಶಿಷ್ಯ ಪರಂಪರಾ ಯು ಹ್ಯಾವ್ ಕಮ್ ಇಸ್ ಯುವರ್ ಅಡ್ರೆಸ್. ನಿತ್ಯಾನುಸಂಧಾನದಲ್ಲೂ ಅದನ್ನೇ ಅಲ್ವಾ ನೀವು ಹೇಳೋದು? ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಅಲ್ವಾ? ಸೊ ಇನ್ ಎವ್ರಿ ಆಸ್ಪೆಕ್ಟ್ ವಿತೌಟ್ ಗುರು ನಥಿಂಗ್. ಎಂತಹ ಕಾರುಣ್ಯಶಾಲಿ! ಇನ್ನೊಬ್ರಾಗಿದ್ರೆ ಧ್ರುವನ ಕೇರ್ ಮಾಡ್ತಾ ಇದ್ರ? ಹೆತ್ತವಳು ಡಿಡ್ ನಾಟ್ ಕೇರ್, ಜನ್ಮ ಕೊಟ್ಟವನು ಡಿಡ್ ನಾಟ್ ಕೇರ್. ಚಿಕ್ಕಮ್ಮ ಮೊದ್ಲೇ ಸರಿ ತೆಗೆದು ಬಿಸಾಕದ್ಲು. ಆದ್ರೆ ಹೂ ಇಸ್ ದ ಒನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಚೈಲ್ಡ್ ಅಲ್ವಾ? ನೀನು ಅದೃಶ್ಯ ತ್ವಂ ಭವಸ್ಯಸಿ ಅಂತ, ಅದೃಶ್ಯ ಆಗು ಅಂತ ಗೌತಮರು ಅವತ್ತು ಶಾಪ ಕೊಟ್ರು. ಏನಾದ್ರೂ ಗೌತಮರು ಚಿಂತೆ ಮಾಡಿದ್ರ ಅಹಲ್ಯೆ ಬಗ್ಗೆ? ಅಥವಾ ಏನಾದ್ರೂ ಅಹಲ್ಯೆಯ ತಂದೆಯಾದ ಬ್ರಹ್ಮದೇವ ಚಿಂತೆ ಮಾಡದ್ನ? ಈ ತರ ಆಗಿದಾಳಲ್ಲ ನನ್ನ ಮಗಳು ಅಂತ? ಅಥವಾ ಇನ್ಯಾರಾದ್ರೂ ಅಹಲ್ಯ ಬಗ್ಗೆ ಚಿಂತೆ ಮಾಡಿದ್ರ? ಇಟ್ ವಾಸ್ ವಿಶ್ವಾಮಿತ್ರ. ರಾಮ, ಈ ಒಂದು ರೋಡ್ ಮೂಲಕ ನೀನ್ ಬರ್ಬೇಕಪ್ಪ. ಒಂದು ಅಮೋಘವಾದಂತಹ ಆಶ್ರಮ, ತುಂಬಾ ಸೆರೀನ ಕಾಮಾಗಿದೆ, ಒಳ್ಳೆ ವಿಚಾರಗಳೆಲ್ಲ ಮುಂಚೆ ನಡೆದಿದೆ, ಈಗ ನಡೀತಾ ಇಲ್ಲ. ಆದ್ರೆ ಅಲ್ಲೊಬ್ಳು ಇದಾಳಪ್ಪ, ನಿನ್ನ ಪಾದದ ಧೂಳಿನ ಸ್ಪರ್ಶ ಒಳಗಾಗಬೇಕು. ಅವಾಗ ಅವಳು ವಿಮೋಚನೆಯನ್ನ ಹೊಂದುತ್ತಾಳೆ. ಯಾರಿಗೂ ಮನಸ್ಸಿಗೆ ದುಃಖ ಆಯ್ತು ಅಂದ್ರೆ ಗುರುಲೇಖ ಎಟುವಂಟಿ ಗುಣಿಕಿ ತಿಳಿಯకపోದು. ನಮ್ಮ ಗುಣಗಳೆಲ್ಲ ಜಗತ್ತು ಗೊತ್ತಾಗ್ಬೇಕಾದ್ರೆ ಗುರುವಿನ ಅಡಿದಾವರೆಗಳಲ್ಲಿ ಬೀಳ್ಬೇಕು ಅಲ್ವಾ? ಅದೇ ಪುರಂದರದಾಸರು ಅದನ್ನ ಹೇಳ್ತಾರೆ, ದೊರೆಯದಣ್ಣ ಮುಕುತಿ ಅಲ್ವಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂಟಿಲ್ ಯು ಬಿಕಮ್ ಅ ಗುಲಾಮ ಆಫ್ ಗುರು, ಯು ಡೋಂಟ್ ಗೆಟ್ ಮುಕುತಿ. ಹೆಂಗೆ ರಾಮ ಅಹಲ್ಯೇನೋ ಕಲ್ಲನ್ನ ತೋರ್ಸು, ಆ ಕಲ್ಲ ಕೊಂಡವ ಕಾಲು ವೆಚ್ಚ ಶಾಪ ವಿಮೋಚನೆ ಮಾಡ್ದೆ ಅಂದ್ರೆ ಅವ್ನ್ ರಾಮನೇ ಅಲ್ಲ. ಭಯ ಭಕ್ತಿಯಿಂದ ವಿಶ್ವಾಮಿತ್ರರ ಹತ್ರ ರಾಮ ಕೇಳ್ಕೊತಾನೆ, ಅಯ್ಯೋ ಗುರುಪತ್ನಿ ಮೇಲೂ ಗೌತಮರ ಪತ್ನಿ ಅಹಲ್ಯೆಗೆ ನನ್ನ ಕಾಲಿನ ಸ್ಪರ್ಶವಾಗುವುದ? ನೋ, ನೆವರ್ ಇಟ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿ ಮಿತ್ರರು, ಒಬ್ಳು ಇದಾಳಪ್ಪ, ಅಬಲೆ ಇದ್ದಾಳೆ, ಅವಳಿಗೆ ಸಾಂತ್ವನವನ್ನ, ಅಪವಿತ್ರಳಾಗಿದ್ದಾಳೆ. ಅಪವಿತ್ರಳಾದಂತಹ ಹೆಂಗಸನ್ನ ಈ ಜಗತ್ತು ಯಾವ ರೀತಿ ದೂಷಿಸುತ್ತೆ, ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಳುತ್ತೆ. ಸದ್ಯ ಗೌತಮರು ಶಾಪದ ರೂಪದಲ್ಲಿ ಒಳ್ಳೆಯದನ್ನೇ ಮಾಡಿದ್ರು. ಅದೃಶ್ಯೆಯಾಗಿರು ನೀನು, ಕಲ್ಲಾಗಿರು ಅಂತ ಅವ್ರೇನ್ ಶಾಪ ಕೊಡ್ಲಿಲ್ಲ, ಅದೃಶ್ಯೆಯಾಗಿರು ಅಂತ ಶಾಪ ಕೊಟ್ರು. ಆಯ್ತಾ? ಸೊ ಹಂಗಾಗಿ ನಿನ್ನ ಪಾದದ ಧೂಳು ಬರ್ಬೇಕು ಅಂದಾಗ ರಾಮ ಮೊದ್ಲಾದ್ರೂ ಒಂಚೂರು ಹಿಂಗ್ ಎತ್ತಿಡ್ತಾ ಇದ್ದ ಕಾಲನ್ನ. ಗೌತಮರ ಆಶ್ರಮ ಹತ್ರ ಬರ್ತಾ ಬರ್ತಾ ಕಾಲೆತ್ತಿಡ್ಲೇ ಇಲ್ಲ, ಹಿಂಗಿಂಗ್ ಹೋಗ್ತಾ ಇದ್ದ. ಯಾಕಂದ್ರೆ ಕಾಲ ಎಲ್ಲಾದ್ರೂ ಸ್ಪರ್ಶಿಸಿದ್ರೆ ಅಹಲ್ಯ ಮಾತೆಗೆ ಹೋಗಿ ಸ್ಪರ್ಶಿಸದಂಗ ಆಗೋಗುತ್ತಲ್ಲ ಅಂತ ಅವನಿಗೆ ಚಿಂತೆ. ಒಂದು ಸಲ ಏನೋ ಅಪ್ಪಿತಪ್ಪಿ ಹಿಂಗ್ ಕಾಲ್ ಒಂಚೂರ್ ಮೇಲಕ್ಕೆ ಎತ್ತದ, ಚೆಲ್ಲಂತ ಒಂದು ಮಲೆಯ ಮಾರುತ ಬೀಸ್ತು. ಆ ಮಲೆಯ ಮಾರುತ ತಗೊಂಡ್ ಹೋಗಿ ಇವನ ಪಾದದ ಧೂಳನ್ನ ಅಹಲ್ಯ ಮೇಲೆ ಪಡರವಿಟ್ಟು ಅದೃಶ್ಯೆಯಾದ ಅಹಲ್ಯೆ ಸದೃಶ್ಯ ಆದ್ಲು. ಸದೃಶ್ಯೆಯಾದ ಅಹಲ್ಯೆ ಪರಮ ಪಾವನ ಆದ್ರು.
ನಂತರ ಗೌತಮರು ಹಿಮಾಲಯದಲ್ಲಿ ಹಿಮಾಚಲದಲ್ಲಿ ತಪಸ್ ಮಾಡ್ತಾ ಇದ್ದವರು ಓಡಿ ಬಂದು ವಿಶ್ವಾಮಿತ್ರರೇ ಧನ್ಯೋಸ್ಮಿ ಧನ್ಯೋಸ್ಮಿ, ಯಾವ ಅಹಲ್ಯೆಗೆ ಕಟ್ಕೊಂಡಿರೋ ಗಂಡ ಚಿಂತೆ ಮಾಡ್ಲಿಲ್ವೋ, ಹುಟ್ಸಿರೋ ಬ್ರಹ್ಮ ಚಿಂತೆ ಮಾಡ್ಲಿಲ್ವೋ, ಆಚಾರ್ಯರಾದ ನೀವು ಅಹಲ್ಯೆ ಚಿಂತಕರಾಗಿ ರಾಮನನ್ನ ಈ ಮೂಲಕ ಕರ್ಕೊಂಡು ಬಂದ್ರಿ. ಸಿ, all these niti, all these story will give you an evidence in our life. Only Guru, nobody else can hold our hand. ಈಗ ಈ ಮಧುವನವನ್ನು ಹೇಳಿ, ಯಾವ ರೀತಿ ಸಾಧನೆಯನ್ನು ಮಾಡು ಅಂತ ಹೇಳಿ, ಯಾವ ಮಂತ್ರವನ್ನ ನೀ ಹೇಳ್ಬೇಕು ಅಂತಾನು ಹೇಳಿ, ವ್ರತಕರ್ಮಾನು ನಿಷ್ಠಾನಗಳನ್ನೆಲ್ಲ ಹೇಳ್ಕೊಟ್ಟು ನಂತರ ಇವ್ರೇನ್ ಮಾಡ್ತಾರೆ, ಅಲ್ಲಿಗೆ ನಿಲ್ಲಿಸಲ್ಲ. ಗುರು ಇಸ್ ನಾಟ್ ಜಸ್ಟ್ ಸ್ಟಾಪಿಂಗ್ ದೇರ್. ಅಲ್ಲಿಂದ ಉತ್ಥಾನಪಾದನ ಹತ್ರ ಓಡ್ತಾರೆ. ಯಾಕಂದ್ರೆ ಅವನಿಗೆ ಮನಸ್ಸಲ್ಲಿ ಮಗು ಎಲ್ಲಿ ಹೋಯ್ತೋ ಕಳವಳ. ಡೋಂಟ್ ವೆರಿ, ಓ ಮೈ ಡಿಯರ್ ಉತ್ಥಾನಪಾದ, ಡೋಂಟ್ ವೆರಿ. ಯು ಆರ್ ಅ ಗುಡ್ ಪರ್ಸನ್, ಗುಡ್ ಸೋಲ್, ಬಟ್ ವಿತೌಟ್ ಯುವರ್ ನಾಲೆಡ್ಜ್ ಯು ಈಲ್ಡ್ ಟು ರುಚಿ. ಬಟ್ ಓಕೆ, ದಟ್ಸ್ ಓಕೆ. ವಿತೌಟ್ ಯುವರ್ ನಾಲೆಡ್ಜ್ ಯು ಹ್ಯಾವ್ ಬಿನ್ ಈಲ್ಡ್. ನೀನು ಆ ರುಚಿಗೆ ದಾಸನಾಗಿದ್ದೀಯ. That's okay. One day even Ruchi will become all right. The day will come where ಎಲ್ಲ ನಿನ್ನ ಸಾಮ್ರಾಜ್ಯದಲ್ಲಿ ಸುಭಿಕ್ಷತೆ ಬರುತ್ತೆ. Not to worry. But your son has not gone anywhere. Don't go and disturb him. ಅವನ ಸಾಧನೆಗೆ ನೀನು ಅಬ್ಸ್ಟ್ರಾಕ್ಟ್ ಆಗ್ಬಾರ್ದು. Your love and affection should not become obstacle to his sadhana. I tell you where he has gone, but don't disturb him. ಮಧುವನಕ್ಕೆ ನಾನು ಅವನನ್ನ ಕಳಿಸಿದ್ದೀನಿ. ಮೃಗ ಪಕ್ಷಿಗಳ ಗಲಾಟೆ ಇಲ್ಲ, ಜೀವಕ್ಕೆ ಯಾವ ಆಪತ್ತು ಇಲ್ಲ. ವ್ರತನಿಷ್ಠೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟು ಮಂತ್ರೋಪದೇಶವನ್ನು ಮಾಡಿದ್ದೀನಿ. ಡೋಂಟ್ ವರಿ. ನಾರದರೆ, ನನ್ನ ಮಗ ಕ್ಷೇಮವಾಗಿದ್ದಾನ, ಅವನಿಗೆ ಯಾವುದೋ ಒಂದು ಮಂತ್ರೋಪದೇಶ ಮಾಡಿದೆ ಅಂತ ಹೇಳಿದ್ರಲ್ಲ, ಕ್ಯಾನ್ ಯು ಪ್ಲೀಸ್ ಆಲ್ಸೋ ಗಿವ್ ಮಿ ದಟ್ ಮಂತ್ರ ಪ್ಲೀಸ್? ನೋ, ದ ಮಂತ್ರ ಹ್ಯಾಸ್ ಟು ಬಿ ಗಿವನ್ ಟು whom it has been deserved. Not to everybody. Yeah, you might be a father of Dhruva, but you are not designed for that. You are not designed for that. ನಿನಗೆ ಅದ ಅರ್ಹತೆ ಇಲ್ಲ. ಮಂತ್ರಧಾರಣೆಯನ್ನ ಯಾರಿಗೆ ಯೋಗ್ಯತಾನುಸಾರ ಯಾರು ಕೊಡ್ಬೇಕೋ ಅವ್ರಿಗೆ ಕೊಡ್ಬೇಕು. ಉತ್ತಮ, ಉತ್ಥಾನಪಾದ, I'm not going to give it to you. But you should not become obstacle to your son out of your love and affection. ನಿನ್ನ ಮಗ ಕ್ಷೇಮವಾಗಿ ಇದ್ದಾನೆ. ತಂದೆ ತಾಯಿಗೆ ಅದೇ ತಾನೇ ಬೇಕು. ಮಕ್ಕಳು ಫಾರಿನಲ್ಲೇ ಇರ್ಲಿ, ಅಮೆರಿಕಾದಲ್ಲೇ ಇರ್ಲಿ, ಆಸ್ಟ್ರೇಲಿಯಾದಲ್ಲೇ ಇರ್ಲಿ, UK ಇರ್ಲಿ, ತಂದೆ ತಾಯಿಗೆ ಏನ್ ಬೇಕು ಮಕ್ಕಳಿಂದ? ಅವ್ರು ಕ್ಷೇಮವಾಗಿದಾರ, ಅಷ್ಟೇ ಸಾಕು ಅಲ್ವಾ? ಈಗ ತಂದೆಯಾದಂತಹ ಆ ಉತ್ಥಾನಪಾದನಿಗೂ ತಾಯಿಯಾದಂತಹ ಸುನೀತಿಗೂ, ಡೋಂಟ್ ವೆರಿ, I have not misguided him. I have guided him in a right path. But he will come with a colorful flag with his sadhana, that I know. You don't have to worry. But he is safe enough ಅಂತ ಅದರ ಪರ್ಯಂತ ಗುರು ಬಂದು ಹೇಳ್ಬೇಕಾದ್ರೆ, look at the role of Guru in everybody's life. ಇಲ್ಲಿ ಯಾರು ಧ್ರುವ? ಈಗ ನಾವು ಧ್ರುವ. ಇದೆಲ್ಲ ನಮಗ್ ನಡೀತಾ ಇರೋದು. ಎವಡೋ ಧ್ರುವುದು ಉಂಡಾಡಂತ. ವಿ ಆರ್ ಧ್ರುವ. ಓಕೆ, ಗುರು ಅನ್ನೋನು ಆ ರೀತಿ ಅನ್ನೋರು ನಮ್ಮಲ್ಲಿ ಆ ರೀತಿ ಪರಿಮಳಿಸ್ಬೇಕು ನಮ್ಮ ಜೀವನದಲ್ಲಿ. ಓನ್ಲಿ ದೆನ್ ಹಿ ಇಸ್ ಗುರು ಅಲ್ವಾ? ಬರೀ ದುಡ್ಡಿಗೆ ನಾನು ಪಾಠ ಮಾಡ್ತೀನಿ, ದುಡ್ಡಿಗೋಸ್ಕರ ನಾನಿದ್ದೀನಿ, ಎಷ್ಟು ವರಮಾನ ಕಮಾಯಿ ಬರುತ್ತೆ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎನ್ಕೌಂಟರ್ ಮಾಡ್ತೀನಿ ಅಂದ್ರೆ ದಟ್ ಇಸ್ ನಾಟ್ ದ ವೇ ಹೌ ದ ಗುರು ಬಿಹೇವ್ಸ್. Then better not to teach at all. If you want real money, money will come somewhere. Let your teaching need not be the source of money. But of course, it should have a money, because it is a bondage of commitment between a student and a guru. ಅಲ್ವಾ? ಕಲಿಯುಗದಲ್ಲಿ ಒಂದು ಕಮಿಟ್ಮೆಂಟ್ ಬಾಂಡೇಜ್ ಬರ್ಬೇಕಾದ್ರೆ ಫೀಸ್ ಇಸ್ ಅ ಮೇಜರ್ ಆಸ್ಪೆಕ್ಟ್. ಫೀಸ್ ಕೊಟ್ಟಿದೀವಿ, ಅಟೆಂಡ್ ಮಾಡ್ಬೇಕು ಕ್ಲಾಸು. ಫೀಸ್ ತಗೊಂಡಿದೀನಿ, ತಪ್ಸಿದ್ರು ಪರವಾಗಿಲ್ಲ, ಕಾಂಪನ್ಸೇಷನ್ ಆದ್ರೂ ಕೊಟ್ಟು ನಾನು ಕ್ಲಾಸನ್ನ ಪೂರೈಸ್ಬೇಕು. ಸಿ, ದಿಸ್ ಕೈಂಡ್ ಆಫ್ ಬಾಂಡೇಜ್ ಆಫ್ ಕಮಿಟ್ಮೆಂಟ್ ಕ್ಯಾನ್ ಕಮ್ ಓನ್ಲಿ ಥ್ರೂ ಮನಿ ಅಲ್ವಾ? ಹಂಗೆ ಅಂತ
ಓದನ್ನ ವಿಕ್ರಿಯ ಮಾಡ್ತಾ ಇಲ್ಲ. ನೀವು ತಗೋತಾ ಇರೋ ಜ್ಞಾನಕ್ಕೆ ನೀವು ಬೆಲೆ ಕಟ್ತಾ ಇಲ್ಲ. It is always limitless and it is always priceless. The price is for commitment. The price is not for the vidya that you ಜ್ಞಾನಾರ್ಜನೆ ಮಾಡ್ಕೊಳ್ಳೋದಕ್ಕೆ ಪ್ರೈಸ್ ಅಲ್ಲ. ಇಟ್ ಇಸ್ ಪ್ರೈಸ್ಲೆಸ್ ಅಲ್ವಾ? ಧ್ರುವ ಚರಿತ್ರೆ ಏನ್ ಪ್ರೈಸು ಪ್ರಭಾ ಮಾಮಿ? ವಾಟ್ ಇಸ್ ದ ರೇಟ್ ಆಫ್ ಧ್ರುವ ಚರಿತ್ರಂ? ಕ್ಯಾನ್ ಯು ಟೆಲ್? ವಾಟ್ ಇಸ್ ದ ರೇಟ್ ಆಫ್ ಕಪಿಲೋಪಾಖ್ಯಾನ? ಅನುರಾಧ ಆಂಟಿ ಟೆಲ್ ಮಿ. ಸರ್ ಇದಕ್ಕೆ ಇಷ್ಟು ಫಿಕ್ಸ್ ಮಾಡಿದೀನಿ ಸರ್, ಯಾರಾದ್ರೂ ಹೇಳಿ ಪ್ಲೀಸ್, ಬಿಕಾಸ್ ಐ ಹ್ಯಾವಂಟ್ ಫಿಕ್ಸ್ಡ್. The class can happen for 18 classes or maybe 20 classes or maybe sometimes 5 classes. Can ಅದಕ್ you ಬೆಲೆನೆ ಕಟ್ಟಕ್ಕಾಗಲ್ಲ ಸರ್. ಅಲ್ವಾ? ಅದಕ್ ಬೆಲೆನೆ So, ಕಟ್ಟಕ್ಕಾಗಲ್ಲ. ಬೆಲೆನೆ ಕಟ್ಟಕ್ಕಾಗಲ್ಲ. ಆ ರೀತಿಯ ಬೆಲೆ ಆದ್ರೆ ಬೆಲೆನೂ ಇರ್ಬೇಕು ಅಲ್ವಾ? ಸೊ these all the aspect that we come across. ಈಗ ಮಗು ಏನ್ ಮಾಡ್ತು? ಧ್ರುವ ಮಧುವನಕ್ಕೆ ಹೋಯ್ತು. ಯಾವ ರೀತಿ ನಾರದ್ರು ಪರಮಾತ್ಮನನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ರೀತಿ ಒಂದು ದಿವ್ಯವಾದ ಪ್ರತಿಮೆಯನ್ನ ಮಾಡ್ತು. ಓಕೆ, ಮಾಡಿ ತನ್ನ ಸಾಧನವನ್ನ ಅಲ್ಲಿ ಶುರು ಮಾಡ್ತು. ಅಗೇನ್ ದ ಸಾಧನ ಇಸ್ ಇನ್ ಅ ಡಿಫರೆಂಟ್ ವೇ. ಯಾವ ರೀತಿ ಸಾಧನೆ ಮಾಡ್ತು, ಅದರ ಒಂದು ಸಾಧನೆಯ ಪರಿಕ್ರಮ ಹೆಂಗಿತ್ತು, ವಾಟ್ ಇಸ್ ದ ಫಿಲಾಸಫಿ ಬಿಹೈಂಡ್ ದ ಸಾಧನ, ಹೌ even we can follow that philosophy in a very easier manner. ಅದೆಲ್ಲ I am going to tell you in the next class. Okay, ಇದೆಲ್ಲ ದೊಡ್ಡ philosophy. Still lot of the things are there to digest in Dhruva Charitram, one of the beautiful charitram. Okay, one of the most beautiful blissful charitram. ಧ್ರುವ ಮೋಕ್ಷಕ್ಕೆ ಹೋಗೋದಿರ್ಲಿ, ನೀವೇ ಮೋಕ್ಷಕ್ಕೆ ಹೊರಟೋಗ್ತೀರಾ by listening to Dhruva's charitram, but it is full of philosophy. Very less of story. Today I have rendered almost all story to you, but more of philosophy. ಆಯ್ತಾ? ಸೊ ಈಗ ಸಮಾಧಾನವಾಗಿ ಮಗು ತನ್ನ ಸಾಧನಾ ಮಾರ್ಗವನ್ನ ಹುಡುಕೊಂಡಾಯ್ತು. ಈಗ ತಾಯಿ ಸಮಾಧಾನವಾಗಿದ್ದಾಳೆ, ತಂದೆಯನ್ನು ಸದ್ಯ ಎಲ್ಲೋ ಒಂದ್ ಕಡೆ ಕಾಡೋ ನಾಡೋ ಎಲ್ಲೋ ಒಂದ್ ಕಡೆ ಕ್ಷೇಮದಿಂದ ಇದ್ದಾನಲ್ಲ ಮಗು, ನಂಗೆ ಅಷ್ಟು ಸಾಕು ಅಂತ ತಂದೆ ತಾಯಿ ನಿಟ್ಟುಸರನ್ನ ಬಿಟ್ರು. ಈಗೇನು ಇಲ್ಲ, ಸಮಾಧಾನವಾಗಿದ್ದಾರೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಯು ಆರ್ ಗೋಯಿಂಗ್ ಟು ಸಿ ಹೌ ದ ಸಾಧನಾ will happen from Dhruva. What is the katina sadhana that he does? And there are some comparative study that you are going to come across. ಒಂದು ಅಸುರ ತಪಸ್ ಮಾಡಕ್ಕೂ, ಒಂದು ರಜೋಗುಣ ತಮೋಗುಣ ಮೂರ್ತಿವೆತ್ತಂತಹ ಓರ್ವ ದಾನವ ತಪಸ್ ಮಾಡಕ್ಕೂ, ಸತ್ವರೂಪಿಯಾದಂತಹ ಸಾತ್ವಿಕಮಯವಾದ ಓರ್ವ ಉತ್ತಮೋತ್ತಮ ಆತ್ಮ ತಪಸ್ ಮಾಡಕ್ಕೂ ವಾಟ್ ಇಸ್ ದ ಡಿಫರೆನ್ಸ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೀರಾ. ಗೊತ್ತಾಯ್ತಾ? Hardly we have any time to come across all those aspects because it is too long. ಮತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ನೆ ಏನೋ ಹುಡುಗುಡು ಅಂತ ಎಷ್ಟೊತ್ ಹೇಳ್ಬೇಕು ಧ್ರುವ ಚರಿತ್ರೆ? ಚಿಕ್ಕಮ್ಮ ತೆಗೆದು ಬಿಸಾಕದ್ಲು, ಹೋದ ಕಾಡಲ್ಲಿ ತಪಸ್ ಮಾಡ್ದ, ಭಗವಂತ ಓಲದ, ಕೊನೆಗೆ ಧ್ರುವ ಲೋಕವನ್ನ ಸೃಷ್ಟಿಸ್ತಾ ಹೋಗಿ ಧ್ರುವ ಅಲ್ಲಿ ಕೂತ, ಅವ್ರಿಗೆ ಮೋಕ್ಷ ಸಿಕ್ತು, ಫಿನಿಶ್ಡ್. ಇದು ಒಂದ್ ಚರಿತ್ರೆನಾ? If you want to listen to this kind of story, you don't have to come to my class. Alva, within 5 minutes, within 1 minute, I finished Dhruva Charitra. No, that is not the way. What is the stuti of Dhruva? On behalf of Dhruva, how Narayana was very much eager to come to this loka. On behalf of Dhruva, what was the action that Mahalakshmi Jagannatha did there? Everything is very, very important. ನಮ್ಮ ಜೀವನದಲ್ಲೂ ಅದೆಲ್ಲ ನಡೆಯುತ್ತೆ, provided you become a Dhruva. Provided you become a Dhruva. Now you have to decide whether you have to be a Uttanapada or Dhruva. Okay, ಇದೆಲ್ಲ ನೆಕ್ಸ್ಟ್ ನೋಡೋಣ. ಇದುವರೆಗೂ ಅರ್ಥ ಆಯ್ತಾ? ನಾನ್ ಸ್ಟಾಪ್ ಎಕ್ಸ್ಪ್ಲನೇಷನ್ ಇವತ್ತು. ಅಲ್ವಾ? ಫಸ್ಟ್ ನೋಡಿದ್ರೆ ಏನೋ ಅಧರ್ಮ ದಂಭ ಅನ್ಕೊಂಡಿದ್ವಿ ಅಲ್ವಾ? ಇಲ್ಲ, ಚೆನ್ನಾಗಿದೆ ಚರಿತ್ರೆ, ಪರವಾಗಿಲ್ಲ. ಬಿಗಿನಿಂಗ್ ಇಟ್ ವಾಸ್ ಸೋ ಪೆಥೆಟಿಕ್, ಏನೇನೋ ಬರ್ಸಿದ್ರಿ ಸರ್ ಅಂತ ಅಲ್ವಾ? ಬಟ್ ದಟ್ ಇಸ್ ಗುಡ್. ಸಿ ವೆನ್ ದ ನೆಗೆಟಿವ್ ಆಸ್ಪೆಕ್ಟ್ ಕಮ್ಸ್, ದ ಫ್ಲೇವರ್ ಆಫ್ ಪಾಸಿಟಿವಿಟಿ ಇನ್ಕ್ರೀಸಸ್ ಅಲ್ವಾ? ಹಾಗಾಗಿ
ಉತ್ತಮೋತ್ತಮವಾದ ಧ್ರುವ ಚರಿತ್ರೆಯನ್ನ ಶುರು ಮಾಡೇ ಆಯ್ತು. ವಾಟ್ ಎವರ್ ಪೋರ್ಷನ್ ಐ ಹ್ಯಾವ್ ಲೆಫ್ಟ್ ಫಾರ್ ಯು, ಆ ಶ್ಲೋಕಗಳನ್ನ ನೆಕ್ಸ್ಟ್ ಕ್ಲಾಸ್ ಕಂಪ್ಲೀಟ್ ಮಾಡ್ಬಿಡೋಣ. ಓಕೆ, ನನ್ಗೆ ಗೊತ್ತಿಲ್ಲ ಅದು ಉಳಿಸ್ಕೊಂಡಿದೀನಿ ಅಂತ ಮರ್ತೋಯ್ತು. ನಾನೀಗ ಟಾಪ್ ಫ್ಲೋರ್ ಅಲ್ಲಿ ಇದ್ದೀನಿ. ಯೂಶಲಿ ಇನ್ ದ ಮಾರ್ನಿಂಗ್ ಟೈಮ್ಸ್ ಐ ಟೇಕ್ ಕ್ಲಾಸಸ್ ಅಟ್ ದ ಟಾಪ್ ಫ್ಲೋರ್. ಅಲ್ಲಿಂದ ಈಗ 3 ಫ್ಲೋರ್ ಇಳಿಬೇಕು ನಾನು. ಅಲ್ಲಿ ಹೋಗಿ ಪುಸ್ತಕ ಹುಡುಕಿ ತರೋ ಹೊತ್ತಿಗೆ ನಿಮ್ಗೆ ಅರ್ಧ ಗಂಟೆ ಆಗೋಗುತ್ತೆ. ದಟ್ ಇಸ್ ವೈ ಎನಿವೇ ಐ ಹ್ಯಾವ್ ಸ್ಟಾರ್ಟೆಡ್ ಧ್ರುವ ಚರಿತ್ರಂ. ಐ ಹ್ಯಾವ್ ಟು ಸ್ಟಾರ್ಟ್ ಫಾರ್ ಯು. ಇವತ್ತಿಲ್ಲ ಅಂದ್ರೆ ನಾಳೆ ಅಷ್ಟೇನೆ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಫಿನಿಶ್ ದಟ್ ಪೋರ್ಷನ್ ಆಫ್ ಶ್ಲೋಕ. ನನ್ನ ಒಂದು ಪಾಠಕ್ರಮದಲ್ಲಿ ಶ್ಲೋಕ ಇಸ್ ಆಲ್ವೇಸ್ ಲಾಸ್ಟ್. Until you know the meaning of every shloka, until you are one with that, shloka is nothing. ನೀವ್ ಕಲ್ತ್ರು ಒಂದೇ ಕಲಿದಿದ್ರು ಒಂದೇ. ಶ್ಲೋಕ ಕಲೀರಿ, ನಾನ್ ಬೇಡ ಅನ್ನಲ್ಲ. ವೆರಿ ಗುಡ್ ದಟ್ ಯು ಆರ್ ಲರ್ನಿಂಗ್ ಶ್ಲೋಕಾಸ್, ಬಟ್ ಇಟ್ ಇಸ್ ಆಲ್ವೇಸ್ ಸೆಕೆಂಡ್ರಿ. ಬಿಕಾಸ್ ಒಂದ್ ವಯಸ್ಸಾದ್ಮೇಲೆ ಎಲ್ಲಾ ಶ್ಲೋಕಾನು ನೆನಪಿರಲ್ಲ. ಪುಸ್ತಕ ನೋಡಿ ಹೇಳ್ತೀರಾ ಅಷ್ಟೇನೆ. ಎಲ್ರು ಹೇಳ್ತಾರೆ, ನೀವು ಹೇಳ್ತೀರಾ. ವಾಟ್ ಇಸ್ ದೇರ್ ಇನ್ ದಟ್? ನಾಟ್ ಗ್ರೇಟ್ ಜಾಬ್. But great job is to understand and digest the tattva. Okay, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ನಿತ್ಯಾನುಸಂಧಾನ ಆಗಿರ್ಬೋದು. Digesting the tattva philosophy is very very important than simply rendering the shlokas. Okay, ಈಗ ಯಶೋಧ ಮಾಮಿ ಅದಕ್ಕೆ ನಿತ್ಯಾನುಸಂಧಾನಕ್ಕೆ ಬರ್ತಾ ಇರೋದು ಏನಕ್ಕೆ ಹೇಳಿ? She doesn't want to render shlokas simply because everybody is doing, let me also do. No, she wants to know the inner meaning of it. That is why she is coming. Atara, everybody please concentrate more on understanding the philosophy than simply rendering some mere shlokas. ಏನ್ ಹೇಳ್ಕೊಟ್ರು ಪಾಪ ನೀವು ಹೇಳ್ತೀರಾ. ಏನೋ ಗುರುಗಳು ಮಾಡೋದೆಲ್ಲ ನಮ್ ಒಳ್ಳೇದಕ್ಕೆ. ಏನೋ ಪಾಪ ಏಮೋ ನೇಚ್ತಾ ಉన్నారు, ಲೆಟ್ ಮೀ ಆಲ್ಸೋ ಲರ್ನ್ ಅಂತ. ಆದ್ರೆ that is not the way that we have to give good values to you. You should sink in that. ಸ್ವಿಮ್ ಮಾಡ್ಬೇಕು, ಅದ್ರ ಒಳಗಡೆ ಮುಳುಗಿ ಮೇಲೆ ಏಳ್ಬೇಕು. ಎಷ್ಟು ವರ್ಷ ಆದ್ರೂ ಕಪಿಲ, ಈಗ ನೀವು ಯು ಹ್ಯಾವ್ ಕಮ್ ಅಕ್ರಾಸ್ ದೇವಹೂತಿ ಅಂಡ್ ಕಪಿಲ, ಯು ವಿಲ್ ನೆವರ್ ಫರ್ಗೆಟ್. ಈವನ್ ಇಫ್ ವಿ ಆರ್ ಬರ್ನ್ ಇನ್ ಟು ಆಶಸ್, ವಿ ಸ್ಟಿಲ್ ರಿಮೆಂಬರ್ ಕಪಿಲ ಅಲ್ವಾ? ವಿ ಹ್ಯಾವ್ ಟು ರಿಮೆಂಬರ್ ಧ್ರುವ. ಆ ರೀತಿ ಆಸ್ಪೆಕ್ಟ್ಸು ತಲೆ ಒಳಗಡೆ ಚೆನ್ನಾಗಿ ಹೋಗ್ಬೇಕು. ಇದುವರೆಗೂ ಮಾಡಿದ್ದು ಅರ್ಥ ಆಯ್ತಾ ಎಲ್ರಿಗೂ? Any doubt, please come across. You are welcome to put right front of me. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಹೇಳಿ. ಮೌನವಾಗಿದ್ರೆ ಏನು ಡೌಟ್ ಇಲ್ಲ ಅಂತನಾ, ಅಥವಾ ಏನು ಅರ್ಥ ಆಗ್ಲಿಲ್ಲ ಅಂತನಾ? ಏನ್ ಡೌಟ್ ಇಲ್ಲ, ಅರ್ಥ ಆಗಿದೆ ಸರ್. ಎಲ್ಲಾರ್ಗೂ ಆಗಿದ್ಯಾ? ಇದುವರೆಗೂ ಗೊತ್ತಾಯ್ತಾ? ಚರಿತ್ರ ಇಸ್ ಡಿಫ್ರೆಂಟ್ ಸರ್. ಕತೆ ಆ ಬುಕ್ಕಲ್ಲಿ ಹಂಗಿದ್ಯಲ್ಲ ಸರ್, ಈ ಬುಕ್ಕಲ್ಲಿ ಹಿಂಗಿದ್ಯಲ್ಲ. ಕತೆ ಏನಾದ್ರೂ ಇರ್ಲಿ, ಫಿಲಾಸಫಿ ಇಸ್ ಸೇಮ್ ಅಲ್ವಾ? ಈಗ ತಾನು ಹೇಳಿದ್ನಲ್ಲ, ಅಹಲ್ಯೆ ಒಂದ್ರಲ್ಲಿ ಕಲ್ಲಾಗಿದ್ದಾಳೆ, ಇನ್ನೊಂದ್ರಲ್ಲಿ ಅದೃಶ್ಯ ಆಗಿದ್ದಾಳೆ. ಕಲ್ಲಿಗೂ ಅದೃಶ್ಯತ್ವಕ್ಕೂ ಏನ್ ಜಾಸ್ತಿ ಡಿಫ್ರೆನ್ಸ್ ಇದೆ? ಗೌತಮರ ಆಶ್ರಮದಲ್ಲಿ ಬೇಕಾದಷ್ಟು ಕಲ್ಲುಗಳಿದೆ, ಅದ್ರಲ್ಲಿ ಯಾವ್ದೋ ಒಂದ್ ಕಲ್ಲು. ಇದು ಅಹಲ್ಯ ಕಲ್ಲು ಅಂತ ಯಾರಾದ್ರೂ ಹೆಸರು ಬರ್ದಿದಾರ? ಅದೃಶ್ಯ ಆದ್ರೂ ಹಂಗೇನೆ, ಅದ್ರ ಕಣ್ಣು ಕಾಣಿಸ್ತಾ ಇಲ್ಲ, ಅವಳು ಗಾಳಿ ರೂಪದಲ್ಲಿ ಇದ್ದಾಳೆ. ಸೊ ಸಿ ದ ತತ್ವ ಇಸ್ ಸೇಮ್. ಒಂದು ದುರುಪಯೋಗ ಪಡಿಸಲ್ಪಟ್ಟಂತಹ ಹೆಣ್ಣು ಒಬ್ಬರ ಕಣ್ಣು ಕಾಣಿಸ್ಕೋಬಾರ್ದು, ಇಲ್ದಿದ್ರೆ ಜಗತ್ತು ಅಗೇನ್ ಅವಳನ್ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ದಟ್ ಇಸ್ ದ ತತ್ವ. ಅವಳು ಕಲ್ಲಾಗಿದ್ರೇನು, ಅದೃಶ್ಯ ಆಗಿದ್ರೇನು, ತತ್ವ ಇಸ್ ಸೇಮ್ ಅಲ್ವಾ? ಆತರ our Indian philosophy always has got different stories for one aspect only, but you don't go upon the storylines, but tattva will be same. Lakshmana ರೇಖೆ ಹಾಕಿದ್ರೇನು, ಹಾಕ್ತಿದ್ರೇನು? Lakshmana want to be next to Sita as a protective jacket. That is the tattva. More than that nothing. ಇಲ್ಲ ಅವ್ನು ಲಕ್ಷ್ಮಣ ರೇಖೆ ಹಾಕದ, ಇವಳು ಕ್ರಾಸ್ ಮಾಡಿದ್ಲು ಅಂತ ಒಂದು ಬುಕ್ಕಲ್ಲಿ ಇದ್ರೆ, ಇಲ್ಲ ಅವ್ನು ಹಾಕ್ಲೇ ಇಲ್ಲ, ಹೋಗ್ಬಿಟ್ಟ. ದಟ್ ಇಸ್ ವೈ ರಾವಣ ಕುಡ್ ಈಸಿಲಿ ಕಮಾಂಡ್ ಕಿಡ್ನಾಪ್ ಹರ್. ಎಲ್ಲ ಇದೆ. ದೀಸ್ ಕಾಂಟ್ರವರ್ಷಿಯಲ್ ಸ್ಟೋರೀಸ್ ವಿಲ್ ಬಿ ದೇರ್. ನೋ, ತತ್ವ ವಿಲ್ ಬಿ ಆಲ್ವೇಸ್ ನಾನ್ ಕಾಂಟ್ರವರ್ಷಿಯಲ್. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಸೊ ಶಲ್ ವಿ ಫಿನಿಶ್ ದ ಕ್ಲಾಸ್ ವಿತ್ ದಿಸ್?
Today I'm not going to deal with any of these shlokas, neither this chapter nor previous chapter. Next class, no explanation. First, we'll finish the chapter that I have incompleted. ಒಂದು 9 ಶ್ಲೋಕಾಸ್ ಏನೋ ಹೇಳ್ಕೊಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ, ಅದರದ್ದು ಪೂರ್ತಿ ಎಕ್ಸ್ಪ್ಲನೇಷನ್ ಎಲ್ಲ ಮುಗಿದ್ಬಿಟ್ಟಿದೆ. ಐ ಹ್ಯಾವ್ ಆಲ್ಸೋ ಕಂಪ್ಲೀಟೆಡ್ ಯೋರ್ ನೋಟ್ಸ್ ಆಸ್ ವೆಲ್. ಅದೆಲ್ಲ ಮುಗಿಸ್ಕೊಂಡ್ಬಿಡೋಣ. ಜಸ್ಟ್ half an hour ಆಗುತ್ತೆ ಅಥವಾ ಮ್ಯಾಕ್ಸಿಮಮ್ 40 minutes. ಅಗೇನ್ ವಿಲ್ ಕಮ್ ಬ್ಯಾಕ್ ಟು ಧ್ರುವ ಚರಿತ್ರ. ಓಕೆ, ಅರ್ಥ ಆಯ್ತಾ ಎಲ್ರಿಗೂ? Next Tuesday, please, the people who come to Vishnu Sahasranama from this batch, please remind me of the left out chapter shlokas. ಅವಾಗ ನಾನು ಪುಸ್ತಕನ ಮೇಲೆ ತಂದು ಇಟ್ಕೊಂಡಿರ್ತೀನಿ ರಾತ್ರಿನೇ. ಗೊತ್ತಾಯ್ತಾ? ಇದಿನ ನಂಗೆ ಮರ್ತೋಗುತ್ತೆ. ಯಾರ್ಗ್ ಏನ್ ಮಾಡಿದೀನಿ ಅಂತಾನೆ ಮರ್ತೋಗುತ್ತೆ ಒಂದೊಂದ್ಸಲ, ನನಗೆ ನೆನಪಿರಲ್ಲ. ಆಯ್ತಾ? ಸೊ ನಂಗೆ ಒಂದ್ಸಲ ರಿಮೈಂಡ್ ಮಾಡಿ. ಟುಡೇ the people who have to come for Vishnu Sahasranamam at 7 o'clock, you will be coming as usual at 7 o'clock as a compensation class. ನಾಳೆ ಗುರುವಾರ ನಿತ್ಯಾನುಸಂಧಾನದವರಿಗೆ ಮಾಮೂಲಿ ಕ್ಲಾಸ್ ಇರುತ್ತೆ. Tomorrow we'll discuss on the compensation classes. ನಾನು ನಿಮಗೆ 26th ತಪ್ಪಿಸ್ತೀನಿ. 26th ಗ್ಯಾರಂಟಿ ಕ್ಲಾಸ್ ಇರಲ್ಲ. ದಟ್ ಇಸ್ ಅಗೈನ್ ಗುರುವಾರ. 3 ಕ್ಲಾಸ್ ನಾನು ನಿಮಗೆ ಕೊಡ್ಬೇಕು. ಹಬ್ಬಕ್ಕೆ ಒಂದು ನೀವೆಲ್ಲ ರಜಾ ತಗೊಂಡ್ರಿ, ಆ ಕ್ಲಾಸ್ ಕೊಡ್ಬೇಕು. ನನ್ನಿಂದ ಒಂದು ಗುರುವಾರ ತಪ್ಪಿದೆ, ಅದನ್ನ ಕೊಡ್ಬೇಕು. ಮತ್ತೆ ನನ್ನಿಂದಾನೇ ಇನ್ನೊಂದು ಗುರುವಾರ ತಪ್ಪುತ್ತೆ, ಅದನ್ನ ಕೊಡ್ಬೇಕು. All the 3 classes let us discuss tomorrow in Nityanusandhanam batch. So today you will be coming to Vishnu Sahasranama as usual. Shall we finish the class today? Okay. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि. सर्वं ಶ್ರೀಕೃಷ್ಣಾರ್ಪಣಮಸ್ತು. ಧ್ರುವನ ಹಾಗೆ ಮಧುವನದಲ್ಲಿ ನೀವು ಇರಿ. ನಿಮ್ಮ ಮನಸ್ಸು ನೆಕ್ಸ್ಟ್ ವೀಕ್ ವರ್ಗು ಧ್ರುವನ ಹಾಗೆ ಮಧುವನ ಅಲ್ವಾ? ಹೇಳಿ ಕೇಳಿ ಮಧು, ಮಧುಮಕ್ಕಿ ಅಂತಾರಲ್ಲ, ಎಲ್ಲಿ ನೋಡಿದ್ರು ಭ್ರಮರಗಳು ಜೇಂಕಾರವನ್ನ ಮಾಡಿಕೊಂಡು ಘಮ 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 ಅಂತ ಹೂವುಗಳು ಅರಳಿದೆ. ಅದರ ಮಧ್ಯದಲ್ಲಿ ಹೋಗಿ ಕುತ್ಕೊಂಡು ಮಕರಂದವನ್ನ ಹೀರ್ತಾ ಇದೆ. ಬಟ್ ಹೀರೋದ್ ಸರಿಯಾಗಿ ಹೀರ್ಬೇಕು ಅಲ್ವಾ? ಮಕರಂದನ ಹೆಂಗೆ ಹೀರುತ್ತೆ? ಹೂವನ್ನ ಹಾಳ್ ಮಾಡದೆ ನಲಗದೆ ಇರೋ ತರ ಕೋಮಲವಾಗಿ ಸೆನ್ಸಿಟಿವ್ ಆಗಿ ಮಕರಂದನವನ್ನ ಹೀರುತ್ತೆ. ಲೈಕ್ that you should be. Every flower has to take his colorful bloomings, and in between that the Brahmara has to go. And what is good aspect in that? Take only that and come back without damaging the flower. Ad yav reeti anta next class nodoಣ. Okay, bye. See you in the next class. Namaskara. Okay, bye. Oh, Smita idira? Have you recorded this class? See, this is commitment. This Duracharitra is for Smita. I have done already almost 1 year back, or this is the commitment. Yeah. See, I really respect such commitment. When somebody is committed, if they show their role of commitment, I really respect and appreciate that.